ನಮಸ್ತೆ. ಎಲ್ಲ ಸೌಹಾರ್ದ ಸಹಕಾರಿ ಬಂಧುಗಳಿಗೆ ಸ್ವಾಗತವನ್ನ ಕೋರುತ್ತಾ ಇವತ್ತ ಪ್ರಿಪರೇಷನ್ ಬಿಫೋರ್ ಆನ್ ಅಡಿಟ್ ಬೈ ಅಡಿಟೀಸ್ ಅನ್ನೋ ಕೆಲವೊಂದು ದಾಖಲೆಗಳನ್ನ ಯಾವ ರೀತಿ ಇಟ್ಟರೆ ನಮ್ಮ ಲೆಕ್ಕ ಪರಿಶೋಧನೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತ ನಾವು ಪ್ಯೂರ್ಲಿ ಏನಾದ್ರೂ ಈ ಸೆಕ್ಷನ್ ಅಂತ ನಾ ಏನಾದ್ರೂ ಶಬ್ದ ಉಪಯೋಗ ಮಾಡಿನಿ ಅಂದ್ರ ಅಥವಾ ನಿಯಮ ರೂಲ್ಸ್ ಅಂತ ಉಪಯೋಗ ಮಾಡಿನಿ ಅಂದ್ರ ತಾವೆಲ್ಲ ಏನ್ ಭಾವಿಸ್ಬೇಕಂದ್ರ ಅದು ಕರ್ನಾಟಕ ಸೌಹಾರ್ದ ಸಹಕಾರಿ ಆಕ್ಟ್ 1997 ಅಂತ ಭಾವಿಸಬೇಕು. ರೂಲ್ಸ್ ಅಂತ ಹೇಳಿದ್ರ ತಾವೆಲ್ಲ ಕರ್ನಾಟಕ ಸೌಹಾರ್ದ ಸಹಕಾರಿ ರೂಲ್ಸ್ 2004 ಅಂತಾನ ಭಾವಿಸಬೇಕು ಅಂತ ಹೇಳ್ತಾ, ಇನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಲೆಕ್ಕ ಪುಸ್ತಕಗಳನ್ನ ಹೆಂಗ್ ಇಡುದು, ಈಡಂತ ಎಲ್ಲಿ ಹೇಳಿದ, ಯಾವ ಸೆಕ್ಷನ್ ಒಳಗೆ ನಮಗೆ ಇದಕ್ಕೆ ಬೈಂಡಿಂಗ್ ಅದ, ಏನೇನ್ ಲೆಕ್ಕ ಪುಸ್ತಕಗಳನ್ನ ನಮಗೆ ಈಡಂತ ಕಾಯ್ದೆದೊಳಗೆ ಹೇಳಿದ, ಅದಕ್ಕೆ ನಾವು ಏನ್ ಇಟ್ಟ ನಮಗೆ ಅನುಕೂಲ ಆಗ್ತದ ಅಂತ ನೋಡೋಣ. ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತ ಲೆಕ್ಕ ಪರಿಶೋಧನೆ ಅಂತ ನೋಡೋಣ. ಲೆಕ್ಕ ಪರಿಶೋಧನೆ ಆದ್ಮೇಲೆ ಮತ್ತೆ ಕೆಲವೊಂದು ದಾಖಲೆಗಳನ್ನ ಯಾವ ರೀತಿ ಇಡುವುದಂತ ನೋಡೋಣ. ಅದ್ರೊಳಗ ಸ್ವಲ್ಪ ಸಮಯವನ್ನ ಪಡ್ಕೊಂಡ ನಾವು ಏನ್ ಡಿಪಾಸಿಟ್ ಅನ್ನ ನಮ್ಮ ಸದಸ್ಯರಿಂದ ಠೇವಣಿಯನ್ನ ಪಡ್ಕೋತೀವೋ ಆ ಠೇವಣಿ ನಮ್ಗೆ ಎಷ್ಟು ಕಾಸ್ಟ್ ಬೀಳಾಕತ್ತದ, ಅಂದ್ರ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಖರೀದಿ ಮಾಡ್ಕೊಂಡ ಮಾರ್ಬೇಕಂತ ವಿಚಾರ ಮಾಡಿದಾಗ ಇದು ನಮ್ಗೆ ಎಷ್ಟು ಪರ್ಸೆಂಟೇಜ್ ಲಾಭ ಕೊಡ್ತದಂತ ತಿಳಿದು ಒಬ್ಬ ವ್ಯಾಪಾರಿ ಏನ್ ಮಾಡ್ತಾನೆ, ಇಲ್ಲಿ ವಸ್ತುಗಳನ್ನ ಖರೀದಿ ಮಾಡೋದ್ನಾಗ ರೇಟ್ ಅನ್ನ ಚೌಕಾಶಿ ಮಾಡ್ತಾನ. ಆಮೇಲೆ ಎಷ್ಟು ಬೆಲೆಗೆ ಪ್ರಾಫಿಟ್ ಅಂತ ತಗೊಂಡ್ ಮಾಡ್ಬೇಕು ಅನ್ನೋದು ತಾನ ನಿರ್ಧಾರ ಮಾಡ್ತಾನ. ಅಂದ್ರ ಕೂಡ ನಾವು ಕೂಡ ಇಲ್ಲಿ ಏನ್ ಮಾಡಾಕ್ತಿದೀವಿ ಅಂದ್ರ ನಮ್ಮ ಸೌಹಾರ್ದ ಸಹಕಾರಿ ಸದಸ್ಯರಿಂದ ಠೇವುಗಳನ್ನ ಸ್ವೀಕಾರ ಮಾಡ್ತೀವಿ. ಯಾವ ಠೇವನ್ನ ಎಷ್ಟು ಪರ್ಸೆಂಟೇಜ್ಗೆ ನಾವು ಸ್ವೀಕಾರ ಮಾಡಾಕ್ತಿದೀವಿ, ಒಟ್ಟಾರೆ ನಮ್ ಕಾಸ್ಟ್ ಆಫ್ ಡಿಪಾಸಿಟ್ ಏನಾಗ್ತದ ಅನ್ನೋದನ್ನು ಕೂಡ ನಾವು ಇವತ್ತಿನ ಒಂದು ವಿಷಯದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಏನ್ ಚರ್ಚೆ ಮಾಡೋಣ ಅಂದ್ರ ಈ ಬ್ಯಾಲೆನ್ಸ್ ಶೀಟ್ ಅನಲೈಸಿಸ್. ಅಂದ್ರ ಒಂದು ಬ್ಯಾಲೆನ್ಸ್ ಶೀಟ್ ನೋಡಿದ ಕೂಡಲೇ, ಈಗ ಕುಂಡ್ಲಿ ನೋಡಿದ ಕೂಡಲೇ ಜ್ಯೋತಿಷ ಹೇಳ್ತಾರ ಇದು ಭವಿಷ್ಯ ಹಿಂಗಾಗ್ತದ ಅಂತ ಏನೋ ಅಂತ ಹೇಳ್ತಾರ ಅವ್ರು. ಅಥವಾ ಒಬ್ಬರ ಬ್ಲಡ್ ರಿಪೋರ್ಟು, ಯೂರಿನ್ ರಿಪೋರ್ಟು ನಮ್ ಡಾಕ್ಟರ್ ಅವ್ರು ನೋಡಿದ ಕೂಡಲೇ ಈ ವ್ಯಕ್ತಿಗೆ ಇಂಥ ಕಾಯಿಲೆನ ಆಗ್ಯದ, ಇದು ಮುಂದೆ ಹಿಂಗಾಗ್ತದ ಅನ್ನೋದು ಪ್ರಿಡಿಕ್ಷನ್ ಮಾಡಿ ಹೇಳ್ಬಿಡ್ತಾರ, ಡಯಾಗ್ನೋಸಿಸ್ ಮಾಡ್ತಾರ. ಹಂಗ ಕೂಡ ಒಂದು ನಮ್ಮ ಸೌಹಾರ್ದ ಸಹಕಾರಿ ಬ್ಯಾಲೆನ್ಸ್ ಶೀಟ್ ನೋಡಿದ ಕೂಡಲೇ ನಮಗೆ ಏನ್ ಗೊತ್ತಾಗ್ಬೇಕು, ಇದು ಸೌಹಾರ್ದ ಸಹಕಾರಿ ಎಷ್ಟು ಆರೋಗ್ಯಕರ ಅದ ಅಥವಾ ಇದ್ರಲ್ಲಿ ಏನಾದ್ರೂ ಡಿಫೆಕ್ಟ್ ಆಗಾಕತ್ತಾವು ಹೆಂಗ ಅನ್ನೋದು ಕೂಡ ನಾವು ಇವತ್ತಿನ ಈ ಒಂದು ಅವಧಿ ಒಳಗ ನೋಡ್ತಾ ಹೋಗೋಣ. ಆತ್ಮೀಯ ಸಹಕಾರಿ ಸೌಹಾರ್ದ ಸಹಕಾರಿ ಮಿತ್ರರೇ, ಇನ್ನು ಮುಂದಿನ ವಿಷಯವನ್ನ ನೋಡೋಣ. ಯಾವ ಸೆಕ್ಷನ್ ಅಡಿಯಲ್ಲಿ ನಾವು ಲೆಕ್ಕ ಪುಸ್ತಕಗಳನ್ನ ಇಡಬೇಕು ಅನ್ನೋದನ್ನ ನೋಡೋಣ. ತಮಗೆಲ್ಲ ತಿಳಿದಿರೋ ಹಂಗ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಅಂಡ್ ಅಕೌಂಟ್ಸ್ ಅನ್ನೋದು ಸೆಕ್ಷನ್ 32 ಒಳಗ ಕ್ಲಿಯರ್ ಕಟ್ ಆಗಿ ಹೇಳಿದ. ಅಂದ್ರ ಲೆಕ್ಕ ಪುಸ್ತಕಗಳನ್ನ ಮತ್ತು ದಾಖಲೆಗಳನ್ನ ಯಾವ ರೀತಿ ಇಡಬೇಕು, ಎಲ್ಲಿ ಇಡಬೇಕು ಅನ್ನೋದು ಹೇಳಿದಂದ್ರ ಸೆಕ್ಷನ್ 32 ಹೇಳಿದ. ಇನ್ನ ಸಹಕಾರಿಯ ಲೆಕ್ಕ ಪರಿಶೋಧನೆ ಬದಲ ಸೆಕ್ಷನ್ 33ರಲ್ಲಿ ಕ್ಲಿಯರ್ ಕಟ್ ಹೇಳಿದ ಅನ್ನೋದನ್ನ ನಾವು ನೋಡ್ತಾ, ಇನ್ನು ಸೆಕ್ಷನ್ 32 ಏನ್ ಹೇಳಿದ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ. ಅಂದ್ರ ಏನ್ ಹೇಳಿದಪ್ಪ ಸೆಕ್ಷನ್ 32? ಸೆಕ್ಷನ್ 32 ಹೇಳಿದಂದ್ರ ಕ್ಲಿಯರ್ ಕಟ್ ಆಗಿ ಹೇಳಿದ, ಎವ್ರಿ ಕೋಆಪರೇಟಿವ್ ಶಾಲ್ ಮೇಂಟೈನ್ ಅಟ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ದ ಫಾಲೋಯಿಂಗ್. ಅಂದ್ರ ಪ್ರತಿಯೊಂದು ಸೌಹಾರ್ದ ಸಹಕಾರಿಯು ತನ್ನ ನೋಂದಾಯಿತ ಕಚೇರಿಯಲ್ಲಿ ಈ ಕೆಳಕಂಡ ದಾಖಲೆಗಳನ್ನು ಇಡುವುದು ಕಡ್ಡಾಯ. ಹೌದಾ? ಯಾವ್ದ್ಯಾವ್ದು? ಎ ಒಳಗೆ ಏನ್ ಹೇಳ್ತದಂದ್ರ ಎ ಕಾಪಿ ಆಫ್ ಎ ಕರ್ನಾಟಕ ಸೌಹಾರ್ದ ಸಹಕಾರಿ ಆಕ್ಟ್ ವಿತ್ ಅಪ್ ಟು ಡೇಟ್ ಅಮೆಂಡ್ಮೆಂಟ್ಸ್. ಅಂದ್ರ ಇತ್ತೀಚಿನ ತಿದ್ದುಪಡಿಗಳನ್ನ ಆಗಿರಬಹುದು, ಇತ್ತೀಚಿನ ಬದಲಾವಣೆಗಳನ್ನಾಗಿರ್ಬೋದು, ಅಂತ ಬದಲಾವಣೆ ಮತ್ತು ತಿದ್ದುಪಡಿಗಳನ್ನು ಒಳಗೊಂಡಂತಹ ಒಂದು ಸೌಹಾರ್ದ ಸಹಕಾರಿ ಕಾಯ್ದೆ ಪುಸ್ತಕ ನಮ್ಮ ನೋಂದಾಯಿತ ಕಚೇರಿಯಲ್ಲಿ ಇಡುವುದು ಅತಿ ಅವಶ್ಯದ. ಅಂದ್ರೆ ನಾವು ಯಾವ್ದೋ ಒಂದು ವರ್ಷನಾಗ ತಗೊಂಡಿವ್ ಅದು ನಮ್ಮಲ್ಲಿ ಆಕ್ಟ್ ಬುಕ್ ಅದಪ್ಪ, ಇದೊಂದು ಅಮೆಂಡ್ಮೆಂಟ್ ಆಗೈತೆ ಅನ್ನುವಂಗಿಲ್ಲ. ಪ್ರತಿಯೊಂದು ಅಮೆಂಡ್ಮೆಂಟ್ ಆಗಿದ್ದನ್ನ, ಬದಲಾವಣೆಗಳನ್ನ ನಮ್ಮ ಸೌಹಾರ್ದ ಸಹಕಾರಿ ನೋಂದಾಯಿತ ಕಚೇರಿಯಲ್ಲಿ ಇಡುವುದು ಅತಿ ಅವಶ್ಯದ. ಇನ್ನ ಒರಿಜಿನಲ್ ಕಾಪಿ ಆಫ್ ಎ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ತಮ್ಗೆಲ್ಲ ತಿಳಿದಿರುವಂಗ ಒಂದು ಸೌಹಾರ್ದ ಸಹಕಾರಿ ನೋಂದಣಿ ಆದ ಕೂಡಲೇ ಅಲ್ಲಿ ಸಂಬಂಧಪಟ್ಟಂತ ವ್ಯಾಪ್ತಿಗೆ ಸಂಬಂಧಪಡುವಂತ ನಿಬಂಧಕರು ಅಥವಾ ರಿಜಿಸ್ಟ್ರಾರ್ ಅಂತ ಏನ್ ಕರಿತೀವಿ, ಆ ರಿಜಿಸ್ಟ್ರಾರ್ ನಮ್ಮ ಸೌಹಾರ್ದ ಸಹಕಾರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರ. ಅದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್, ದಟ್ ಈಸ್ ಅ ಬರ್ತ್ ಆಫ್ ಎ ಸೌಹಾರ್ದ ಸಹಕಾರಿ ಅಂತ ಕರಿತೀವಿ. ಆ ದಿನದಿಂದ ನಮ್ಮ ಸೌಹಾರ್ದ ಸಹಕಾರಿ ಒಂದು ಕಾನೂನಿನ ವ್ಯಕ್ತಿ ಅಥವಾ ಕಾನೂನು ಲೀಗಲ್ ಪರ್ಸನಾಲಿಟಿ ಬಾಡಿ ಅಂತ ಕರಿತೀವಿ, ಆ ರೂಪವಾಗಿ ಅಸ್ತಿತ್ವಕ್ಕೆ ಬಂದಿರ್ತದ. ಆ ಸರ್ಟಿಫಿಕೇಟ್ ಗಳನ್ನು ಕೂಡ ನಮ್ಮ ಸೌಹಾರ್ದ ಸಹಕಾರಿಯ ಒಂದು ಮುಖ್ಯ ಕಚೇರಿಯಲ್ಲಿ ಇಡುವುದು ಅತಿ ಅವಶ್ಯದ. ಜೊತೆಗೆ ವಿತ್ ಅಪ್ ಟು ಡೇಟ್ ಅಮೆಂಡ್ಮೆಂಟ್ಸ್ ರಿಜಿಸ್ಟರ್ಡ್ ಬೈ ಲಾಸ್. ತಮ್ಗೆಲ್ಲ ತಿಳಿದಿರುವಂಗ ಒಮ್ಮೆ ಸೌಹಾರ್ದ ಸಹಕಾರಿ ರಿಜಿಸ್ಟ್ರೇಷನ್ ಮಾಡೋ ಮುಂದ ನಾವು ಬೈಲಾವನ್ನ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಬಂದ ಒಂದು ಸೌಹಾರ್ದ ಸಹಕಾರಿಯನ್ನ ಪ್ರಾರಂಭ ಮಾಡ್ತೀವಿ. ಆದ್ರೆ ಅದ ಬೈಲಾವನ್ನ ಕಾಲಕ್ಕೆ ತಕ್ಕಂಗ ನಾವು ಏನ್ ಮಾಡ್ತೀವಿ, ಇಲ್ಲಿ ಬದಲಾವಣೆ ಮಾಡ್ತಾ ಬರ್ತೀವಿ. ಕೆಲವೊಂದು ಬದಲಾವಣೆಗಳು ಅನಿವಾರ್ಯ ಆಗಿಬಿಡ್ತಾವ. ನಮ್ಮ ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಅಥವಾ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ನಾವು ಅದನ್ನ ಬದಲಾವಣೆ ತಿದ್ದುಪಡಿಯನ್ನ ಮಾಡುವುದು ಅತಿ ಅವಶ್ಯ ಆಗ್ತದ. ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ, ಇತ್ತೀಚಿನ ತಿದ್ದುಪಡಿಗಳನ್ನು ಒಳಗೊಂಡಂತಹ ಉಪನಿಯಮಗಳನ್ನು ನಮ್ಮ ಸೌಹಾರ್ದ ನೋಂದಾಯಿತ ಕಚೇರಿಯಲ್ಲಿ ಇಡುವುದು ಕೂಡ ಅತಿ ಅವಶ್ಯದ. ಇನ್ನ ಮೂರನೇದು ಏನ್ ಹೇಳ್ತದಂದ್ರ ಸಿ ಒಳಗ
ಎ ರಿಜಿಸ್ಟರ್ ಆಫ್ ಮೆಂಬರ್ಸ್ ವಿತ್ ಡೀಟೇಲ್ಸ್ ಆಫ್ ವೋಟಿಂಗ್ ರೈಟ್ಸ್ ಫಾರ್ ಕರೆಂಟ್ ಇಯರ್. ನೋಡ್ರಿ, ಒಮ್ಮೆ ನಾವು ಮೆಂಬರ್ ರಿಜಿಸ್ಟರ್ ಇಡುವಂಗಿಲ್ಲ. ಪ್ರತಿ ವರ್ಷ ಕರೆಂಟ್ ಇಯರ್ ನಾವು ಏನು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತೀವಿ, ಆ ಅಕೌಂಟ್ ಕ್ಲೋಸ್ ಮಾಡುವ ಇಯರ್ಗೆ ಆ ವೋಟರ್ ರೈಟ್ ಅನ್ನ, ಅವರ ಹಕ್ಕುಗಳನ್ನ, ಮತದಾನ ಹಕ್ಕುಳ್ಳ ಸದಸ್ಯರ ಒಂದು ರಿಜಿಸ್ಟರ್ ಅನ್ನ ಇಡುವುದು ಅತಿ ಅವಶ್ಯಕ. ಮತ್ತೇನಂತಾರಂದ್ರ ಅಂಡ್ ಮೆಂಬರ್ ವೈಸ್ ಯೂಸ್ ಆಫ್ ವೇರಿಯಸ್ ಸರ್ವಿಸಸ್. ನಮ್ಮ ಸೌಹಾರ್ದ ಸಹಕಾರಿಗಳು ಕೆಲವೊಂದು ಸೌಹಾರ್ದ ಸಹಕಾರಿ ಸದಸ್ಯರು ಏನಾಗಿರ್ತದಂದ್ರ ಒಂದ್ ಸಲ ಮೆಂಬರ್ ಆಗಿಬಿಟ್ರೆ ನಮ್ಮ ಸೌಹಾರ್ದ ಸಹಕಾರಿಗೆ ಬರಂಗಿಲ್ಲ. ಆದ್ರೆ ಏನ್ ಹೇಳ್ತಿರ್ತಾರೆ ಅಂದ್ರೆ ಆ ಸೌಹಾರ್ದ ಸಹಕಾರಿ ಒಳಗ ನಾನು ಸದಸ್ಯನದ ಅಂತ ಹೇಳ್ತಿರ್ತಾರೆ ಹೆಮ್ಮೆಯಿಂದ. ಆದ್ರೂ ಕೂಡ ನಮ್ಮ ಸೌಹಾರ್ದ ಸಹಕಾರಿ ಮೆಂಬರ್ ವೈಸ್ ಯೂಸ್ ಲಿಸ್ಟ್ ಅಂತ ನಾವು ಯಾವ್ಯಾವ ಸೇವೆಗಳನ್ನ ಪಡ್ಕೊಂಡಾರ, ಉದಾಹರಣೆಗಾಗಿ ಪಿಗ್ಮಿ ತುಂಬ್ತಿರ್ಬೋದು, SB ಅಕೌಂಟ್ ಅನ್ನ ಆಪರೇಟ್ ಮಾಡ್ತಿರ್ಬೋದು, ಅಥವಾ FD ಅನ್ನ ಇಡ್ತಿರ್ಬೋದು, ಅಥವಾ ಒಂದು ಯಾವ್ದಾದ್ರು ಸಾಲಗಳನ್ನ ಪಡ್ಕೊಂಡಿರ್ಬೇಕು. ಇಂಥ ನಮ್ಮ ಸದಸ್ಯರು ಯಾವ್ಯಾವ ಸೇವೆಗಳನ್ನ ಪಡ್ಕೊಂಡು ಇಂಥ ವಿವರವಾದ ಒಂದು ರಿಜಿಸ್ಟರ್ ಅನ್ನ ಇಡುವುದು ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ ಅತಿ ಅವಶ್ಯಕ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ನೋಡೋಣ ಡಿ ಒಳಗೆ ಏನ್ ಹೇಳಿದ, ಅಕೌಂಟ್ಸ್ ಆಫ್ ಆಲ್ ಸಮ್ ರಿಸೀವ್ಡ್ ಅಂಡ್ ಎಕ್ಸ್ಪೆಂಡೆಡ್ ಬೈ ದಿ ಕೋಆಪರೇಟಿವ್ ಅಂಡ್ ಇಟ್ಸ್ ಬ್ರಾಂಚಸ್. ನೋಡ್ರಿ, ಇಲ್ಲಿ ಯಾವ ಪುಸ್ತಕ ಇಡಂತ ನಮ್ಮ ಕಾಯ್ದೆ ಪುಸ್ತಕನಾಗ ಹೇಳಿಲ್ಲ, ಬದಲಿಗೆ ಏನ್ ಹೇಳಿದೆ ಅಂದ್ರೆ ಅಕೌಂಟ್ಸ್ ಆಫ್ ಆಲ್ ಸಮ್ ರಿಸೀವ್ಡ್. ನೀವು ಒಂದೊಂದು ರೂಪಾಯಿಯನ್ನು ಸದಸ್ಯರಿಂದ ಪಡ್ಕೊಂಡಿದ್ದೆ ಆದಲ್ಲಿ ಅದರ ಖಾತೆಗಳನ್ನ ಪ್ರತ್ಯೇಕವಾಗಿ ನೀವು ಇಲ್ಲಿ ಇಡ್ತಾ ಹೋಗ್ಬೇಕು. ಅಂದ್ರೆ ಕ್ಯಾಶ್ ಬುಕ್ ಇಡ್ರಿ ಅಂತ ಪ್ರತ್ಯೇಕವಾಗಿ ಹೇಳಿಲ್ಲ. ಯಾವ್ಯಾವ ಅಂತ ಹೇಳಿದ, ಅಕೌಂಟ್ಸ್ ಆಫ್ ಆಲ್ ಸಮ್ಸ್ ರಿಸೀವ್ಡ್ ಅಂಡ್ ಎಕ್ಸ್ಪೆಂಡೆಡ್ ಬೈ ದಿ ಕೋಆಪರೇಟಿವ್ ಅಂಡ್ ಇಟ್ಸ್ ಬ್ರಾಂಚಸ್. ಮುಖ್ಯ ಕಚೇರಿ ಆಗಿರ್ಬೋದು ಅಥವಾ ಶಾಖೆಗಳಾಗಿರ್ಬೋದು, ಇವುಗಳನ್ನ ಯಾವ್ಯಾವ ಮೂಲದಿಂದ ಹಣಕಾಸನ್ನ ಪಡ್ಕೊಳ್ತದ, ಯಾವ್ಯಾವ ಮೂಲಗಳಿಗಾಗಿ ನಾವು ಹಣಕಾಸನ್ನ ಕೊಡ್ತಾ ಇದೀವಿ ಅನ್ನೋ ಡಿಟೇಲ್ ಅಂತ ಒಂದು ಪುಸ್ತಕಗಳನ್ನ ನಮ್ಮ ಸೌಹಾರ್ದ ಸಹಕಾರಿ ಇಡುವುದು ಅತಿ ಅವಶ್ಯಕ. ಜೊತೆಗೆ ಆ ವರ್ಷದ ಜಮಾ ಖರ್ಚು ಪತ್ರಿಕೆಯನ್ನು ಕೂಡ ನಾವು ರೆಡಿ ಮಾಡ್ಬೇಕಾಗ್ತದ. ಒಂದ್ ವೇಳೆ ನಮ್ಮ ಸೌಹಾರ್ದ ಸಹಕಾರಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಈ ಒಳಗ, ಅಕೌಂಟ್ಸ್ ಆಫ್ ಆಲ್ ಪರ್ಚೇಸಸ್ ಅಂಡ್ ಸೇಲ್ಸ್ ಆಫ್ ಗೂಡ್ಸ್. ಒಂದೊಂದು ಸೌಹಾರ್ದ ಸಹಕಾರಿ ಒಳಗ ಕೇವಲ ಡಿಪಾಸಿಟ್ ಗಳನ್ನ ಸ್ವೀಕಾರ ಮಾಡಿ ಸದಸ್ಯರಿಗೆ ಲೋನ್ ಗಳನ್ನ ಕೊಡುವುದರ ಜೊತೆಗೆ ಸದಸ್ಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕೆಲವೊಂದು ವಸ್ತುಗಳನ್ನ ಸದಸ್ಯರಿಗಾಗಿ ಖರೀದಿ ಮಾಡುವುದು ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನ ಮಾಡಿರ್ತಾರ. ಇಂಥ ಸಂದರ್ಭದಲ್ಲಿ ಆ ಖರೀದಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಇಡಬೇಕು ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇಡಬೇಕು, ಸ್ಟಾಕ್ ಪುಸ್ತಕಗಳನ್ನ ಇಡಬೇಕು. ಇವನ್ನೆಲ್ಲ ಇಟ್ಟ ನಾವೇನ್ ಮಾಡ್ತೀವಿ, ಎದ್ರ ಸಂಬಂಧ ಇಡ್ತೀವಿ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಥವಾ ವ್ಯಾಪಾರಿ ಪತ್ರಿಕೆಯನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಇದನ್ನ ಇಡ್ತೀವಿ. ಇನ್ನ ಸೆಕ್ಷನ್ 32 ಮತ್ತೆ ನೆಕ್ಸ್ಟ್ ಏನ್ ಹೇಳಿದ, ಅಕೌಂಟ್ಸ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಆಫ್ ದಿ ಕೋಆಪರೇಟಿವ್. ನಮ್ಮ ಸೌಹಾರ್ದ ಸಹಕಾರಿ ಆಸ್ತಿಗಳಂತ ಏನ್ ಕರಿತೀವಿ ಅಥವಾ ಬಾಕಿಗಳು ಲೈಬಿಲಿಟೀಸ್ ಅಂತ ಏನ್ ಕರಿತೀವಿ, ಇವಕ್ಕೆ ಸಂಬಂಧಪಟ್ಟಂತ ಲೆಕ್ಕ ಪುಸ್ತಕಗಳನ್ನ ನಾವಿಲ್ಲಿ ಇಡುವುದು ಅತಿ ಅವಶ್ಯಕ. ನಾವೇನ್ ಕರಿತೀವಿ, ಬ್ಯಾಲೆನ್ಸ್ ಶೀಟ್ ಸಂಬಂಧಪಟ್ಟಂತ ಐಟಮ್ಗಳಲ್ಲಿ ಯಾವ್ಯಾವ ಅಕೌಂಟ್ಸ್ಗಳು ಬರ್ತಾವೋ ಅಷ್ಟು ಅಕೌಂಟ್ಸ್ ಗಳನ್ನ ನಮ್ಮ ಸೌಹಾರ್ದ ಸಹಕಾರಿ ಇಡುವುದು ಅತಿ ಅವಶ್ಯಕ. ಇನ್ನು ಜಿ ಒಳಗೆ ಏನ್ ಹೇಳಿದ ಅಂದ್ರೆ ದ ಮಿನಿಟ್ಸ್ ಬುಕ್ಸ್ ಅಂತ ಕರಿತೀವಿ. ಮಿನಿಟ್ಸ್ ಬುಕ್ಸ್ ಅಂದ್ರ ತಮಗೆಲ್ಲ ತಿಳಿದಿರುವಂಗ ಠರಾವು ಪುಸ್ತಕ ಅಂತ ಕರಿತೀವಿ. ಠರಾವು ಪುಸ್ತಕ ಒಳಗ 2 ಪ್ರಕಾರ ಅದಾವು. ಒಂದು ಆಡಳಿತ ಮಂಡಳಿಯ ಠರಾವು ಪುಸ್ತಕ ಅಂತ ಕರಿತೀವಿ, ಒಂದು ನೆಕ್ಸ್ಟ್ ಜನರಲ್ ಬಾಡಿ ಅಂದ್ರ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಡೆಸುವಂತ ಒಂದು ವಿಷಯವದ್ದಲ್ಲ ಒಂದು ಪುಸ್ತಕವನ್ನು ಬರಿತೀವಿ. ಅಲ್ಲಿ ಬರೆಯುವಂತ ಪುಸ್ತಕ ನಾವೇನ್ ಕರಿತೀವಿ, ಇಲ್ಲಿ ವಾರ್ಷಿಕ ಸರ್ವಸಾಧಾರಣ ಠರಾವು ಪುಸ್ತಕ ಅಂತ ಕರಿತೀವಿ. ಈ ಪುಸ್ತಕಗಳನ್ನು ಕೂಡ ನಮ್ಮ ಸೌಹಾರ್ದ ಸಹಕಾರಿ ಇಡುವುದು ಅತಿ ಅವಶ್ಯಕ. ತಮಗೆಲ್ಲ ತಿಳಿದಿರುವಾಗ ಮಿನಿಟ್ಸ್ ಬುಕ್ಸ್ ಅಂತ ಏನ್ ಕರಿತೀವಿ, ಆಡಳಿತ ಮಂಡಳಿಯವರು ಮೀಟಿಂಗ್ ಅನ್ನ ಏನ್ ಕಂಡಕ್ಟ್ ಮಾಡ್ತಾರಲ್ಲ, ಮೀಟಿಂಗ್ ಕಂಡಕ್ಟ್ ಮಾಡಿದ್ಮೇಲೆ ಪ್ರತಿಯೊಂದು ವಿಷಯಗಳನ್ನ ಏನೇನ್ ಚರ್ಚೆ ಆಗ್ತಾವೋ ಆ ವಿಷಯಗಳನ್ನೆಲ್ಲ ಬರೀ ಮೌಖಿಕವಾಗಿ ಚರ್ಚೆ ಮಾಡ್ಲಾರ್ದನ ಅವನ ವಿಷಯ ರೂಪವಾಗಿ ಪ್ರಸ್ತಾಪಿಸಿ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಏನು ನಿರ್ಣಯಗಳನ್ನ ಆಡಳಿತ ಮಂಡಳಿಯವರು ತೆಗೆದುಕೊಂಡ್ರು ಅಂತ ಲಿಖಿತವಾಗಿ ಬರೆಯುವಂತ ಪುಸ್ತಕಕ್ಕೆ ನಾವು ಠರಾವು ಪುಸ್ತಕ, ಆಡಳಿತ ಮಂಡಳಿಯ ಠರಾವು ಪುಸ್ತಕ ಅಂತ ಕರಿತೀವಿ. ಈ ಆಡಳಿತ ಮಂಡಳಿಯ ಠರಾವು ಪುಸ್ತಕಗಳಿಗೆ ಏನೇನು ವಿಷಯಗಳು ಆಗಿರ್ತಾವ ಅಂದ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮುಂಚಿತವಾಗಿ ಮೆಮೊರಂಡಮ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ, ಏನ್ ವಿಷಯಗಳನ್ನ ಚರ್ಚೆ ಆಗ್ಬೇಕು. ಸಾಮಾನ್ಯವಾಗಿ ಇದು ವಿಷಯ ಒಳಗ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡೋದಾಗಿರ್ಬೋದು. ಅದ್ರ ಜೊತೆಗೆ ಕೆಲವೊಂದು ಸೌಹಾರ್ದ ಸಹಕಾರಿ ಒಳಗೆ ಏನು ಮಿಸ್ ಆಗ್ಲಿಕ್ಕೆ ಹತ್ತದ ಅಂದ್ರ ಪ್ರತಿಯೊಂದು ಆಡಳಿತ ಮಂಡಳಿಯು ಮೀಟಿಂಗ್ ಸೇರಿದಾಗ ಒಂದು ತಿಂಗಳ ಅವಧಿಯಲ್ಲಿ ಅಂದ್ರೆ ಹಿಂದಿನ ತಿಂಗಳಿಂದ ಈ ತಿಂಗಳ ತನಕ ಏನೇನು ವ್ಯವಹಾರ ಆಗ್ಯಾವಲ್ಲ ಆ ಜಮಾ ಖರ್ಚು ಪತ್ರಿಕೆಯನ್ನ ಅದ್ರೊಳಗ ನೋಂದಣಿ ಮಾಡ್ಬೇಕಂದ್ರೆ ರೆಕಾರ್ಡ್ ಮಾಡ್ಬೇಕು. ಒಂದ್ ವೇಳೆ ಅದಕ್ಕೆ ರೆಕಾರ್ಡ್ ಮಾಡಕ್ಕಾಗಲಿಲ್ಲ ಅಂದ್ರೆ ಒಂದು ಸಪರೇಟ್ ಪ್ರತ್ಯೇಕವಾದಂತ ಫೈಲ್ ಅನ್ನ ಮೇಂಟೈನ್ ಮಾಡಿ ಆ ಅವಧಿಯ ಜಮಾ ಖರ್ಚು ಪತ್ರಿಕೆ ಆಗಲಿ, ಲಾಭ ಹಾನಿ ಆಗಲಿ ಅಥವಾ ಅಡಾವು ಪತ್ರಿಕೆ ಆಗಲಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರ ಗಮನಕ್ಕೆ ತಂದು ಇಂತಿಂತ ವ್ಯವಹಾರಗಳನ್ನ ನಾವು ಈ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಕೈಕೊಂಡವ, ಒಂದು ತಿಂಗಳ ಅವಧಿಯಲ್ಲಿ ಕೈಕೊಂಡವು ಅಂತ ಅವ್ರಿಗೆ ಗಮನಕ್ಕೆ ತಂದು ಅವ್ರದೆಲ್ಲ ಒಂದು ಚಿಕ್ಕ ರುಜುವನ್ನ ಅಂದ್ರೆ ಅವ್ರದೆಲ್ಲ ಸೈನ್ ಅಂತ ಒಂದು ಫೈಲ್ ಅಲ್ಲಿ ಕಡತದಲ್ಲಿ ಹಾಕಿಡುವುದು ಅತಿ ಅವಶ್ಯಕ. ಆದ್ರೆ ಇಲ್ಲಿ ಏನಾಗ್ತಿರ್ತದ, ಬರೀ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಆದ್ರ ಆ ಒಂದು ಅವಧಿಯಲ್ಲಿ ಏನೇನು ವ್ಯವಹಾರ ನಡೀತ ಅನ್ನೋದು ಆಡಳಿತ ಮಂಡಳಿಯವರಿಗೆ ಗಮನಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ರತಿನಿತ್ಯ ಅವರು ಬರೋದಿಲ್ಲ. ಅಲ್ಲಿ ಮೀಟಿಂಗ್ ಕರೆದಾಗ ಮೀಟಿಂಗ್ ಬರ್ತಾರ, ಮೀಟಿಂಗ್ ದಲ್ಲಿ ಏನ್ ವಿಷಯ ಚರ್ಚೆ ಆಗ್ತಾವ ಚರ್ಚೆ ಮಾಡಿ ಹೋಗ್ತಾರ. ಆದ್ರೆ ಮುಖ್ಯವಾಗಿ ಏನಾಗ್ಬೇಕಾಗಿರೋದಂದ್ರ ಆ ಒಂದು ಅವಧಿಯಲ್ಲಿ ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ
ಎಷ್ಟು ಹಣವನ್ನ ನಾವು ಮೂಲಗಳಿಂದ ಯಾವ್ಯಾವ ಮೂಲಗಳಿಂದ ಪಡ್ಕೊಂಡಿವು, ಯಾವ್ಯಾವ ಮೂಲಗಳಿಗಾಗಿ ನಾವು ವ್ಯಯ ಕೊಟ್ಟಿದೆವು, ಮತ್ತು ನಮ್ಮ ಅಂತಿಮ ಶುಲ್ಕ ಎಷ್ಟು ಉಳಿದದ ಅನ್ನೋದನ್ನ ಅಂತ ಮಾಹಿತಿಯನ್ನ ನಮ್ಮ ಆಡಳಿತ ಮಂಡಳಿಯವರಿಗೆ ಕೊಡುವುದು ಅತಿ ಅವಶ್ಯಕ. ಅದಕ್ಕೆ ನಾವು ಇಷ್ಟ ಆದ್ಮೇಲೆ ಇನ್ನ ವಾರ್ಷಿಕ ಸರ್ವಸಾಧಾರಣ ಸಭೆಯ ಟರಾವ್ ಪುಸ್ತಕ ಅಂತ ಕರಿತೀವಿ. ಆ ಟರಾವ್ ಪುಸ್ತಕ ಒಳಗ ಆ GB ಒಳಗ ಏನೇನ ರೆಕಾರ್ಡ್ ಮಾಡ್ಬೇಕಾಗಿತ್ತು ಆ ವಸ್ತುಗಳನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ. ಜೊತೆಗೆ ಪೂರಕವಾಗಿ ಕೆಲವೊಂದು ನಾನು ನೋಡಿದಂಗ ಕೆಲವೊಂದು ಏನ್ ಮಿಸ್ ಆಗ್ಲಿಕ್ಕತ್ತದ ಅಂದ್ರ, ನಾವು ಬಜೆಟ್ ಅನ್ನ ಏನ್ ಮಂಡನೆ ಮಾಡಿರ್ತೀವಿ ಅಂದ್ರೆ ಪ್ರತಿ ವರ್ಷ ಬಜೆಟ್ ಅನ್ನ ಮಂಡನೆ ಮಾಡ್ಕೊತ ಹೋಗ್ತೀವಿ. ಮುಂಬರುವ ಆರ್ಥಿಕ ವರ್ಷಕ್ಕಾಗಿಯೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ. ಈ ವರ್ಷನೂ ಆರ್ಥಿಕ ವರ್ಷಕ್ಕಾಗಿ ಹಿಂದಿನ ವರ್ಷ ಮಾಡಿರ್ತೀವಿ. ಕೆಲವೊಂದು ವೆಚ್ಚಗಳು ಏನಾಗಿರ್ತಾವ ಅಂದ್ರ ಹೇರಾಪೇರಿ ಆಗಿರ್ತಾವ. ಅಂದ್ರೆ ನಾವು ಅಂದಾಜು ಆಯವ್ಯಯ ಪತ್ರಿಕೆಯನ್ನ ರೆಡಿ ಮಾಡಿರ್ತೀವಿ. ಅಂದಾಜು ಆಯವ್ಯಯ ಪತ್ರಿಕೆಯನ್ನ ರೆಡಿ ಮಾಡಿದಾಗ ಕೆಲವೊಂದು ಸಲ ವಾಸ್ತವವಾಗಿ ಲೆಕ್ಕ ಪರಿಶೋಧನೆ ಆದ್ಮೇಲೆ ಏನಾಗಿರ್ತದ ಅದು ಹೆಚ್ಚು ಕಡಿಮೆ ಆಗಿರ್ತಾವ. ಅಂತ ಹೆಚ್ಚಾದಂತ ವೆಚ್ಚಗಳಿಗೆ ನಾವು ಮತ್ತೇನ್ ಮಾಡ್ಬೇಕಾಗಿರ್ತದ, ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾವು ಕಳೆದ ಬಾರಿ ಇಷ್ಟಕ್ಕ ನಾವು ಅಂದಾಜು ಮಾಡಿದೀವಿ, ಆದ್ರೆ ವಾಸ್ತವವಾಗಿ ಇಷ್ಟು ಹೆಚ್ಚಾಗಿದೆ, ಇದಕ್ಕೂ ಒಂದು ಅನುಮೋದನೆ ಕೊಡ್ರಿ ಅಂತ ಆ ವಿಷಯವನ್ನ ಚರ್ಚೆ ಮಾಡಿ ಆ ಒಂದು ವಿಷಯಗಳನ್ನ ಕೂಡ ನಾವು ಆ ವಾರ್ಷಿಕ ಸರ್ವಸಾಧಾರಣ ಸಭೆಯ ಪುಸ್ತಕ ಒಳಗ ರೆಕಾರ್ಡ್ ಮಾಡೋದು ತುಂಬಾ ಅತಿ ಅವಶ್ಯಕ. ಅಂದ್ರ ನಾವು ಮಂಡನೆ ಪ್ರತಿ ವರ್ಷ ಆಯವ್ಯಯ ಮಂಡನೆ ಏನ್ ಮಾಡ್ತೀವಲ್ಲ ಅದಕ್ಕೆ ಪೂರಕವಾಗಿ ಯಾವ್ಯಾವ ಹೆಚ್ಚಾಗ್ಯಾವ ಎಕ್ಸ್ಪೆಂಡಿಚರ್ ಗಳನ್ನ ಅವ್ರ ಮುಂದೆ ಮಂಡನೆ ಮಾಡ್ಬೇಕು, ಯಾವ್ಯಾವ ಕಡಿಮೆ ಆಗ್ಯಾವನು ಅವ್ರು ಗಮನಕ್ಕೆ ತರಬೇಕು. ನಾವು ಅಂದಾಜು ಇಷ್ಟು ಮಾಡಿದೀವಿ, ವಾಸ್ತವವಾಗಿ ಇಷ್ಟು ಕಡಿಮೆ ಮಾಡಿದೀವಿ ಅನ್ನೋದು ಪ್ರೋಗ್ರೆಸ್ ತೋರಿಸ್ತದ. ಮತ್ತೆ ಹೆಚ್ಚು ಮಾಡಕ್ಕಾಗಲಿ ಅದಕ್ಕೆ ಕಾರಣಗಳನ್ನ ನೀವು ಸಮಜಾಯಿಸಿ ಹೇಳ್ಬೇಕಾಗ್ತದ ಸರ್ವ ಸದಸ್ಯರ ಮುಂದೆ. ಇದನ್ನು ಕೂಡ ಅಲ್ಲಿ ರೆಕಾರ್ಡ್ ಮಾಡ್ಬೇಕು. ಇನ್ನ ಕಾಪೀಸ್ ಆಫ್ ದಿ ಬೋರ್ಡ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಪ್ರತಿಯೊಂದು ನಾವು ಆಡಳಿತ ಮಂಡಳಿಯ ಠರಾವ್ ಪುಸ್ತಕದಲ್ಲಿ ಏನೇನ್ ರೆಕಾರ್ಡ್ ಮಾಡ್ತೀವೋ ಅದರದೊಂದು ಕಾಪೀಸ್ ಅನ್ನ ಕೆಲವೊಂದ್ಸಲ ಸಂಬಂಧಪಟ್ಟವರಿಗೆ, ಕೆಲವೊಂದ್ಸಲ ಸಂಬಂಧಪಟ್ಟ ಇಲಾಖೆಗೂ ಕಳಿಸುವುದು ಅತಿ ಅವಶ್ಯ ಆಗ್ತದ. ಉದಾಹರಣೆ ನೋಡ್ರಿ, ಉದಾಹರಣೆ ಏನಂದ್ರ ಈಗ ಎಂಪ್ಲಾಯಿ ನೇಮಕ ಆಗಿರ್ತಾರ. ಎಂಪ್ಲಾಯಿ ನೇಮಕ ಆಗಿದ್ರು ಹೆಂಗಾಗಿರ್ತಾರ, ಆಡಳಿತ ಮಂಡಳಿಯ ಠರಾವಿನ ಮೂಲಕ ಆದ್ರೂ ಕೂಡ ಅದರದೊಂದು ಪ್ರತಿಯನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನಮ್ಮ ಸೌಹಾರ್ದ ಸಹಕಾರಿ ಒಳಗ ಇಡ್ತೀವಿ. ಜೊತೆಗೆ ಯಾವ್ಯಾವ ಸಿಬ್ಬಂದಿಗೆ ಯಾವ್ಯಾವ ಜವಾಬ್ದಾರಿಯನ್ನ ಕೊಟ್ಟದೀವಿ ಅಂತ ನಾವು ತಿಳಿಸುವಂತ ಪತ್ರಿಕೆ ಒಳಗೆ ಅಂದ್ರೆ ಅದನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಮಿನಿಟ್ಸ್ ಒಳಗೆ ರೆಕಾರ್ಡ್ ಮಾಡಿ ಅದರದೊಂದು ಕಾಪಿಯನ್ನು ಕೂಡ ಅವ್ರಿಗೆ ಕೊಡ್ತೀವಿ. ಇಂಥ ಪ್ರತಿಯನ್ನ ಕೂಡ ನಮ್ಮ ಸೌಹಾರ್ದ ಸಹಕಾರಿ ಕಚೇರಿಯಲ್ಲಿ ಇಡುವುದು ಅತಿ ಅವಶ್ಯಕ. ಇನ್ನು ಲಾಸ್ಟ್ನೇದಾಗಿ ಒಳಗೆ ಏನ್ ಹೇಳ್ತದ ಅಂದ್ರೆ ಆನ್ಯುವಲ್ ರಿಪೋರ್ಟ್. ತಾವು ಪ್ರತಿ ವರ್ಷ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಆನ್ಯುವಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿರ್ತೀರಿ. ಅಂದ್ರೆ ಪ್ಲಾನ್ಗಳನ್ನ ಮಾಡಿರ್ತೀರಿ. ಯಾವ್ಯಾವ ಪ್ಲಾನ್ಗಳನ್ನ ಮಾಡ್ರಿ, ಏನೇನ್ ಆಗ್ಯದ ಅದ್ರದ್ದು ಒಂದು ಸಂಕ್ಷಿಪ್ತ ವರದಿಯನ್ನ, ವಾರ್ಷಿಕ ವರದಿಯನ್ನ ತಾವು ಸಿದ್ಧಪಡಿಸಿರ್ತೀರಿ. ಈ ವರದಿ ಕೂಡ ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ ಇಡುವುದು ಅತಿ ಅವಶ್ಯಕ. ಜೊತೆಗೆ ಶಾಸನಬದ್ಧ ಲೆಕ್ಕ ಪರಿಶೋಧನಾ ವರದಿ ಕೂಡ ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ ಇಡುವುದು ಅತಿ ಅವಶ್ಯಕ. ಏನಪ್ಪಾ ಇದು ಶಾಸನಬದ್ಧ ಲೆಕ್ಕ ಪರಿಶೋಧನಾ ವರದಿ? ನಮ್ಮ ಪ್ರತಿ ವರ್ಷಕ್ಕ ಒಬ್ರು ಲೆಕ್ಕ ಪರಿಶೋಧಕರನ್ನ ನಾವು ನೇಮಕ ಮಾಡಿದ್ಮೇಲೆ ಆ ಜನರಲ್ ಬಾಡಿ ಮೀಟಿಂಗ್ ನಾಗ ಏನ್ ನೇಮಕ ಮಾಡಿರ್ತೀವಿ ಅವರಿಗೆ ನಾವೇನ್ ಕರಿತೀವಿ ಇಲ್ಲಿ ಶಾಸನಬದ್ಧ ಲೆಕ್ಕ ಪರಿಶೋಧಕ ಅಥವಾ ಸ್ಟ್ಯಾಟ್ಯುಟರಿ ಅಡಿಟರ್ ಅಂತ ಕರಿತೀವಿ. ಅವ್ರು ಒಂದು ಲೆಕ್ಕ ಪರಿಶೋಧನೆ ಮಾಡಿದ್ಮೇಲೆ ಒಂದು ವರದಿಯನ್ನು ಕೊಡ್ತಾರ. ಆ ವರದಿಯನ್ನು ಕೂಡ ನಮ್ಮ ಸೌಹಾರ್ದ ಸಹಕಾರಿಯ ಕಚೇರಿಯಲ್ಲಿ ಇಡುವುದು ಅತಿ ಅವಶ್ಯಕ. ಅದು ಸೆಕ್ಷನ್ 32. ಇಷ್ಟು 32 ನೋಡಿದ್ಮೇಲೆ ಸ್ವಲ್ಪ ಮತ್ತೆ ಡಿಟೇಲ್ ಆಗಿ ನೋಡ್ಕೋತ ಹೋಗೋಣ. ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ ಎಂಪ್ಲಾಯಿ ಅಂದ್ರ ಯಾರು, ಏನಪ್ಪಾ ಇದು ಎಂಪ್ಲಾಯಿಗೆ ನಮಗ ಲೆಕ್ಕ ಪರಿಶೋಧನೆಗೆ ಏನ್ ಸಂಬಂಧ? ತಮ್ಗೆಲ್ಲ ತಿಳಿದಿರ್ಬಹುದು. ಸೆಕ್ಷನ್ ಪ್ಯೂರ್ಲಿ ನಮ್ಮ ಸೆಕ್ಷನ್ ಏನ್ ಹೇಳ್ತದ ಅಂದ್ರೆ ಎಂಪ್ಲಾಯಿ ಬದಲ್ ಸೆಕ್ಷನ್ 31 ಸಿಬ್ಬಂದಿ ಯಾವ ರೀತಿ ನೇಮಕ ಆಗ್ತಾರ ತಮ್ಮ ಮಾಹಿತಿಗಾಗಿ, ತಮ್ಗೆ ಗೊತ್ತಿರ್ತದ, ಅದು ತಮ್ಮ ಮಾಹಿತಿಗಾಗಿ. ಸಬ್ಜೆಕ್ಟ್ ಟು ದ ಅಪ್ರೂವಲ್ ಆಫ್ ದಿ ಜನರಲ್ ಬಾಡಿ, ದ ಬೋರ್ಡ್ ಶಾಲ್ ಡಿಟರ್ಮೈನ್ ದ ಕ್ಯಾಡರ್ ಸ್ಟ್ರೆಂತ್ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ದ ಸ್ಕೇಲ್ ಪೇ ಆಫ್ ದಿ ಎಂಪ್ಲಾಯಿ ಆಫ್ ದಿ ಕೋಆಪರೇಟಿವ್. ನೋಡ್ರಿ, ಒಂದು ಸೌಹಾರ್ದ ಸಹಕಾರಿಯ ಆಡಳಿತ ಮಂಡಳಿಯವರ ನೇಮಕ ಮಾಡಿದ್ರು ಕೂಡ, ಸಿಬ್ಬಂದಿಯನ್ನ ನೇಮಕ ಮಾಡಿದ್ರು ಕೂಡ ಅದರದ ಪೂರ್ವಾನುಮತಿ ಅನುಮತಿಯನ್ನ ಯಾರು ತೆಗೆದುಕೊಳ್ಬೇಕಿಲ್ಲ? ವಾರ್ಷಿಕ ಸರ್ವಸಾಧಾರಣ ಸಭೆಯ ಅನುಮತಿಯನ್ನ ಪಡ್ಕೊಳ್ಬೇಕು. ಹಿಂಗ್ ಪಡ್ಕೊಂಡಿದ್ಮೇಲೆ ಏನ್ ಮಾಡ್ತಾರ ಅವರು, ಏನ್ ಡಿಟರ್ಮೈನ್ ಮಾಡ್ತಾರಲ್ಲೇ ನಮ್ಮ ಸೌಹಾರ್ದ ಸಹಕಾರಿಯ ಆಡಳಿತವನ್ನ ನಡೆಸಲಿಕ್ಕೆ ಎಷ್ಟು ಜನ ಸಿಬ್ಬಂದಿ ಬೇಕು, ಜೊತೆಗೆ ಅವ್ರ ಸ್ಕೇಲ್ ಯಾವ ರೀತಿ ಇರಬೇಕು, ಮ್ಯಾನೇಜರ್ ಸ್ಕೇಲ್ ಎಷ್ಟಿರ್ಬೇಕು, ಸಿಬ್ಬಂದಿ ಅಂದ್ರೆ ಕ್ಲರ್ಕ್ ಸಂಬಳ ಎಷ್ಟಿರ್ಬೇಕು, ಇದನ್ನೆಲ್ಲ ರೂಪಿಸ್ಕೋತಾರ. ಮತ್ ಸಬ್ಜೆಕ್ಟ್ ಏನದ ಅಂದ್ರ 2% ಆಫ್ ದಿ ವರ್ಕಿಂಗ್ ಕ್ಯಾಪಿಟಲ್, ನಮ್ಮ ದುಡಿಯುವ ಬಂಡವಾಳದ 2% ಮಿತಿ ಒಳಪಟ್ಟು ಆಡಳಿತ ಮಂಡಳಿಯವರು ಏನ್ ಮಾಡ್ತಾರ, ಈ ರೀತಿ ತಮ್ಮನ್ನ ಇಲ್ಲಿ ನೇಮಕ ಮಾಡಿರ್ತಾರೆ. ಆಯ್ತು, ನೇಮಕ ಆದ ಮೇಲೆ ತಮ್ಮ ಜವಾಬ್ದಾರಿ ಲೆಕ್ಕ ಪರಿಶೋಧನೆಗೆ ಯಾವ ರೀತಿ ಇರ್ತದ ಅಂತ ನೋಡೋಣ. ವಿತ್ ದ ಪ್ರಯರ್ ಅಪ್ರೂವಲ್ ಆಫ್ ದಿ ನೋಡ್ರಿ, ಸಬ್ ಸೆಕ್ಷನ್ 2 ಒಳಗೆ ಏನ್ ಹೇಳ್ತದಂದ್ರ ಲೆಕ್ಕ ಪರಿಶೋಧನೆಗೆ ತಾವೆಲ್ಲ ಲೆಕ್ಕ ಪರಿಶೋಧಕರು ಬಂದ ಮೇಲೆ ಬುಕ್ ಗಳನ್ನ ಇಮಿಡಿಯೇಟ್ಲಿ ಕೊಡುವ ಹಾಗಿಲ್ಲ. ಬದ್ಲಿಗೆ ಏನ್ ಹೇಳಿದೆ ಅಂದ್ರ ಆ ಸೆಕ್ಷನ್ 31 ಸಬ್ ಸೆಕ್ಷನ್ 2 ಒಳಗ ಸಬ್ ಸೆಕ್ಷನ್ ಒಳಗ ಕ್ಲಾಸ್ I1 ಒಳಗೆ ಏನ್ ಹೇಳಿದೆ ಅಂದ್ರ ವಿತ್ ಪ್ರಯರ್ ಅಪ್ರೂವಲ್ ಆಫ್ ದಿ ಬೋರ್ಡ್
ಫರ್ನಿಶ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡ್ರಿ, ಪ್ರಾಯರ್ ಅಪ್ರೂವಲ್ ಆಫ್ ದಿ ಬೋರ್ಡ್, ಆಡಳಿತ ಮಂಡಳಿಯ ಅನುಮೋದನೆಯ ಮೇರೆಗೆ, ಒಪ್ಪಿಗೆಯ ಮೇರೆಗೆ ತಾವೇನ್ ಮಾಡ್ಬೇಕಿಲ್ಲ, ಫರ್ನಿಶ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಶೆಡ್ಯೂಲ್ಸ್, ಆರ್ಥಿಕ ತಕ್ತೆಗಳು, ಶೆಡ್ಯೂಲ್ಗಳು, ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಗಳು, ಇತರೆ ಡಾಕ್ಯುಮೆಂಟ್ಗಳನ್ನ ಲೆಕ್ಕ ಪರಿಶೋಧಕರಿಗೆ ಕೊಡಬೇಕು. ಯಾವಾಗ ಕೊಡಬೇಕು? ವಿದಿನ್ ದ 30 days ಆಫ್ ದಿ ಕ್ಲೋಸರ್ ಆಫ್ ದಿ ಕೋಆಪರೇಟಿವ್ ಇಯರ್. ಅಂದ್ರೆ ನಮ್ಮ ಆರ್ಥಿಕ ವರ್ಷ ಮುಗಿದ 30 ದಿನಗಳ ಒಳಗಾಗಿ ಆಡಳಿತ ಮಂಡಳಿಯ ಒಪ್ಪಿಗೆಯನ್ನು ಪಡೆದುಕೊಂಡು ನಾವು ಆರ್ಥಿಕ ತಕ್ತೆಗಳನ್ನು, ಸಂಬಂಧಪಟ್ಟ ಯಾದಿಗಳನ್ನು, ಸಂಬಂಧಪಟ್ಟ ಸ್ಟೇಟ್ಮೆಂಟ್ಗಳನ್ನು ಮತ್ತೆ ಇತರೆ ದಾಖಲೆಗಳನ್ನು ಲೆಕ್ಕ ಪರಿಶೋಧಕರಿಗೆ ಕೊಡುವುದು ಅವಶ್ಯದ. ಅಂದ್ರ ನಾವು ಲೆಕ್ಕ ಪರಿಶೋಧಕರಿಗೆ ಇವನು ಕೊಡಬೇಕಾಗೈತಿ ಅಂತ ಹೇಳಿ ಇಮಿಡಿಯೇಟ್ಲಿ ಕೊಡೋಂಗಿಲ್ಲ. ಬದಲಿಗೆ ಪೂರಕವಾಗಿ ಆಡಳಿತ ಮಂಡಳಿಯ ಸಭೆಯನ್ನ ಕರೆದ ನಾವು ಲೆಕ್ಕ ಪರಿಶೋಧನೆಗೆ ಪುಸ್ತಕಗಳನ್ನ ಹಾಜರುಪಡಿಸ್ತಾ ಇದ್ದೀವಿ, ನಮ್ಮ ಆರ್ಥಿಕ ತಕ್ತೆಗಳು ಈ ರೀತಿ ಅದಾವ, ಅದಕ್ಕೆ ಸಂಬಂಧಪಟ್ಟ ಯಾದಿಗಳನ್ನ ನಾವು ಈ ರೀತಿ ರೆಡಿ ಮಾಡಿದೀವಿ ಅಂತ ಆಡಳಿತ ಮಂಡಳಿಯ ಗಮನಕ್ಕೆ ತಂದ, ಮೌಖಿಕವಾಗಿ ಇಲ್ಲ, ಇದು ಲಿಖಿತವಾಗಿ ಅಲ್ಲೊಂದು ವಿಷಯವನ್ನ ಪ್ರಸ್ತಾಪ ಮಾಡಿ, ಆ ವಿಷಯವನ್ನ ಚರ್ಚೆ ಮಾಡಿ, ಆ ವಿಷಯವನ್ನ ಅಲ್ಲಿ ನೋಂದಣಿ ಮಾಡ್ಕೊಂಡು ರೆಕಾರ್ಡ್ ಮಾಡಿದ ಮೇಲೆ ಇದಕ್ಕೆ ತಮ್ಗ ಲೆಕ್ಕ ಪರಿಶೋಧನೆಗೆ ಪುಸ್ತಕಗಳನ್ನ ಕೊಡ್ಲಿಕ್ಕೆ ಅನುಮೋದನೆ ಸಿಗ್ತದ. ಅವಾಗ ನೀವು ಲೆಕ್ಕ ಪರಿಶೋಧಕರಿಗೆ ಕೊಡುವುದು ಅವಶ್ಯದ. ಎಷ್ಟು ದಿವಸನ್ಯಾಗ ಕೊಡಬೇಕು? ಇಲ್ಲಿ ಸಬ್ ಸೆಕ್ಷನ್ 2 ಹೇಳ್ತದೆ, ಇಲ್ಲಿ ವಿದಿನ್ 30 days ಆಫ್ ದಿ ಕ್ಲೋಸರ್ ಆಫ್ ದಿ ಕೋಆಪರೇಟಿವ್ ಇಯರ್. ನಮ್ಮ ಆರ್ಥಿಕ ವರ್ಷ 31 ಮಾರ್ಚ್ ಪ್ರತಿ ವರ್ಷ ಮುಗಿತದ. ಅದು ಮುಗಿದ 30 ದಿನಗಳ ಒಳಗಾಗಿ ನಾವೇನ್ ಮಾಡ್ಬೇಕಿಲ್ಲ, ಲೆಕ್ಕ ಪುಸ್ತಕಗಳನ್ನ ಹಾಜರುಪಡಿಸಬೇಕು ಅಂತದ. ಹೌದಾ? ಇಷ್ಟು ನೋಡಿದ ಮೇಲೆ ನಾವು ನೆಕ್ಸ್ಟ್ ನೋಡೋಣ ಕೆಲವೊಂದು ಸೆಕ್ಷನ್ಗಳನ್ನ ನಮ್ಮ ಲೆಕ್ಕ ಪರಿಶೋಧನೆಗೆ ಪೂರಕದ ಮತ್ತು ತಮ್ಮ ಲೆಕ್ಕ ಪುಸ್ತಕಗಳ ಇಡುವಿಕೆಗಾಗಿಯೂ ಅತಿ ಅವಶ್ಯದ. ಸೆಕ್ಷನ್ 20 ಮತ್ತು ಸೆಕ್ಷನ್ 21A 21B. ಏನಪ್ಪ ಇದು ಸೆಕ್ಷನ್ 20 ಹೇಳ್ತದ ಅಂದ್ರ, ರೆಗ್ಯುಲರ್ ಮೆಂಬರ್, ನಮ್ಮ ಸಾಮಾನ್ಯ ಮೆಂಬರ್ ಅಂತ ಕರಿತೀವಿ ನಾವು, ರೆಗ್ಯುಲರ್ ಮೆಂಬರ್ ಅಂತ ಕರಿತೀವಿ. ಇದ್ರ ಬದಲು ಸೆಕ್ಷನ್ 20 ಹೇಳಿದ. ಇನ್ನು 21 ಏನ್ ಹೇಳಿದ ಅಂದ್ರ ನಾಮಿನಲ್ ಮೆಂಬರ್ ಬದಲು ಹೇಳಿದ. ಇನ್ನು 21B ಅಸೋಸಿಯೇಟ್ಸ್ ಮೆಂಬರ್ ಹೇಳಿದ. ಯಾವುದೇ ಕಾರಣಕ್ಕಾಗಿ 21B ಯಲ್ಲಿ ಸೂಚಿಸಿರುವಂತ ಅಸೋಸಿಯೇಟ್ ಮೆಂಬರು ರೆಗ್ಯುಲರ್ ಮೆಂಬರ್ಗಿಂತ 15% ದಾಟುವ ಹಾಗಿಲ್ಲ. ಅದರ ಮಿತಿಗೆ ಒಳಪಟ್ಟು ತಾವು ಸದಸ್ಯರನ್ನಾಗಿ ಮಾಡಿಕೊಂಡಿರ್ತೀವಿ. ಇಷ್ಟೆಲ್ಲ ನೀವು ತಾವು ಸದಸ್ಯರನ್ನ ಮಾಡ್ಕೊಂಡ್ಮೇಲೆ ಆಯ್ತು, ಇಷ್ಟೆಲ್ಲ ನಾವು ಸದಸ್ಯರನ್ನ ಮಾಡ್ಕೊಂಡಿರ್ತೀವಿ, ರೆಗ್ಯುಲರ್ ಮಾಡ್ಕೋತೀವಿ, ನಾಮಿನಲ್ ಮಾಡ್ತೀವಿ ಅಥವಾ ಅಸೋಸಿಯೇಟ್ಸ್ ಅನ್ನ ಮಾಡಿರ್ತೀವಿ. ಆದರೆ ಪ್ರಶ್ನೆ ಏನ್ ಬರ್ತದಂದ್ರ, ರಿಜಿಸ್ಟರ್ ಯಾವ ರೀತಿ ಇಡಬೇಕು? ನಮ್ಮ ಸಂವಾದ ಸಹಕಾರಿಯಲ್ಲಿ ರಿಜಿಸ್ಟರ್ ಯಾವ ರೀತಿ ಇಟ್ಟರೆ ನಮಗೆ ಸಹಕಾರಿ ಆಗ್ತದ, ನಮ್ಮ ಆಡಳಿತ ಮಂಡಳಿಗೂ ಆಗ್ತದ, ಆಡಳಿತ ಮಾಡ್ಲಿಕ್ಕೂ ಅನುಕೂಲ ಆಗುವ ರೀತಿಯಲ್ಲಿ ನಾವು ಒಂದು ರಿಜಿಸ್ಟರ್ ಅನ್ನ ಇಡಬೇಕು. ಆ ರಿಜಿಸ್ಟರ್ ಏನೆಲ್ಲಾ ಒಳಗೊಂಡಿರ್ತದ ಅಂದ್ರ, ಸಾಮಾನ್ಯವಾಗಿ ನೇಮ್ ಆಫ್ ಎ ಮೆಂಬರ್, ನಮ್ಮ ಸೌಹಾರ್ದ ಸಹಕಾರಿ ಸದಸ್ಯರ ಪೂರ್ಣ ಹೆಸರು ಮತ್ತು ವಿಳಾಸ, ಜೊತೆಗೆ ನಾಮಿನಿ ನೇಮ್ ಅಂತದ. ಎರಡನೇದು ನಾಮಿನಿ ನೇಮ್ ಅಂದ್ರ, ನಮ್ಮ ಸೌಹಾರ್ದ ಸದಸ್ಯರು ಭವಿಷ್ಯತ್ತಿನಲ್ಲಿ ಏನಾದ್ರೂ ಮರಣ ಹೊಂದಿದ್ದೇ ಆದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಷೇರು, ಅವರಿಗೆ ಸಂಬಂಧಪಟ್ಟಂತ ಡಿವಿಡೆಂಡ್ ಅಂತ ಕರಿತೀವಿ, ಅವರಿಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಠೇವುಗಳು ಇದ್ರ ಅದನ್ನ ಯಾರಿಗೆ ಕೊಡುನು ಅಂತ ನಾವು ಮುಂದೆ ಗೊಂದಲಕ್ಕೆ ಆಗಬಾರ್ದಂತ ಪೂರ್ವಭಾವಿಯಾಗಿ ಅವರಿಂದ ನಾವು ನಾಮಪತ್ರವನ್ನ, ಅಂದ್ರೆ ನಾಮಿನಿ ಯಾರ್ದು ಮಾಡ್ಬೇಕು ಅನ್ನೋದೊಂದು ಫಾರ್ಮ್ ಅನ್ನ ತಗೊಂಡು ಆ ಸಹಿಯನ್ನು ಪಡ್ಕೊಂಡು ಅದನ್ನ ದಾಖಲೆಯಲ್ಲಿ ಇಟ್ಟು ಅಲ್ಲಿ ಸೂಚಿಸಿರುವಂತಹ ನಾಮಿನಿ ಹೆಸರನ್ನ ಈ ರಿಜಿಸ್ಟರ್ ನಲ್ಲಿ ಇನ್ನ ಡೇಟ್ ಆಫ್ ಬಿಕಮಿಂಗ್ ಎ ಮೆಂಬರ್, ಯಾವ ದಿನದಂದು ಅವರು ಅಲ್ಲಿ ಮೆಂಬರ್ ಆಗ್ಯಾರ. ಸಾಮಾನ್ಯವಾಗಿ ಠರಾವ್ ಪುಸ್ತಕದಲ್ಲಿ ಆಡಳಿತ ಮಂಡಳಿಯವರು ಠರಾವ್ ಪಾಸ್ ಮಾಡಿದ್ಮೇಲೆ ಅವ್ರು ನಮ್ಮ ಸಂವಾದ ಸಹಕಾರಿಯ ಮೆಂಬರ್ ಆಗಿರ್ತಾರ. ಇನ್ನ ಫೋಟೋ ಆಫ್ ಎ ಮೆಂಬರ್, ನೋಡ್ರಿ, ಆ ಸದಸ್ಯನ ಒಂದು ಫೋಟೋ ಪ್ರತಿಯನ್ನ, ಸ್ಟಾಂಪ್ ಸೈಜ್ ಫೋಟೋ ಪ್ರತಿಯನ್ನ ಆ ರಿಜಿಸ್ಟರ್ಗೆ ಅಂಟಿಸುವುದು ಕೂಡ ಕಡ್ಡಾಯ ಅದ. ಬರೀ ಅಂಟಿಸುವುದಿಲ್ಲ, ಮುಖ್ಯ ಕಾರ್ಯನಿರ್ವಾಹಕರು ಏನ್ ಮಾಡ್ಬೇಕಾಗ್ರ ಇಲ್ಲಿ ಅದರ ಮೇಲೆ ಒಂದು ರುಜು ಮಾಡಿ ಆ ಫೋಟೋವನ್ನ ದೃಢೀಕರಣ ಮಾಡಬೇಕು. ಜೊತೆಗೆ ಸಂಸ್ಥೆಯ ಮೊಹರು ಅಂತ ಕರಿತೀವಿ ನಾವು, ಸೀಲ್, ರೌಂಡ್ ಸೀಲ್ ಅಂತ ಕರಿತೀವಿ, ಆ ರೌಂಡ್ ಸೀಲ್ ಅನ್ನು ಕೂಡ ಆ ಫೋಟೋ ಮತ್ತು ರಿಜಿಸ್ಟರ್ ನಲ್ಲಿ ಒತ್ತಿ, ಮುದ್ರೆಯನ್ನು ಒತ್ತಿ ಆ ಫೋಟೋವನ್ನ ಕೂಡ ದೃಢೀಕರಣ ಮಾಡುವುದು ಅತಿ ಅವಶ್ಯದ. ಈ ರೀತಿ ನಾವು ಫೋಟೋವನ್ನು ಅಂಟಿಸಿದ ಮೇಲೆ KYC ಡಾಕ್ಯುಮೆಂಟ್ ಅನ್ನ ಪಡ್ಕೊಂಡಿರ್ತೀವಿ. ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವನ್ನೆಲ್ಲ ನಾವು ಅಧಿಕೃತ ಡಾಕ್ಯುಮೆಂಟ್ ಗಳನ್ನ ತಗೊಂಡ್ ಫೈಲ್ ನಲ್ಲಿ ಮಾಡಿದ ಕೂಡಲೇ ಅಲ್ಲಿರುವಂತಹ ನಂಬರ್, ಆ ಪ್ರತಿಯೊಂದು ದಾಖಲೆ, ಆಧಾರ್ ನಂಬರ್ ಆಗಿರ್ಬೋದು, ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಪಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಅಥವಾ ವೋಟರ್ ID ನಂಬರ್ ಆಗಿರ್ಬೋದು, ಅವನ್ನೆಲ್ಲ ಕೂಡ ರಿಜಿಸ್ಟರ್ ನಲ್ಲಿ ಮಾಡುವುದು ಅತಿ ಅವಶ್ಯದ. ಇನ್ನು ಜೊತೆಗೆ ಸ್ಪೆಸಿಮೆನ್ ಸಿಗ್ನೇಚರ್ ನಮ್ಮ ಸೌಹಾರ್ದ ಸಹಕಾರಿಯ ಮಾದರಿ ಸಹಿಗಳನ್ನ ಆ ರಿಜಿಸ್ಟರ್ ನಲ್ಲಿ ಪಡೆದುಕೊಳ್ಳುವುದು ಅತಿ ಅವಶ್ಯದ. ಇಷ್ಟು ಹೇಳ್ತಾ ಸೆಕ್ಷನ್ 20, 21A, 21B ಇಷ್ಟು ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ ನಮ್ಮ ಲೆಕ್ಕ ಪರಿಶೋಧನೆಗೆ ಏನೇನ್ ಪೂರಕ ದಾಖಲೆಗಳನ್ನ ಇಲ್ಲಿ ಇಡುವುದು ಅತಿ ಅವಶ್ಯದ. ನೋಡ್ರಿ, ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರ ಪ್ರತಿ ವರ್ಷ ಆರ್ಥಿಕ ತಕ್ತೆಗಳನ್ನ ರೆಡಿ ಮಾಡ್ತೀವಿ. ಆರ್ಥಿಕ ತಕ್ತೆಗಳನ್ನ ರೆಡಿ ಮಾಡಿದ ಕೂಡಲೇ ನಮಗ ಮೊಟ್ಟ ಮೊದಲನೇದಾಗಿ ಜಮಾ ಖರ್ಚು ಪತ್ರಿಕೆ, ಲಾಭ ಹಾನಿ ಪತ್ರಿಕೆ ಮತ್ತು ಅಡಾವೆ ಪತ್ರಿಕೆಯನ್ನ ರೆಡಿ ಮಾಡ್ತೀವಿ. ಅಡಾವೆ ಪತ್ರಿಕೆ ಒಳಗ ಬ್ಯಾಲೆನ್ಸ್ ಶೀಟ್ ಒಳಗ
ಎಡಗಡೆ ಅಂದ್ರ ಕ್ಯಾಪಿಟಲ್ ಅಂಡ್ ಲೈಬಿಲಿಟಿ ಅಂತ ನಾವೇನ್ ತೋರಿಸ್ತೀವಿ ಇಲ್ಲಿ, ಬಂಡವಾಳ ಮತ್ತು ಬಾಕಿಗಳು ಅಂತ ಏನ್ ಹೆಡ್ ತೋರಿಸ್ತೀವಿ ಅದ್ರೊಳಗೆ ಮೊಟ್ಟ ಮೊದಲೇದಾಗಿ ಬರುವುದನ್ನ ನಮ್ದು ಷೇರು ಬಂಡವಾಳ. ಅಲ್ಲಿ ಷೇರು ಬಂಡವಾಳ ಒಳಗೆ ನಾವು ಯಾವ್ಯಾವ ಪ್ರಕಾರ ಅದಾವಂತ ಮತ್ತೆ ತೋರಿಸಿ ಒಟ್ಟು ಅಮೌಂಟ್ ಅನ್ನ ಇಟ್ಟಿರ್ತೀವಿ. ಹಂಗ ಇಟ್ಟಾಗ ನಾವಿಲ್ಲಿ ಪ್ರತಿಯೊಂದು ಷೇರುದಾರರ ಯಾದಿಯನ್ನ ರೆಡಿ ಮಾಡ್ಕೋಬೇಕಾಗ್ತದ. ಯಾವ ದಿನಾಂಕಕ್ಕೆ? ಈಗ ನೋಡ್ರಿ ನಮ್ಗೆ ಈ ಗಡಿ ಸ್ಟಾರ್ಟ್ ಅದ 31/3/2021 ಇದ್ದಂತೆ ನಾವೇನ್ ಮಾಡ್ಬೇಕಿಲ್ಲಿ ಷೇರುದಾರರ ಯಾದಿಯನ್ನ ರೆಡಿ ಮಾಡ್ಬೇಕು. ಒಂದು ಪ್ರಶ್ನೆ ಬರ್ತದ, ನಮ್ಮಲ್ಲಿ 1000 ಷೇರ್ ಅದಾರಿ, 1000 ಷೇರ್ ಯಾದಿಯನ್ನ ಮಾಡಿದ್ವಿ, ನಾವು ಆಡಿಟ್ ರಿಪೋರ್ಟ್ ಕೊಡ್ಲಿಕ್ಕೆ ಮಾಡಿದ್ವಿ ಅಂದ್ರ ನಮ್ಮ ಆಡಿಟ್ ರಿಪೋರ್ಟ್ ತುಂಬಾ ದೊಡ್ಡದಾಗ್ತದ, ಅವಾಗ ಹೆಂಗ್ ಮಾಡುದು? ಏನ್ ಹೇಳಿದೆ ಅಂದ್ರ, ಒಂದೊಂದು ವೇಳೆ ನಿಮ್ಮ ಸದಸ್ಯರ ಸಂಖ್ಯೆ 250ಕ್ಕಿಂತ ಹೆಚ್ಚೇ ಆದಲ್ಲಿ ತಾವೇನ್ ಮಾಡ್ಬೇಕಿಲ್ಲಿ ಪ್ರಿಪೇರ್ ಎ ಪೇಜ್ ವೈಸ್ ಟೋಟಲ್ ಲಿಸ್ಟ್. ಅಂದ್ರ ಮೂಲ ಪ್ರತಿಯಾಗಿ ಒರಿಜಿನಲ್ ಲಿಸ್ಟ್ ಅನ್ನ ತಾವು ಸೌಹಾರ್ದ ಸಹಕಾರಿಯ ಕಚೇರಿಯಲ್ಲಿ ಇಡುವುದು. ಯಾವ ದಿನಾಂಕಕ್ಕೆ? 31/3/2021 ಇದ್ದಂತೆ ನಮ್ಮ ಸೌಹಾರ್ದ ಸಹಕಾರಿಯ ಸದಸ್ಯರ ಯಾದಿಯನ್ನ ಇಡಬೇಕು. ರಿಜಿಸ್ಟರ್ಡ್ ಅಂದ್ರೆ ಬೈಂಡಿಂಗ್ ಅರೆ ಮಾಡಿಸ್ರಿ ಅಥವಾ ಒಂದು ಫೈಲ್ ನರಿ ಇಡ್ತೀರಿ. ಇನ್ನ ಒಂದು ಪೇಜ್ ನಲ್ಲಿ ಪ್ರತಿಯೊಂದು ಪೇಜ್ ನಲ್ಲಿ ಎಲ್ಲಿಂದ ಎಷ್ಟು ಜನ ಸದಸ್ಯರದಾರು ಅಲ್ಲಿ ಆ ಪೇಜ್ ದ ಟೋಟಲ್ ಎಷ್ಟದ ಅಂತ ಒಂದು ಪೇಜ್ ನಾಗ ಬರ್ಕೋತ ಹೋದ್ವಿ ಅಂದ್ರೆ ಸುಮಾರು ಒಂದು 20-25 ಪೇಜ್ ಟೋಟಲ್ ಒಂದೇ ಪೇಜ್ ನಾಗ ನಾವು ಇಲ್ಲಿ ಲೆಕ್ಕ ಪರಿಶೋಧನೆಗೆ ಹಾಜರುಪಡಿಸುವುದು ನಡೀತದ. ಆದ್ರ ಅದ್ರದ್ದು ಒಂದು ಮೂಲ ಪ್ರತಿ ಒರಿಜಿನಲ್ ಲಿಸ್ಟ್ ಆಫ್ ಆಲ್ ಮೆಂಬರ್ ಶುಡ್ ಬಿ ಕೆಪ್ಟ್ ಇನ್ ಫೈಲ್ ನಮ್ಮ ಸೌಹಾರ್ದ ಸಹಕಾರಿ ಇಡಬೇಕು. ಅಂದ್ರೆ ಲೆಕ್ಕ ಪರಿಶೋಧಕ ಆದವ ಏನ್ ಮಾಡ್ತಾನಂದ್ರ, ನೀವು ಬರೀ ಪಾನ್ವಾರ್ ಬೇರೀಸ್ ಅಂತ ಏನ್ ಕರಿತೀವಿ ಅಥವಾ ಪೇಜ್ ವೈಸ್ ಟೋಟಲ್ ಅಂತ ಏನ್ ಕರಿತೀವಿ ಅದನ್ನೊಂದ ಸರ್ಟಿಫೈ ಮಾಡಂಗಿಲ್ಲ. ಬದಲಿಗೆ ಒರಿಜಿನಲ್ ಪ್ರತಿಯನ್ನ ಏನ್ ಇಟ್ಟಿರ್ತೀರಿ ಅದನ್ನು ಕೂಡ ಈ ಪಾನ್ವಾರ್ ಬೇರೀಸ್ಗ ಇಡ್ತಾರು. ಇನ್ನು 250ಕ್ಕಿಂತ ಸದಸ್ಯರು ತಮ್ಮಲ್ಲಿ ಕಡಿಮೆ ಇದ್ದಿದ್ದೇ ಆದಲ್ಲಿ ತಾವು ಏನ್ ಮಾಡ್ಬೇಕಂದ್ರ ಪೂರ್ತಿ ವಿವರವಾದವನ್ನ ಅವ್ರ ಹೆಸರು, ಅವ್ರ ಶೇರ್ ಖಾತೆ ನಂಬರು, ಅವರು ಹೊಂದಿರುವಂತ ಅಂದ್ರೆ 31/3/2021 ಹೊಂದಿರುವಂತ ಶೇರ್ ಮೊತ್ತನೂ ಕೂಡ ಅಲ್ಲೇ ನೀವು ನಮೂದು ಮಾಡ್ಬೇಕಾಗ್ತದೆ. ಹಿಂಗ ಒಟ್ಟು ಮೊತ್ತಕ್ಕೂ ಅಡಾವೆಯಲ್ಲಿ ತೋರಿಸಿರುವಂತಹ ಒಟ್ಟು ಮೊತ್ತಕ್ಕೂ ತಾಳೆ ಆಗಲೇಬೇಕು, ತಾಳೆ ಇರ್ತದ. ಇನ್ನು ಜೊತೆಗೆ ನಾವು ಬರೀ ಮೊತ್ತವನ್ನು ಮಾತ್ರ ತಾಳೆ ಮಾಡೋದಲ್ಲ, ಜೊತೆಗೆ ಅಂಕಿ ಅಂಶಗಳನ್ನು ಕೂಡ ಟ್ಯಾಲಿ ಮಾಡ್ಬೇಕಾಗ್ತದೆ. ಏನಿದು ಅಂಕಿ ಅಂಶಗಳನ್ನ ಟ್ಯಾಲಿ ಮಾಡೋದು? ನಮ್ಮಲ್ಲಿ ಮೆಂಬರ್ ಇರ್ತಾರ, ಒಂದು ಆರಂಭಿಕವಾಗಿ ಒಂದು ಮೆಂಬರ್ ಸಂಖ್ಯೆ ಇರ್ತದ. ಈ ವರ್ಷ ಹೊಸದಾಗಿ ಕೆಲವೊಂದು ಜನ ಬರ್ತಾರ, ಕೆಲವೊಂದು ಸದಸ್ಯರು ಬೇಡ ಏನೋ ಬೇರೆ ಊರಿಗೆ ಹೋಗ್ತಿರ್ತಾರ ಅಥವಾ ಏನೋ ಅನಾನುಕೂಲತೆಗಾಗಿ ಸದಸ್ಯರು ಬಿಟ್ಟು ಹೋಗ್ತಿರ್ತಾರ. ಆ ಬಿಟ್ಟು ಹೋದವ್ರನ್ನ ನಾವು ಲೆಸ್ ಮಾಡಿದ್ಮೇಲೆ ಅದು 31/3/2021 ಕೆಲವೊಂದು ಜನ ಸದಸ್ಯರು ಉಳಿತಾರ. ಹಿಂಗ ಉಳಿದೇ ಆದಲ್ಲಿ ಅವರ ಸಂಖ್ಯೆ ಅಂಕಿಗೂ ನಾವು ಈ ಪ್ರಿಪರೇಷನ್ ಆಫ್ ಶೆಡ್ಯೂಲ್ ಅನ್ನ ಏನ್ ರೆಡಿ ಮಾಡಿರ್ತೀವೋ ಆ ಅಂಕಿಗೂ ತಾಳೆ ಆಗಬೇಕು. ಅಂತ ಯಾವ ರೀತಿ ತಾಳೆ ಮಾಡ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ನೆಕ್ಸ್ಟ್ ನೋಡೋಣ, ಮೆಂಬರ್ ಇನ್ಫಾರ್ಮೇಶನ್ ಯಾವ ರೀತಿ ತಾವು ಇಡಬೇಕಿಲ್ಲಿ. ಮೆಂಬರ್ ಇನ್ಫಾರ್ಮೇಶನ್ ತಮಗೆಲ್ಲ ಗೊತ್ತಿರುವಂಗ 31/3/2020 ಹೋದ ವರ್ಷ ಏನ್ ಅಂತಿಮ ಇರ್ತದೋ ಈ ವರ್ಷ ಏನಾಗಿರ್ತದದು ಪ್ರಾರಂಭ ಮೆಂಬರ್ ಸಂಖ್ಯೆ ಆಗಿರ್ತದ. ಆಸ್ ಆನ್ 1/4/2020 ಅಂಕಿ ಸಿಗ್ತದ. ಉದಾಹರಣೆಗಾಗಿ ನಾ ಹೇಳ್ತೀನಿ, 200 ಜನ ನಮ್ಮಲ್ಲಿ ಆರಂಭಿಕ ಇದ್ರಂದ್ರ ಈ ವರ್ಷ ಎಷ್ಟು ಜನ ಬಂದ್ರು ಅಂತ ಕೇಳಿದ ಕೂಡಲೇ ನೀವು ಹೇಳಿಬಿಡ್ತೀರಿ. ಆ ರಿಜಿಸ್ಟರ್ ಅನ್ನ ಏನ್ ಮೇಂಟೈನ್ ಮಾಡಿರ್ತೀರಿ, ಶೇರ್ ರಿಜಿಸ್ಟರ್ ಅನ್ನ ತಾವ್ ಏನ್ ಮೇಂಟೈನ್ ಮಾಡಿರ್ತೀರಿ ಸೆಕ್ಷನ್ 32 ಪ್ರಕಾರ, ಆ 1/4/2020 31/3/2021 ಎಷ್ಟು ಜನ ನಮ್ಮಲ್ಲಿ ಬಂದ್ರು ಅಂತ ನೀವು ಆ ಡೇಟ್ ವೈಸ್ ಎಷ್ಟು ಬಂದ್ರೆ ಅಂತ ಹೇಳ್ಬಿಡ್ತೀರಿ ಅಂಕಿ. ಆದ್ರೆ ಇನ್ನೂ ಒಂದು ಮಾಹಿತಿ ರೆಡಿ ಮಾಡ್ಬೇಕು ನಾವಿಲ್ಲಿ, ಟೋಟಲ್ ಮೆಂಬರ್ ಎಕ್ಸಿಸ್ಟ್ ಡ್ಯೂರಿಂಗ್ ದಿ ಇಯರ್. ನಮ್ಮ ಎಷ್ಟು ಜನ ಸದಸ್ಯರು ಇಲ್ಲಿ ಬಿಟ್ಟು ಹೋದ್ರು ಅನ್ನೋದನ್ನ ಹೇಳ್ಬೇಕಾಗ್ತದ. ಸಾಮಾನ್ಯವಾಗಿ ಇದನ್ನ ನೀವು ಹೇಳಂದ ಕೂಡಲೇ ಸೌಹಾರ್ದ ಸಹಕಾರಿ ಸಿಬ್ಬಂದಿಯವರಾಗಲಿ ಮುಖಾನಿಯವರು ಹೆಂಗ್ ಮಾಡ್ತಾರಂದ್ರ ಆ ರಿಜಿಸ್ಟರ್ ಶೇರ್ ರಿಜಿಸ್ಟರ್ ನಲ್ಲಿ ಎಷ್ಟು ಜನ ಬಿಟ್ಟು ಹೋಗ್ಯಾರ ಅನ್ನೋದನ್ನ ನೀವು ಅಕೌಂಟ್ ಕ್ಲೋಸ್ ಅಂತ ಒಂದು ಸಿಕ್ಕ ಹಾಕಿ ಡೇಟ್ ಬರ್ದಿರ್ತೀರಿ ಅಥವಾ ಒಂದು ಆ ನಂಬರ್ಗೆ ರೌಂಡ್ ಗಟ್ಟಿರ್ತೀರಿ. ಹಂಗ ಆ ವರ್ಷ ಎಷ್ಟು ಬಿಟ್ಟು ಹೋದ್ರು ಅನ್ನೋದು ಲೆಕ್ಕವನ್ನ ಆ ರೀತಿ ನೀವು ಹೇಳುವಂತ ಒಂದು ಪದ್ಧತಿ ಇರ್ತದೆ. ಬದಲಿಗೆ ತಾವು ಏನ್ ಮಾಡ್ಬೇಕಂದ್ರ ಒಂದು ಪ್ರತ್ಯೇಕವಾದ ಒಂದು ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿ 1/4 ಪ್ರತಿ ವರ್ಷ ಆರಂಭಕ್ಕ ಎಷ್ಟು ಜನ ನಮ್ಮಲ್ಲಿ ಆ ವರ್ಷ ಬಿಟ್ಟು ಹೋಗ್ತಾರ ಅನ್ನೋದು ಅವ್ರ ಶೇರ್ ಸೀರಿಯಲ್ ನಂಬರ್ ಹಾಕಿ ಅವ್ರ ಹೆಸರು ಬರೋದು, ಅವ್ರ ಶೇರ್ ಖಾತೆ ನಂಬರ್ ಬರೋದು, ಅವ್ರು ಎಂದ ಡೇಟಿಗೆ ಕ್ಲೋಸ್ ಆದ್ರ ಆ ಡೇಟ್ ಬರೋದು, ಎಷ್ಟು ಅಮೌಂಟ್ ನಾವು ಕೊಡ್ತೀವಿ ಅನ್ನೋದು ಅದನ್ನ ನೀವು ಬರ್ದಿದ್ದೆ ಆದಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ಎಷ್ಟು ಜನ ಬಿಟ್ಟು ಹೋದ್ರು ಅನ್ನೋದು ಆ ರಿಜಿಸ್ಟರ್ ನೋಡಿಬಿಟ್ರೆ ನಿಮ್ಗೆ ಇಮಿಡಿಯೇಟ್ಲಿ ಏನ್ ಗೊತ್ತಾಗ್ತದ, ಓ ಈ ವರ್ಷ ಇಷ್ಟು ಜನ ಬಿಟ್ಟು ಹೋದ್ರು ಅಂದ್ರ ಆರಂಭಿಕ 200 ಜನ ಇದ್ರು ಪ್ಲಸ್ ಒಂದು 30 ಜನ ಆದ್ರು. ಬಿಟ್ಟು ಹೋದವ್ರ ಸಂಖ್ಯೆ ಒಂದು 20 ಆದ್ರ ಎಷ್ಟು ಜನ ಉಳಿತಾರ ಇಲ್ಲಿ 210 ಜನ ನಮಗ 31/3/2021 ಉಳಿತಾರಂತ ನಾವು ಒಂದು ಅಂಕಿ ಅಂಶಗಳನ್ನ ಕೊಡ್ತೀವಿ, ಲೆಕ್ಕ ಪರಿಶೋಧಕರಿಗೆ ಕೊಡ್ತೀವಿ. ಆದ್ರೆ ಈ ಕೊಡುವಂತ ಅಂಕಿಗೂ ನಮ್ಮ ಷೇರುದಾರರ ಯಾದಿ ಕೊಡುವಂತ ಅಂಕಿಗೂ ಟ್ಯಾಲಿ ಆಗಲೇಬೇಕು. ಅದಕ್ಕೆ ಈ ಒಂದು ಮಾಹಿತಿಯನ್ನ ತಾವು ಪೂರ್ವಭಾವಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇ ಆದಲ್ಲಿ ಲೆಕ್ಕ ಪರಿಶೋಧನೆಗೆ ಪೂರೈಸಲಿಕ್ಕೆ ಅತಿ ಅವಶ್ಯ ಜಲ್ದಿ ಆಗ್ತದ. ಇನ್ನ ಈ ಮೆಂಬರ್ ಮಾಹಿತಿಯನ್ನ ಯಾವ ರೀತಿ ನಾವು ಸಾಮಾನ್ಯವಾಗಿ ಲೆಕ್ಕ ಪರಿಶೋಧಕರಿಗೆ ಕೊಡ್ತೀವಿ ಇಲ್ಲಿ. ಉದಾಹರಣೆಗಾಗಿ ಇಲ್ಲಿ ನಾವು ನಿಮ್ ಸ್ಕ್ರೀನ್ ಮೇಲೆ ಕಾಣುವಂಗ
ಸಾಮಾನ್ಯ ಸದಸ್ಯತ್ವ, ನಾಮಮಾತ್ರ ಸದಸ್ಯತ್ವ ಮತ್ತು ಸಹ ಸದಸ್ಯ ಅಂತ ನಾವು ಕಾಲಮ್ ಹಾಕ್ತೀವಿ. ಇಲ್ಲಿ ಇದು ಈ ಮಾಹಿತಿಯನ್ನ ತಾವು ರೆಡಿ ಮಾಡೋದ್ರಿಂದ ಎರಡು ಅನುಕೂಲ ಅದ. ಒಂದು, ತಮ್ಮ ಆಡಳಿತ ಮಂಡಳಿಗೂ ಅನುಕೂಲ ಅದ, ಮುಖಾನಿಯವರಿಗೂ ಅನುಕೂಲ ಅದ, ಜೊತೆಗೆ ಲೆಕ್ಕ ಪರಿಶೋಧಕರಿಗೂ ಅನುಕೂಲ ಅದ. ಯಾವ ರೀತಿ ಯಾರ್ಯಾರು ಹೆಂಗ್ ಅನುಕೂಲ ಆಗ್ತದ? ಲೆಕ್ಕ ಪರಿಶೋಧಕರಿಗೆ ಲೆಕ್ಕ ಪರಿಶೋಧನೆಗಾಗಿ ಆರಂಭದಲ್ಲಿ ಎಷ್ಟು ಜನ ಸದಸ್ಯರಿದ್ರು, ಹೊಸದಾಗಿ ಎಷ್ಟು ಜನ ಸದಸ್ಯರನ್ನ ನಾವು ಪಡ್ಕೊಂಡಿವಿ ಈ ವರ್ಷ, ಎಷ್ಟು ಜನ ಕಡಿಮೆ ಆದ್ರು, ಎಷ್ಟು ಜನ ಉಳಿದ್ರು, ಇದು ಬರೀ ಲೆಕ್ಕ ಪರಿಶೋಧಕರಿಗೆ ಅಂಕಿ ಅಂಶನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಿಂದಿನ ವರ್ಷದ್ದು ಲೆಕ್ಕ ಪರಿಶೋಧನಾ ವರದಿ ಒಳಗಿರ್ತದೆ, ತಾವು ಮಾಹಿತಿಯನ್ನ ಹಿಂಗ್ ಕೊಡ್ಕೋತ ಹೋಗ್ತೀರಿ, ಆಯ್ತು. ಇನ್ನು ಆಡಳಿತ ಮಂಡಳಿಯವ್ರಿಗೆ ಏನ್ ಸೂಚಿಸ್ತದ ಇದು? ಓಹೋ, ನಮ್ಮ ಆಡಳಿತ ಮಂಡಳಿಯವ್ರಿಗೆ ಏನ್ ಸೂಚಿಸ್ತದ ಅಂದ್ರದು, ನಮ್ಮ ಆರಂಭಿಕವಾಗಿ ಎಷ್ಟಿತ್ತು, ಈ ವರ್ಷ ವರ್ಷಾಂತ್ಯಕ್ಕೆ ಎಷ್ಟು ಆಯ್ತು ಉಳಿತು ಅಂದ್ರ ಪ್ರತಿ ವರ್ಷ ಹೆಚ್ಚಿನ ಟ್ರೆಂಡ್ ತೋರಿಸ್ಲಿಕ್ಕೆ ಅದು ಇಳಿಕೆ ಪ್ರಮಾಣದಲ್ಲಿ ತೋರಿಸ್ಲಿ ಒಂದು ಟ್ರೆಂಡ್ ತೋರಿಸ್ತದೆ ಇದು. ಹೌದಾ? ಈ ಜನ ಹೊಸದಾಗಿ ಸದಸ್ಯತ್ವ ಪಡೆದುಕೊಂಡವರ ಸದಸ್ಯ ಸಂಖ್ಯೆ ಹೆಚ್ಚಾಗ್ತಾ ಹೋತಂದ್ರ ಪ್ರತಿ ವರ್ಷ ಏನ್ ಇಂಡಿಕೇಶನ್ ಆಗ್ತದಂದ್ರ ನಮ್ಮ ಸೌಹಾರ್ದ ಸಹಕಾರಿಯ ಸೇವೆ ಸಾರ್ವಜನಿಕರಿಗೆ ಇಷ್ಟ ಆಗ್ತಾ ಅದ, ಅದಕ್ಕೆ ನಮ್ಮ ಪ್ರತಿ ವರ್ಷ ನಮ್ಮ ಸೌಹಾರ್ದ ಸಹಕಾರಿ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತದ ಅನ್ನೋದನ್ನ ತೋರಿಸ್ತದ. ತದ್ವಿರುದ್ಧವಾಗಿ ಒಂದು ವೇಳೆ ಸದಸ್ಯರ ಸಂಖ್ಯೆ ಕಡಿಮೆ ಪ್ರಮಾಣ ಅಂಕಿ ಅಂಶಗಳಲ್ಲಿ ಹೆಚ್ಚಾದಲ್ಲಿ ಏನ್ ಇಂಡಿಕೇಶನ್ ಆಗ್ತದ? ನಮ್ಮ ಸೌಹಾರ್ದ ಸಹಕಾರಿಯ ಸೇವೆಗಳು ನಮ್ಮ ಸದಸ್ಯರಿಗೆ ಇಷ್ಟ ಆಗ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಇಷ್ಟ ಆಗ್ತಾ ಇಲ್ಲ ಗೊತ್ತಿಲ್ಲ, ಅದ್ರ ಸಂಬಂಧ ನಮ್ಮ ಸಂಖ್ಯೆ ಕಡಿಮೆ ಆಗ್ತದ ಅಂತ ನಾವಿಲ್ಲಿ ಗಮನಿಸಬಹುದು. ಅಂದ್ರ ಟೋಟಲ್ ನಮ್ಮ ಮೆಂಬರ್ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಈ ಒಂದು ಮಾಹಿತಿಯನ್ನು ಪ್ರತಿ ವರ್ಷ ತಾವು ಇಲ್ಲಿ ಇಡುವುದು ಅತಿ ಅವಶ್ಯದ. ಇನ್ನ ನೆಕ್ಸ್ಟ್ ಒಂದು ರಿಜಿಸ್ಟರ್ ಅನ್ನ ನೋಡೋಣ. ಆ ರಿಜಿಸ್ಟರ್ ಏನಪ್ಪಾ ಅಂದ್ರ ರಿಜಿಸ್ಟರ್ ಆಫ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್. ಏನ್ರಿದು? ಎಂತ ರಿಜಿಸ್ಟರ್ ಇದು? ಡಿಪಾಸಿಟ್ ಇಂಟ್ರೆಸ್ಟ್ ತಮಗೆಲ್ಲಾ ತಿಳಿದಿರುವಂಗ ಒಮ್ಮೆ ಒಂದು ಸೌಹಾರ್ದ ಸಹಕಾರಿಯಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ವೇರಿಯಸ್ ಡಿಪಾಸಿಟ್ ಅಂತ ಕರಿತೀವಿ ನಾವು. ವಿವಿಧ ಠೇವುಗಳ ಮೇಲೆ ವಿವಿಧ ರೀತಿಯ ಬಡ್ಡಿಗಳನ್ನ ನಾವು ದರವನ್ನ ನಿಗದಿ ಮಾಡ್ತೀವಿ. ಈ ದರವನ್ನು ಯಾರು ನಿಗದಿ ಮಾಡ್ತಾರಪ್ಪ? ಇಲ್ಲಿ ಮುಖಾಣಿಯವರು ಮಾಡ್ತಾರ? ಇಲ್ಲ, ಬದಲಿಗೆ ಆಡಳಿತ ಮಂಡಳಿಯವರು ವಿವಿಧ ಠೇವುಗಳ ಮೇಲೆ ವಿವಿಧ ಬಡ್ಡಿ ದರಗಳನ್ನ ನಿರ್ಣಯನ ಮಾಡ್ತಾರ. ಇದು ನಿರ್ಣಯ ಮೌಖಿಕವಾಗಿರುವುದಿಲ್ಲ, ಬದಲಿಗೆ ಲಿಖಿತವಾಗಿರ್ತದ. ಆಗಲೇ ನಾ ಹೇಳ್ದಂಗ ಸೆಕ್ಷನ್ 32 ಪ್ರಕಾರ ತಾವು ಠರಾವ್ ಬುಕ್ ಗಳನ್ನ ಇಡಬೇಕು. ಆ ಠರಾವ್ ಪುಸ್ತಕದಲ್ಲಿ ಯಾವ ದಿನಾಂಕದಂದು ವಿವಿಧ ಠೇವುಗಳಿಗೆ ವಿವಿಧ ಬಡ್ಡಿ ದರವನ್ನ ನಿಗದಿ ಮಾಡ್ರಿ ಅನ್ನೋದು ಆ ಠರಾವ್ ಪುಸ್ತಕದಲ್ಲಿ ತಾವು ನಮೂದು ಮಾಡುವುದು ಅತಿ ಅವಶ್ಯಕ. ಅಂದ್ರೆ ಇದು ಒಂದ್ಸಲ ನಮೂದು ಮಾಡಿದ್ರೆ ಇದು ನಮ್ಮಲ್ಲಿ ಪ್ರತಿ ವರ್ಷ ಇದೇ ಇರ್ತದನು? ಇಲ್ಲ, ಬದಲಿಗೆ ಏನಾಗಿರ್ತದ ಅಂದ್ರ ಕಾಲಕ್ಕೆ ತಕ್ಕಂತೆ ನಮ್ಮ ಸೌಹಾರ್ದ ಸಹಕಾರಿಯ ಬೇಡಿಕೆ ಮತ್ತು ಪೂರೈಕೆ ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆಗೆ ತಕ್ಕಂತೆ ಏನಾಗಿರ್ತದೆ, ಇದು ಡಿಪಾಸಿಟ್ ಹೆಚ್ಚು ಕಡಿಮೆ ಆಗ್ತಿರ್ತದೆ. ನಮ್ಮಲ್ಲಿ ಬೇಡಿಕೆಯ ಸಂಖ್ಯೆ ಹೆಚ್ಚಿತ್ತು ಅಂದ್ರ ಲೋನ್ ಬೇಡಿಕೆ ಸಂಖ್ಯೆ ಹೆಚ್ಚಿತ್ತು, ಡಿಪಾಸಿಟ್ ಪ್ರಮಾಣ ಕಡಿಮೆ ಇತ್ತು. ಡಿಪಾಸಿಟ್ ನಮ್ಮಲ್ಲಿ ಜಾಸ್ತಿ ಬರ್ಬೇಕಾಗಿತ್ತು ಅಂದ್ರ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡಿದ ಕೂಡಲೇ ನಮ್ಮಲ್ಲಿ ಡಿಪಾಸಿಟ್ ಒಳಹರಿವು ಹೆಚ್ಚಾಗ್ತದ, ಇನ್ಫ್ಲೋ ಆಫ್ ಕ್ಯಾಶ್ ಹೆಚ್ಚಾಗ್ತದ. ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಿರ್ತೀವಿ. ಆದ್ರೆ ಯಾವ್ಯಾವ ಅವಧಿಗಾಗಿ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ ಅಂತ ಕೇಳಿದಾಗ ಸಾಮಾನ್ಯವಾಗಿ ಮುಖಾನಿಯಾದವ್ರು ಏನ್ ಮಾಡ್ತಾರ ಅಂದ್ರ ಆ ಠರಾವ್ ಪುಸ್ತಕವನ್ನ ತೆಗಿತಾರ. ಇಲ್ರಿ ಇಷ್ಟನೇ ತಾರೀಕಾಗಿತ್ತು ಅಂತ ಠರಾವ್ ಪುಸ್ತಕಗಳನ್ನ ಪ್ರತಿ ವರ್ಷದ ಠರಾವ್ ಪುಸ್ತಕಗಳನ್ನ ತಾವು ನೋಡ್ತಾ ಹೋಗ್ಬೇಕಾಗ್ತದೆ. ಇದ್ರ ಬದಲಾಗಿ ನಾವು ಏನ್ ಮಾಡ್ಬೇಕಂದ್ರ ಒಂದು ಪ್ರತ್ಯೇಕವಾದ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿ ಯಾವ ದಿನಾಂಕದ ಆಡಳಿತ ಮಂಡಳಿಯ ಠರಾವಿನೊಂದಿಗೆ ವಿವಿಧ ಠೇವುಗಳಿಗೆ ವಿವಿಧ ಬಡ್ಡಿ ದರವನ್ನ ನಿಗದಿ ಮಾಡಿತು ಅನ್ನೋದನ್ನ ಆ ಠರಾವ್ ಪುಸ್ತಕದಲ್ಲಿರುವಂತಹ ನಕಲನ್ನ ಕೂಡ ಆ ರಿಜಿಸ್ಟರ್ ನಲ್ಲಿ ಬರೋದ ಒಂದು ಚಿಕ್ಕ ರುಜುವು ಮಾಡಿತಂದ್ರ ಆ ಠರಾವ್ ಯಾವ ದಿನಾಂಕಕ್ಕೆ ಆಯ್ತು ಅನ್ನೋದು ತಿಳಿತದೆ. ಇನ್ನು ನೆಕ್ಸ್ಟ್ ಯಾವ ದಿನಾಂಕಕ್ಕೆ ಠರಾವ್ ಬದಲಾವಣೆ ಆಗ್ತದೆ, ಆಡಳಿತ ಮಂಡಳಿಯವರು ಬರ್ತಾರ, ಇಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಸ್ವಲ್ಪ ನಾವು ಜಾಸ್ತಿ ಮಾಡೋಣ ಅಂತಂದ ರಿವೈಸ್ಡ್ ಇಂಟ್ರೆಸ್ಟ್ ಅನ್ನ ಮಾಡ್ತಾರ. ಹಿಂಗ್ ಮಾಡಿದಾಗ ಮತ್ತ ಯಾವ ಡೇಟಿಗೆ ಆಯ್ತು ಅನ್ನೋದು ಬರೆಯುದು. ಹಿಂಗ್ ಮಾಡೋದ್ರಿಂದ ಈ ಪ್ರತ್ಯೇಕವಾದ ರಿಜಿಸ್ಟರ್ ನಲ್ಲಿ ಬರೆಯೋದ್ರಿಂದ ಏನೇನ್ ಅನುಕೂಲತೆ ಅದಾವಂದ್ರ ಆಡಳಿತ ಮಂಡಳಿಯವರಿಗೆ ಒಂದು ಕಂಟ್ರೋಲ್ ಉಳಿತದ, ಎಷ್ಟು ದಿವಸದಿಂದ ನಾವು ಇದನ್ನ ಚೇಂಜ್ ಮಾಡಿದೀವಿ, ಎಷ್ಟು ದಿವಸ ಆಯ್ತು ನಾವು ಇದು ಬದಲಾವಣೆ ಮಾಡಿತ್ತು ಅನ್ನೋದು ಗೊತ್ತಾಗ್ತದೆ. ಇನ್ನು ಲೆಕ್ಕ ಪರಿಶೋಧಕರಿಗೂ ಬಂದಾಗ ಯಾವ ದಿನಾಂಕಕ್ಕೆ ಎಷ್ಟು ಬಡ್ಡಿ ದರ ಇತ್ತು ಅಂತ ಕೇಳಿದಾಗ ನೀವು ಹಲವಾರು ಬಾರಿ ಚೇಂಜ್ ಮಾಡಿದ್ದೆ, ಅದಲ್ಲಿ ಆ ರಿಜಿಸ್ಟರ್ ಆ ಅವಧಿಗಾಗಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು ಅನ್ನೋದು ಕೂಡ ನಮ್ಗ ಗೊತ್ತಾಗ್ತದೆ. ಅಂದ್ರ ಈಗ ಸಾಮಾನ್ಯವಾಗಿ ಒಂದು ಕೋಚಿಂಗ್ ಮಾಡುವಂತ ಪ್ರಕ್ರಿಯೆ ಒಳಗ ಒಂದು ಡಿಪಾಸಿಟ್ ರಿಸಿಪ್ಟ್ ಬಂದ್ಬಿಟ್ಟಿರ್ತದೆ 2 ವರ್ಷದ್ದು. ಈ 2 ವರ್ಷದಿಂದ ನೀವು ಡಿಪಾಸಿಟ್ ಕೊಟ್ಟಾಗ ರೇಟ್ ಆಫ್ ಇಂಟ್ರೆಸ್ಟ್ ಏನಿತ್ತು ಅಂತ ಕೇಳಿದಾಗ ಒಂದು ವೇಳೆ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇತ್ತಂದ್ರೆ ಇಮಿಡಿಯೇಟ್ಲಿ ಹೇಳ್ಬಿಡ್ತೀರಿ, ಅಲ್ಲಿ ನಿಮ್ಮ ಎದುರಿಗೆ ಫಲಕ ಇರ್ತದ, ಆ ಫಲಕದಾಗ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ಬಿಡ್ತೀರಿ. ಅದರ ಬದಲಾವಣೆ ಆದಲ್ಲಿ ನೀವು ಏನ್ ಮಾಡ್ತೀರಿ, ಇಲ್ಲಿ ಠರಾವ್ ಪುಸ್ತಕನೂ ತೆಗೆದು ಹೇಳ್ಬೇಕಾಗ್ತದ. ಅದ್ರ ಬದಲಿಗೆ ಒಂದು ಪ್ರತ್ಯೇಕವಾದ ರಿಜಿಸ್ಟರ್ ಅನ್ನ ಇಟ್ರಿ ಅಂದ್ರೆ ಆ ರಿಜಿಸ್ಟರ್ ನಲ್ಲಿ ಡೇಟ್ ಆಫ್ ರೆಸೊಲ್ಯೂಷನ್ ಎಂದ್ ಇಫೆಕ್ಟ್ ಆಯ್ತು, ವಿತ್ ಇಫೆಕ್ಟ್ ಫ್ರಾಮ್ ಎಲ್ಲಿಂದ ಈ ಬದಲಾವಣೆಗಳು ಬಡ್ಡಿ ದರಗಳು ಬದಲಾವಣೆ ಆದು ಅನ್ನೋದು ಕೂಡ ಸೂಚಿಸುವಂತ ಒಂದು ರಿಜಿಸ್ಟರ್ ಇಡುವುದು ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ ಅತಿ ಅವಶ್ಯಕ. ಇನ್ನ ನೆಕ್ಸ್ಟ್ ಬರೋನು ಸೌಹಾರ್ದ ಸಹಕಾರಿಯ ಪದಾಧಿಕಾರಿಗಳ ಹೆಸರು, ಹುದ್ದೆ ಮತ್ತು ಅವಧಿ. ಬಂಧುಗಳೇ, ತಮ್ಗೆಲ್ಲಾ ತಿಳಿದಿರುವಂಗ ಸೌಹಾರ್ದ ಸಹಕಾರಿ ಚುನಾವಣೆಯನ್ನ ಇತ್ತೀಚೆಗೆ ಜಿಲ್ಲಾ ಚುನಾವಣಾಧಿಕಾರಿಯಾದಂತ
ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರಾಗಿರ್ಬೋದು ಅಥವಾ ಜಂಟಿ ನಿರ್ದೇಶಕರಾಗಿರ್ಬೋದು ಅದರ ಹೊಣೆಯನ್ನ ತೆಗೆದುಕೊಳ್ತಾರೆ. ಪೂರ್ವಭಾವಿಯಾಗಿ ತಾವು 6 ತಿಂಗಳ ಮೊದಲನ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತೀರಿ, ನಮ್ಮಲ್ಲಿ ಚುನಾವಣೆ ಮುಗಿಯುವ ಅವಧಿ ಅದ ಅಂತ. ಅದರ ಪ್ರಕಾರವಾಗಿ ಒಬ್ಬ ಚುನಾವಣಾಧಿಕಾರಿಯನ್ನ ನೇಮಕ ಮಾಡಿ ಕಳಿಸ್ತಾರೆ. ನೇಮಕ ಮಾಡಿದ್ಮೇಲೆ ಆ ನೇಮಕ ಆದವ ಅಲ್ಲಿ ನಾಮಪತ್ರವನ್ನ ಸ್ವೀಕಾರ ಮಾಡಿ ಅವಿರೋಧವಾಗಿ ಆಯ್ಕೆ ಆಗಿತ್ತಂದ್ರ ಅವಿರೋಧವಾಗಿ ಆಯ್ಕೆ ಆದಂತ ಒಂದು ನಿರ್ದೇಶಕ ಮಂಡಳಿಯ ಒಂದು ಪ್ರತಿಯನ್ನ ತಮಗ ಅಧಿಕೃತವಾಗಿ ಕೊಟ್ಟು ಹೋಗ್ತಾರ. ಜೊತೆಗೆ ಅಧ್ಯಕ್ಷರು ಯಾರಾದ್ರು ಉಪಾಧ್ಯಕ್ಷರು ಯಾರಾದ್ರು ಅನ್ನೋ ಒಂದು ಪ್ರತಿಯನ್ನ ಕೊಟ್ಟು ಹೋಗ್ತಾರ. ಇದನ್ನ ತಾವ್ ಏನ್ ಮಾಡ್ಬೇಕಂದ್ರ ಒಂದು ಪ್ರತ್ಯೇಕವಾದ ಕಡತದಲ್ಲಿ ಇಡಬೇಕು. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಎಲೆಕ್ಷನ್ ಮುಗಿದ ಕೂಡಲೇ ಅವನ್ನೆಲ್ಲಾ ಕೂಡಿ ಒಂದ ಪಾಕೆಟ್ನೆ ಹಾಕಿ ನಮ್ಗೆ 5 ವರ್ಷ ತನಕ ಈ ಸಂಬಂಧ ಇಲ್ಲುವಂಗ ಇಟ್ಟು ಬಿಡ್ತೀವಿ. ಅದನ್ನ ಲೆಕ್ಕ ಪರಿಶೋಧಕ ಆದ ಬಂದು ಕೇಳ್ತಾನ, ಈ ಅವಧಿಗಾಗಿ ನಿಮ್ಮ ಆಡಳಿತ ಮಂಡಳಿಯವರು ಯಾರಿದ್ರು ಅಂತ ಕೇಳಿದಾಗ, ನೋಡ್ರಿ ಅಲ್ಲಿ ಬೋರ್ಡ್ ಅದ, ನಮ್ಮಲ್ಲಿ ಬೋರ್ಡ್ಗೆ ಎದುರಿಗೆ ಅದ ಅವರ ಆಡಳಿತ ಮಂಡಳಿಯವರು. ಆದ್ರೆ ಆ ಲೆಕ್ಕ ಪರಿಶೋಧಕ ಒಪ್ಪುವುದಿಲ್ಲ. ಬದಲಿಗಾಗಿ ಒಂದು ದಾಖಲೆ ಎವಿಡೆನ್ಸ್ ಅನ್ನ ಕೇಳ್ತಾನ. ಆ ಎವಿಡೆನ್ಸ್ ಏನಂದ್ರ ಈ ಚುನಾವಣಾಧಿಕಾರಿ ತಮಗೆ ಕೊಟ್ಟಂತಹ ಈ ದಾಖಲೆ ನಿರ್ದೇಶಕ ಅವಿರೋಧವಾಗಿನೂ ಆಯ್ಕೆ ಆಗಿರಬಹುದು ಅಥವಾ ಚುನಾವಣೆ ಮೂಲಕನೂ ಆಯ್ಕೆ ಆಗಿರ್ಬೋದು. ಆ ಆಯ್ಕೆ ಆದಂತ ಒಂದು ಪ್ರತಿಯನ್ನ ತಮಗೆ ಅಧಿಕೃತವಾದ ದಾಖಲೆಯನ್ನ ಕೊಟ್ಟಿರ್ತಾರ. ಆ ದಾಖಲೆಯನ್ನು ಕೂಡ ತಾವೇನ್ ಮಾಡ್ಬೇಕಿಲ್ಲೇ ಆ ಲೆಕ್ಕ ಪರಿಶೋಧಕರಿಗೆ ತೋರಿಸುವುದು ಅತಿ ಅವಶ್ಯದ. ಅಥವಾ ಒಂದ್ ಏನೋ ಸಮಸ್ಯೆ ಆಗಿರ್ತದ, ಹಿಂದಿನ 4 ವರ್ಷ ಹಿಂದ ಈ ಅವಧಿಗಾಗಿ ಯಾವ ಆಡಳಿತ ಮಂಡಳಿಯವರು ಇದ್ರು ಅಂತ ಕೇಳಿದಾಗ ನೀವು ಹೇಳಿದಾಗ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಸಾಕಾಗೋದಿಲ್ಲ, ಬದಲಿಗೆ ಒಂದು ದಾಖಲೆಗಳನ್ನ ತೋರಿಸ್ಬೇಕಾಗ್ತದ. ಆ ದಾಖಲೆಯನ್ನು ಕೂಡ ತಾವಿಲ್ಲಿ ಇಡುವುದು ಅತಿ ಅವಶ್ಯದ. ಅಂದ್ರ ಒಂದು ಪ್ರತ್ಯೇಕವಾದ ಚುನಾವಣಾ ಕಡತ ಅಂತ ತಾವಿಲ್ಲಿ ಮೇಂಟೈನ್ ಮಾಡಿದ್ದೆ ಆದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆನೂ ಕೂಡ ಇದು ಅದ ಕಡತದಲ್ಲಿ ನೀವು ನಿರ್ವಹಣೆ ಮಾಡ್ಕೋತ ಹೋದ್ರಿ ಅಂದ್ರ ಲೆಕ್ಕ ಪರಿಶೋಧಕರಿಗೂ ಅನುಕೂಲ ಆಗ್ತದ. ಮೂಕಾಣಿಯವ್ರಿಗೆ ಏನ್ ಅನುಕೂಲ ಆಗ್ತದ ಅಂದ್ರ, ಚುನಾವಣೆ ಮುಗಿದು ಇಷ್ಟು ದಿವಸ ಆಯ್ತು, ಇನ್ನು ಸದ್ಯದಾಗ ಚುನಾವಣೆ ಡೇಟ್ ಬರುವುದದ, ಅದಕ್ಕಿಂತ ಪೂರ್ವವಾಗಿ ನಾವು ಸಹಕಾರಿ ಇಲಾಖೆಗೆ ತಿಳಿಸುವುದು ಅವಶ್ಯದ ಅಂತ ತಾವು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಪ್ರತ್ಯೇಕವಾದ ಮತ್ತೊಂದು ಕಡತವನ್ನ ಇಡಬೇಕು. ಯಾವ ಕಡತವನ್ನ ಇಡ್ಬೇಕು ಇಲ್ಲಿ? ಮೂಕಾಣಿ ಆದವರು ನಾವೇನ್ ಮಾಡ್ತೀವಿ ಆಗಲೇ ಸೆಕ್ಷನ್ 31 ಪ್ರಕಾರ ಹೇಳಿ, ಸಬ್ಜೆಕ್ಟ್ ಟು ದ ಪ್ರಾಯರ್ ಅಪ್ರೂವಲ್ ಆಫ್ ದಿ ಜನರಲ್ ಬೋರ್ಡ್. ವಾರ್ಷಿಕ ಸರ್ವಸಾಧಾರಣ ಸಭೆಯ ಅನುಮೋದನೆಯ ಮೇರೆಗೆ ಆಡಳಿತ ಮಂಡಳಿಯವರು ತಮ್ಮ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾರೆ. ಹಿಂಗ ನೇಮಕ ಮಾಡಿದ ಕೂಡಲೇ ಇದು ಮೌಖಿಕವಾಗಿ ಇರುವುದಿಲ್ಲ, ಬದಲಿಗೆ ಲಿಖಿತವಾಗಿರ್ತದೆ. ಆ ಲಿಖಿತ ಆದೇಶದ ಪ್ರತಿಯನ್ನು ಕೂಡ ಅವ್ರು ಏನ್ ಮಾಡಿರ್ತಾರೆ, ಆಡಳಿತ ಮಂಡಳಿಯವರು ಸಿಬ್ಬಂದಿಗಳಿಗೂ ಕೊಟ್ಟಿರ್ತಾರ, ಮೂಕಾಣಿಯವರಿಗೆ ಕೊಟ್ಟಿರ್ತಾರ. ಇಂಥ ಒಂದು ಆದೇಶದ ಪ್ರತಿಯನ್ನ ಒಂದು ಪ್ರತ್ಯೇಕವಾದ ಕಡತದಲ್ಲಿ ಹಾಕಿಡುವುದು ಅತಿ ಅವಶ್ಯದ. ಇದು ಒಂದು ತಮಗ ಎದಕ್ ಅನುಕೂಲ ಆಗ್ತದ ಅಂದ್ರ, ಮೂಕಾಣಿಯವರಿಗೆ ತಾವು ಯಾವ ದಿನಾಂಕದಂದು ಇಲ್ಲಿ ಸೇವೆಯನ್ನ ಪ್ರಾರಂಭ ಮಾಡಿದ್ರಿ, ಸಿಬ್ಬಂದಿಗೂ ಆಗಿರ್ಬೋದು ಮೂಕಾಣಿಯವರಿಗೂ ಆಗಿರ್ಬೋದು. ಜೊತೆಗೆ ಲೆಕ್ಕ ಪರಿಶೋಧಕರು ಬಂದು ಕೇಳ್ತಾರ, ಈ ಅವಧಿಗಾಗಿ ಸಿಬ್ಬಂದಿ ಯಾರಿದ್ರು ಅಂತ ಕೇಳಿದಾಗ ಅವ್ರ ಹೆಸರು ಕೊಟ್ಟರೆ ಅಂದ್ರೆ ಅವ್ರು ನಂಬುವುದಿಲ್ಲ, ಒಪ್ಪುವುದಿಲ್ಲ. ಬದಲಿಗಾಗಿ ನೇಮಕಾತಿಯ ಆದೇಶದ ಪ್ರತಿಯನ್ನ ತೋರಿಸ್ಬೇಕಾಗ್ತದ. ಆ ನೇಮಕಾತಿ ಆದೇಶದ ಪ್ರತಿಯೊಳಗೆ ಇರುವಂತ ಮಾಹಿತಿಯನ್ನ ಕೂಡ ತಾವಿಲ್ಲಿ ಕೊಡ್ಬೇಕಾಗ್ತದ. ಅಂದ್ರೆ ಪ್ರತಿ ಸಲ ನಾವು ಕೊಡೋ ಬದಲಿ ಅದಕ್ಕೆ ಏನ್ ಮಾಡ್ತೀವಿ, ಪ್ರತ್ಯೇಕವಾದಂತ ಒಂದು ಕಡತದಲ್ಲಿ ಇಟ್ಟೇವೆ ಅಂದ್ರ ತಮ್ಮಗೂ ಅನುಕೂಲ ಆಗ್ತದ, ಲೆಕ್ಕ ಪರಿಶೋಧನೆಗೂ ಅನುಕೂಲ ಆಗ್ತದೆ. ಜೊತೆಗೆ ಆಡಳಿತ ಮಂಡಳಿಯವರು ಏನ್ ಮಾಡಿರ್ತಾರಂದ್ರ ತಮಗೆ ಜಾಬ್ ಚಾರ್ಟ್ ಅನ್ನ ಕೊಟ್ಟಿರ್ತಾರೆ. ಅಂದ್ರ ಯಾವ ಸಿಬ್ಬಂದಿಗೆ ಯಾವ ಜವಾಬ್ದಾರಿಯನ್ನ ನಾವು ಕೊಟ್ಟದೀವಿ ಅನ್ನುವಂತ ಒಂದು ಜಾಬ್ ಚಾರ್ಟ್ ಅನ್ನ ಕೊಟ್ಟಿರ್ತಾರೆ. ಈ ಜಾಬ್ ಚಾರ್ಟ್ ಯಾಕೆ ಇಂಪಾರ್ಟೆಂಟ್ ಆಗ್ತದ ಅಂದ್ರ, ನೋಡ್ರಿ, ಒಂದು ವೇಳೆ ಈ ಜಾಬ್ ಚಾರ್ಟ್ ನಿಮಗೆ ಕೊಡ್ಲೇ ಇಲ್ಲ ಅಂದ್ರ ನೀವು ಅದನ್ನ ಕೆಲಸ ಮಾಡ್ರಿ ಇದನ್ನ ಕೆಲಸ ಮಾಡಿದಾಗ ಅದು ನಂಗೆ ಸಂಬಂಧ ಇಲ್ಲ ಅನ್ನುವಂಗ ಇಲ್ಲಿ ಎಸ್ಕೇಪ್ ಆಗುವಂತದ್ದು ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಆಡಳಿತ ಮಂಡಳಿಯವರು ಒಂದು ಫಿಕ್ಸ್ ನಿಮ್ದು ನೇಚರ್ ಆಫ್ ಜಾಬ್ ಏನದ, ಈಗ ಉದಾಹರಣೆಗಾಗಿ ಕ್ಯಾಶಿಯರ್ಗೆ ಏನೇನ್ ಜವಾಬ್ದಾರಿಗಳು ಅದಾವ, ಅವಂಗ ಏನೇನು ರೂಲ್ಸ್ ಅದಾವ, ಅವ್ಗೆ ಏನೇನು ಅಪ್ಲಿಕೇಬಲ್ ಆಗ್ತಾವ, ಅವನ ಬಾಧ್ಯತೆಗಳು ಲೈಬಿಲಿಟಿ ಏನೇನ್ ಅದಾವ ಅನ್ನೋದನ್ನ ಅಲ್ಲಿ ಸೂಚಿಸ್ತಾ ಹೋದ್ರ ಆ ಪರಿವಿವಿ ಒಳಗ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಕೆಲಸಗಳನ್ನ ನಿರ್ವಹಿಸ್ತಾ ಹೋಗ್ತಾರೆ. ಹಿಂಗ ನಾವು ಮಾಡೋದ್ರಿಂದ ಆ ಸಿಬ್ಬಂದಿಗೆ ಒಂದು ನೈತಿಕ ಜವಾಬ್ದಾರಿನೂ ಬರ್ತದ. ಜೊತೆಗೆ ನಮ್ಮಲ್ಲಿ ಏನಾದ್ರೂ ಆಡಳಿತ ಒಳಗ ತೊಂದರೆ ಆದ್ವು ಅಂದ್ರ, ಈಗ ಆ ಹೋಚರನ್ನ ನಾ ನೋಡಿಲ್ರಿ ನಾ ಮಾಡಿಲ್ಲ ಅನ್ನುವಂಗಿಲ್ಲ, ಅದು ಆ ಅವಧಿಗಾಗಿ ಅವನಿಗೆ ಸಂಬಂಧಪಟ್ಟಿರ್ತದ. ಅದಕ್ಕೂ ನಾವೇನ್ ಮಾಡ್ತೀವಿ, ಇಲ್ಲಿ ಆ ಜಾಬ್ ಚಾರ್ಟ್ ಅನ್ನು ಕೂಡ ರೆಡಿ ಮಾಡ್ತೀವಿ. ಒಂದ್ ವೇಳೆ ಮುಂದೊಂದು ದಿನದಲ್ಲಿ ಏನೋ ಹಣ ದುರುಪಯೋಗ ಆದಲ್ಲಿ ಆ ಅವಧಿಗಾಗಿ ಆ ಒಂದು ವ್ಯವಹಾರದಲ್ಲಿ ಯಾರಿದ್ರು ಅನ್ನೋದು ಕೂಡ ಆ ಜಾಬ್ ಚಾರ್ಟ್ ಇಲ್ಲಿ ತೋರಿಸ್ತದ. ಇಂಥವೆಲ್ಲ ಒಳಗೊಂಡಂತ ಒಂದು ದಾಖಲೆಗಳನ್ನ ತಮ್ಮ ಸೌಹಾರ್ದ ಸಹಕಾರಿ ಇಡುವುದು ಅತಿ ಅವಶ್ಯ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಷಯಗಳನ್ನ ಹೋಗೋಣ. ಆ ಸೆಕ್ಷನ್ ಏನಪ್ಪಾ ಅಂದ್ರ ಸೆಕ್ಷನ್ 30/1. ಏನಪ್ಪಾ ಇದು 30? ತಮ್ಗೆಲ್ಲ ತಿಳಿದಿರುವಂಗ ಪ್ರತಿ ಸಲ ನಾವು ಏನ್ ಮಾಡ್ತೀವಿ, ಆಡಳಿತ ಮಂಡಳಿ ಸಭೆಗಳನ್ನ ಜರುಗಿಸ್ತೀವಿ. ಎಷ್ಟು ದಿವಸಕ್ಕೊಮ್ಮೆ ಜರುಗಿಸೋದ್ರಿ ನಾವು? ಸೆಕ್ಷನ್ ಆಗಿ ಏನ್ ಹೇಳಿದ ಅಂದ್ರ, ಕನಿಷ್ಠ 2 ತಿಂಗಳಿಗೆ ಒಮ್ಮೆ ಆದರೂ ನಮ್ಮ ಆಡಳಿತ ಮಂಡಳಿಯ ಸಭೆಗಳನ್ನ ಜರುಗಿಸುವುದು ಅತಿ ಅವಶ್ಯದ. ಹೌದಾ? ಜರುಗಿಸ್ತೀವಿ. ಕನಿಷ್ಠ 2 ತಿಂಗಳಿಗೆ ಒಮ್ಮೆ ಅಂತ ಹೇಳ್ಯಾರ. ಅದನ್ನು ತಿಂಗಳಿಗೊಮ್ಮೆನೂ ಮಾಡ್ಬೋದು, ಬೇಕಂದ್ರ 15 ದಿವಸಿಗೆ ಅಥವಾ 20 ದಿವಸಿಗೂ ನಮ್ಮಲ್ಲಿ ಅವಶ್ಯಕತೆ ಬಿದ್ದಂಗ ನಾವು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಹಿಂಗ್ ಮಾಡಿದಾಗ
ನಮಗ್ ಮುಖ್ಯವಾದ ವಿಷಯ ಅಂದ್ರ ಆ ಸಭೆಯಲ್ಲಿ ಕೋರಂ ಅತಿ ಅವಶ್ಯ. ಏನಪ್ಪಾ ಇದು ಕೋರಮ? ಸೆಕ್ಷನ್ 30/5 ಏನ್ ಹೇಳಿದ ಇದು ಕೋರಂ ಬದ್ದಲ್ಲ. ಕೋರಂ ಅಂದ್ರ ಒಂದು ಸಭೆಯಲ್ಲಿ ಆಡಳಿತ ಮಂಡಳಿಯವರು ಎಷ್ಟು ಜನ ಅಲ್ಲಿ ಇದ್ರ ಅಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಊರ್ಜಿತ ಆಗ್ತಾವ, ವ್ಯಾಲಿಡ್ ಆಗ್ತಾವ ಅನ್ನೋದನ್ನ ಈ ಸೆಕ್ಷನ್ 30/5 ಹೇಳ್ತದ. ಈ 30/5 ಏನ್ ಹೇಳಿದ? ಎಷ್ಟು ಜನ ಇರ್ಬೇಕಂತ ಎಲ್ಲೂ ಹೇಳಿಲ್ಲ. ಅದ್ರ ಬದ್ಲಿಗೆ ಏನ್ ಹೇಳಿದ ಅಂದ್ರ ನಿಮ್ಮ ಉಪನಿಯಮದೊಳಗನ ನೀವು ಫ್ರೇಮ್ ಮಾಡ್ಕೋರಿ ಎಷ್ಟು ಜನ ಇದ್ರ ಕೋರಂ ಆಗ್ತದಂತ. ಬಟ್ ಸಭೆಯ ಕೋರಂ 50%ಕ್ಕಿಂತ ಕಡಿಮೆ ಇರಕೂಡುದು ಅಂತ ಹೇಳ್ತದ ಸೆಕ್ಷನ್ 30/5. ಅಂದ್ರ 50%ಕ್ಕಿಂತ ಕಡಿಮೆ ಇರ್ಲಾರ್ದಷ್ಟು ನೀವು ಏನ್ ಮಾಡ್ಬೇಕಿಲ್ಲಿ ನಿಮ್ಮ ಉಪನಿಯಮ ಒಳಗ ಕೋರಂ ಎಷ್ಟು ಇರ್ಬೇಕು ಅನ್ನೋದು ಸೂಚನೆ ಮಾಡ್ಕೋರಿ. ಓಕೆ, 13 ಜನ ಆಡಳಿತ ಮಂಡಳಿ ಸದಸ್ಯರು ಇರ್ತಾರ, 7 ಜನ ಇದ್ರ ಅಲ್ಲಿ ಕೋರಂ ಆತ ಅಂತ ನಾವು ಉಪನಿಯಮದಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೆ. ಆದಲ್ಲಿ ಒಂದ್ ವೇಳೆ ಆ ಸಭೆಯೊಳಗ 6 ಜನ ಇದ್ರಂದ್ರ ಆ ಸಭೆ ಏನಾಗ್ತದ, ಅಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಕೂಡ ಅನೂರ್ಜಿತ ಆಗ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕಿಲ್ಲಿ ಆಡಳಿತ ಮಂಡಳಿ ಸಭೆಯ ಕೋರಂ ಭರ್ತಿ ಆಗಿದೆ ಅನ್ನೋದು ನೋಡಿಕೊಳ್ಳುವಂತ ಜವಾಬ್ದಾರಿ ಯಾರ್ದಲ್ಲಿ? ಮುಖನಿಯವ್ರದದ. ಅಂದ್ರ ಈ ಲೆಕ್ಕ ಪರಿಶೋಧನೆ ಕಾಲಕ್ಕೆ ಬಂದು ಲೆಕ್ಕ ಪರಿಶೋಧಕರು ತಮ್ಗೊಂದು ಮಾಹಿತಿ ಕೇಳ್ತಾರ, ಈ ವರ್ಷ ಎಷ್ಟು ಮೀಟಿಂಗ್ ಆದ್ರಿ ಅದು ಅಂತ ಕೇಳ್ತಾರ. ಜೊತೆಗೆ ಯಾರು ಎಷ್ಟು ಮೀಟಿಂಗಿಗೆ ಹಾಜರಾದ್ರು ಅಂತ ಕೇಳಿದಾಗ ತಾವೇನ್ ಮಾಡ್ತೀರಿ? ಇಲ್ಲಿ ಅದರಿ ಒಂದು ಠರಾ ಪುಸ್ತಕನಾಗದ ಈ ಡೇಟಿಗೆ ಹಿಂಗ್ ಮೀಟಿಂಗ್ ಆಯ್ತು ಅಂತ ಹೇಳ್ಕೊತ ಹೋಗ್ತೀರಿ. ಆದ್ರೆ ಒಬ್ಬ ನಿರ್ದೇಶಕ 1 ವರ್ಷದ ಅವಧಿಯಲ್ಲಿ ಎಷ್ಟು ಬಾರಿ ಮೀಟಿಂಗ್ ಅಟೆಂಡ್ ಆದ, ಕಂಟಿನ್ಯೂಸ್ ಆಗಿ ಏನಾದ್ರೂ 3 ಮೀಟಿಂಗ್ ಅಬ್ಸೆಂಟ್ ಆಗ್ಯಾನೋ ಅಂದ್ರೆ ಗೈರು ಹಾಜರಾಗ್ಯಾನೋ ಇಲ್ಲವೋ ಅನ್ನೋದನ್ನ ನಾವು ಲೆಕ್ಕ ಪರಿಶೋಧಕರಿಗೆ ಮಾಹಿತಿಯನ್ನು ಒದಗಿಸ್ಬೇಕಾಗ್ತದ. ಜೊತೆಗೆ ಬರೀ ಲೆಕ್ಕ ಪರಿಶೋಧಕರಿಗೆ ಮಾತ್ರ ಅಲ್ಲ, ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೂ ಕೂಡ ನಾವು ಇದೊಂದು ಮಾಹಿತಿಯನ್ನು ಒದಗಿಸಿದ್ದೆ. ಆದಲ್ಲಿ ಕೆಲವೊಂದ್ಸಲ ಏನಾಗಿರ್ತದ ಅಂದ್ರೆ ಏನೋ ಅವ್ರದ್ದು ವರ್ಕ್ ಲೋಡ್ನ್ಯಾಗ 2 ಸಲ ಬಿಟ್ಟಿರ್ತಾರ. ಆ ಸಲ ನಾ ಬಿಟ್ಟಿರ್ಬೋದು ಅಥವಾ ಅದ್ರ ಹಿಂದಿನ ಹೋಗಿರ್ಬೋದು ಅಂತ ಗ್ರಹಿಸಿ ಇದು ಕೂಡ ಬಿಡುವಂತ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಮೂಕಾಣಿಯಾದವರು ಈಗ ತಮ್ಮ ಸ್ಕ್ರೀನ್ ಮೇಲೆ ಒಂದು ಫಾರ್ಮ್ಯಾಟ್ ಕಾಣ್ತದ, ಈ ರೀತಿ ತಾವು ರೆಡಿ ಮಾಡಿದ್ದೆ ಆದಲ್ಲಿ, ಪ್ರತಿ ಒಂದು ಮಾಹಿತಿಯನ್ನ ಈ ರೀತಿ ರೆಡಿ ಮಾಡಿದ್ದೆ ಆದಲ್ಲಿ ತಾವು ಆ ಪರ್ಟಿಕ್ಯುಲರ್ ನಿರ್ದೇಶಕರಿಗೆ ಒಂದು ಕಾಳಜಿಯನ್ನು ವಹಿಸಿ, ಇಲ್ಲ ಸರ್ ನೀವು ಈಗ ಬಿಟ್ಟು ಎರಡು ಸಲ ಬಿಟ್ಟಿದ್ರಿ, ಈ ಸಲ ತಾವು ಬಿಟ್ರ ಇಲ್ಲಿ ಅನಧಿಕೃತ ಆಗ್ತದ, ಅದಕ್ಕ ತಾವು ಈ ಸಲ ಮೀಟಿಂಗ್ ಹಾಜರ ಆಗ್ಲೇಬೇಕು ಅಂತ ತಾವು ಇಲ್ಲಿ ಸೂಚಿಸ್ಲಿಕ್ಕೂ ಒಂದು ಅನುಕೂಲ ಆಗ್ತದ. ಉದಾಹರಣೆಗಾಗಿ ಆಡಳಿತ ಮಂಡಳಿ ಜರುಗಿದ ದಿನಾಂಕಗಳನ್ನ ನಾವು ವಿವಿಧ ದಿನಾಂಕಗಳಿಗೆ ತಮ್ಮ ಸ್ಕ್ರೀನ್ ಮೇಲೆ ತೋರ್ಸಾಕ್ತದೆವು. ಇಲ್ಲಿ 13 ಜನ ಅದ ಅಂತ ತಿಳ್ಕೊರಿ. ನಾ ಇಲ್ಲಿ ನಮಗ 3 ಜನ ಒಂದು ಡಮ್ಮಿ ಹೆಸರನ್ನ ತಗೋದೇನೆ. ಮಹೇಶ್ ಎಸ್ ಅನ್ನೋರು ಮತ್ತು ಕುಮಾರ್ ಪಿ, ಸಂಜಯ್ ಎಸ್ ಅನ್ನೋ 3 ಜನ ತೋರಿಸ್ಲಿಕ್ಕತ್ತೀವಿ. ಇಲ್ಲಿ 2/4/2020 ಏನಾಗಿದೆ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿದ್ವಿ, ನಾವು ಆಡಳಿತ ಮಂಡಳಿ ಮೀಟಿಂಗ್ ಅನ್ನ ಮಾಡಿದ್ವಿ. ಅಲ್ಲಿ ಆ ಮಹೇಶ್ ಅನ್ನೋರು ಬಂದಿದ್ರಂದ್ರ 1 ಅಂತ ತೋರಿಸ್ತೀವಿ, ಕುಮಾರ್ ಪಿ ಅನ್ನೋರು 2ನೇದವ್ರು ಬರ್ಲಿಲ್ಲ ಅಂದ್ರ 0 ಅಂತ ತೋರಿಸ್ತೀವಿ. ಹಿಂಗ್ ಒಟ್ಟು 13 ಜನ ಸದಸ್ಯರ ಟೋಟಲ್ ಆ ದಿನದ ನಾವು ಮೀಟಿಂಗ್ ಡೇಟದ ಟೋಟಲ್ ಅನ್ನ ನೋಡಿದಾಗ ಕೋರಂ ಆಗೈತಿಲ್ಲ ಅನ್ನೋದು ಗೊತ್ತಾಗ್ತದೆ. ಜೊತೆಗೆ 1 ವರ್ಷದ ಅವಧಿಯಲ್ಲಿ ಎಷ್ಟು ಮೀಟಿಂಗ್ ಆದವು ಅನ್ನೋದು ನಾವು ಈ ರೀತಿ ಚಾರ್ಟ್ ಹಾಕಿದ್ದೆ. ಆದಲ್ಲಿ ಆ ವರ್ಷದ ದಂಡೆಗೆ ಏನ್ ತೋರಿಸ್ತದ, ಕೊನೆಗೆ ಏನ್ ತೋರಿಸ್ತದ ಅಂದ್ರ 1 ವರ್ಷದ ಅವಧಿಯಲ್ಲಿ ಒಬ್ಬ ನಿರ್ದೇಶಕರು ಆ ಅವಧಿಯಲ್ಲಿ ಎಷ್ಟು ಬಾರಿ ಹಾಜರಾದ್ರು ಅನ್ನೋದು ತೋರಿಸ್ತದ. ಜೊತೆಗೆ 1 ವರ್ಷದ ಅವಧಿಯಲ್ಲಿ ಎಷ್ಟು ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ ಅನ್ನೋದು ತೋರಿಸ್ತದ ಈ ಚಾರ್ಟ. ಜೊತೆಗೆ ಆ ಮೀಟಿಂಗ್ ಈ ಕೋರಂ ಆತೋ ಇಲ್ಲ ಅನ್ನೋದು ಕೂಡ ತೋರಿಸ್ತದ. ಯಾವ್ದು ಕೋರಂ ಆಗ್ಲಿಲ್ಲ ಅದಕ್ಕೆ ಲೆಕ್ಕ ಪರಿಶೋಧಕನು ಹೆಚ್ಚಿನ ಗಮನ ವಹಿಸಿ ಏನ್ ಮಾಡ್ತಾನ, ಇಲ್ಲಿ ಏನಾದ್ರೂ ವಿಷಯಗಳನ್ನ ಚರ್ಚೆಗೆ ತಗೊಂಡ್ಕೊಂಡಾರೋ ಹೆಂಗೋ, ಅಥವಾ ಮೆಂಬರ್ ಬರ್ಲಾದ ಏನಾರ ವಿಷಯಗಳನ್ನ ನಿರ್ಣಯ ಮಾಡಿದ್ರ ಅದು ಮೀಟಿಂಗ್ ಅನ್ನ ಅನೂರ್ಜಿತ ಆಗಿರ್ತದ, ಅಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಕೂಡ ಅನೂರ್ಜಿತ ಆಗಿರ್ತಾವ. ಅದಕ್ಕೆ ತಾವು ಏನ್ ಮಾಡ್ಬೇಕು, ಈ ಸೆಕ್ಷನ್ 30/1 ಪ್ರಕಾರ ಈ ರೀತಿ ಒಂದು ವರ್ಷದ ದಂಡೆಗೆ ಅಂದ್ರೆ ಪ್ರತಿ ಸಲ ನೀವು ಈ ರೀತಿ ಮಾಡ್ಕೋತ ಹೋಗಬೇಕು. ಪ್ರತಿ ವರ್ಷದ ದಂಡೆಗೆ ಈ ರೀತಿ ಮಾಹಿತಿಯನ್ನ ತಾವು ಒದಗಿಸಿದ್ದೆ ಆದಲ್ಲಿ ಲೆಕ್ಕ ಪರಿಶೋಧಕನಿಗೂ ಅನುಕೂಲ ಆಗ್ತದ, ತಮ್ಮ ಆಡಳಿತ ಮಂಡಳಿಯ ನಿರ್ವಹಣೆಗೂ ಅನುಕೂಲ ಆಗ್ತದ, ಮೂಕಾಣಿಯವರಿಗೂ ಕೂಡ ಒಂದು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಿಕ್ಕೆ ಕೂಡ ಅನುಕೂಲ ಆಗ್ತದ. ಜೊತೆಗೆ ನಾವು ಏನೊಂದು ಮಾಹಿತಿ ರೆಡಿ ಮಾಡ್ಬೇಕಂದ್ರ, ವರ್ಷದ ದಂಡೆಗೆ ಈ ನಿರ್ದೇಶಕರು ಏನಾದರೂ ಸಾಲಗಳನ್ನ ತೆಗೆದುಕೊಂಡಾರ ಅನ್ನೋದನ್ನ ಪ್ರತ್ಯೇಕವಾದ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಬೇಕು. ಒಂದು ವೇಳೆ ಆ ಸಾಲ ಮುದ್ದತ್ತು ಮೀರಿದ ಸಾಲಗಳನ್ನ ಲಿಸ್ಟ್ ಮಾಡಿ ಲೆಕ್ಕ ಪರಿಶೋಧಕರಿಗೆ ಕೊಡ್ಬೇಕಾಗ್ತದ. ಇಷ್ಟ ಹೇಳ್ತಾ ಸೆಕ್ಷನ್ 30 ನೋಡಿದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಹೋಗೋಣ. ಅದೇನಪ್ಪಾ ಅಂದ್ರ ನ್ಯೂನತೆಗಳು ಮತ್ತು ಅನುಪಾಲನೆಗಳು. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ತಮ್ಗೆಲ್ಲ ತಿಳಿದಿರುವಂಗ ಲೆಕ್ಕ ಪರಿಶೋಧಕ ತನ್ನ ಲಾಸ್ಟ್ ಖಂಡಿಕೆ ಒಳಗ ಪಾಯಿಂಟ್ ಒಳಗ ನ್ಯೂನತೆಗಳು ಮತ್ತು ಸಲಹೆಗಳು ಅಂತ ಒಂದು ಸೆಕ್ಷನ್ ಅದ. ಅಲ್ಲಿ ಸೆಕ್ಷನ್ ಒಳಗ ಕೆಲವೊಂದು ನ್ಯೂನತೆಗಳನ್ನ ಪಾಯಿಂಟ್ ಔಟ್ ಮಾಡ್ಕೋತ ಹೋಗ್ತಾನೆ. ಈಗ ಪಾಯಿಂಟ್ ಔಟ್ ಮಾಡ್ಕೋತ ಹೋದ್ಮೇಲೆ ಆ ಪಾಯಿಂಟ್ ಔಟ್ ಮಾಡಿದ್ಮೇಲೆ ಆ ಲೆಕ್ಕ ಪರಿಶೋಧನಾ ಪಿಂಕ್ ಸೀಟ್ ಅಂತ ಕರಿತೀವಿ, ಅಥವಾ ಒಂದು ಕಲರ್ಡ್ ಪೇಜ್ ಇರ್ತದ. ಆ ಕಲರ್ಡ್ ಪೇಜ್ ಅಂದ್ರೆ ಹೈಲೈಟ್ ಆಗಲಿ ಅನ್ನೋ ಸಂಬಂಧ ಒಂದು ಕಲರ್ ಪೇಜ್ ನ ಚಿಕ್ಕದವಾಗ ಕೊಟ್ಟಿರ್ತಾರೆ. ಏನಪ್ಪಾ ಇದು ನ್ಯೂನತೆಗಳು, ಲೆಕ್ಕ ಪರಿಶೋಧಕ ನ್ಯೂನತೆಗಳನ್ನ ಹೆಂಗ್ ಬರೀತಾನ ಅನ್ನೋದನ್ನ ನೋಡೋಣ.
ಪೂರ್ವಭಾವಿಯಾಗಿ ಏನಾದ್ರೂ ಕೆಲವೊಂದು ರೆಕ್ಟಿಫೈ ಲೆಕ್ಕ ಪರಿಶೋಧನಾ ಅವಧಿಗೆ ಮುಕ್ತಾಯಕ್ಕಿಂತ ಪೂರ್ವದಾಗ ಏನೋ ಕೆಲವೊಂದು ರೆಕ್ಟಿಫಿಕೇಶನ್ ಆಗುವಂತ ಸಂದರ್ಭಗಳು ಇರ್ತಾವ. ಉದಾಹರಣೆಗಾಗಿ ಮುಖಾಣಿಯವರು ಕೆಲವೊಂದು ರುಜುಗಳನ್ನ ಬಿಟ್ಟಿರ್ತಾರ, ಅಧ್ಯಕ್ಷರುಗಳು ಏನಾದ್ರೂ ಒಂದು ಸಹಿಯನ್ನ ಮರೆತು ಹೋಗಿರ್ಬೋದು. ಇಂಥವನ್ನ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ತಮ್ಮ ಗಮನಕ್ಕೆ ತರ್ತಾರೆ. ತಮ್ಮ ಗಮನಕ್ಕೆ ತಂದ ಒಂದು ಲಿಖಿತ ರೂಪವಾಗಿ ಇಂತಿಂತ ನ್ಯೂನ್ಯತೆಗಳನ್ನ ಕಂಡು ಬಂದಾವ, ಅದನ್ನ ರೆಕ್ಟಿಫೈ ಮಾಡಿ ಕೊಡ್ರಿ ಅಂತ ಕೇಳಿದ. ಒಂದೊಂದು ಪಾರ್ಟಿ ಇದ್ದ ಸಹಿ ಮಿಸ್ ಮ್ಯಾಚ್ ಆಗ್ತಿರ್ತದ, ಅಥವಾ ಏನೋ ಒಂದು ಡಾಕ್ಯುಮೆಂಟ್ KYC ಡಾಕ್ಯುಮೆಂಟ್ ಇರ್ಲಾರ್ದನ್ನ ನಾವು ಇಲ್ಲಿ ಆಗುವಂತ ಸಾಧ್ಯ ಇರ್ತಾವೆ. ಇಂಥ ಡಾಕ್ಯುಮೆಂಟ್ ಗಳನ್ನ ಹಾಜರುಪಡಿಸ್ರಿ ಅಂತಂದಾಗ ತಾವು ಆ ಕೊಟ್ಟಂತ ಅವಧಿಯಲ್ಲಿ ನೋಟಿಸ್ ಕೊಟ್ಟ 7 ದಿವಸ 10 ದಿವಸ ಒಳಗ ತಾವು ಮಾಹಿತಿಯನ್ನ ಕೊಟ್ಟಿದ್ದೇ ಆದಲ್ಲಿ ಅವನ್ನ ನಾವು ಲೆಕ್ಕ ಪರಿಶೋಧನಾ ವರದಿ ಒಳಗ ನಮೂದು ಮಾಡೋದಿಲ್ಲ. ಯಾವಾಗ ನಮೂದು ಮಾಡ್ತೀವಿ, ನಿಮ್ಗೆ ಕೊಟ್ಟಂತ ನೋಟಿಸಿನಲ್ಲಿ ನೀವು ಆ ತಿಳಿಸಿದ ಒಂದು 7 ದಿನ ಅವಧಿ ಆಗಿರ್ಬೋದು 10 ದಿನ ಆಗಿರ್ಬೋದು, ಆ ಕೊಟ್ಟರು ಕೂಡ ಲೆಕ್ಕ ಪರಿಶೋಧಕ ತಮಗೆ ತಿಳಿಸಿರು ಕೂಡ ತಾವು ಏನಾದ್ರೂ ನ್ಯೂನ್ಯತೆಗಳನ್ನ ಸರಿಪಡಿಸದೇನೆ ಇದ್ರ ಅವ ಏನ್ ಮಾಡ್ತಾನಂದ್ರ ಆ ನ್ಯೂನ್ಯತೆ ಒಳಗ ಸೇರಿಸ್ಕಸಿಂದ ಲೆಕ್ಕ ಪರಿಶೋಧನಾ ವರದಿಯನ್ನ ಕೊಡ್ತಾನೆ. ಬರೀ ನ್ಯೂನ್ಯತೆನೂ ಕೊಡಂಗಿಲ್ಲ, ಸಲಹೆ ಸೂಚನೆಗಳನ್ನು ಕೊಡ್ತಾನೆ. ಇವು ನ್ಯೂನ್ಯತೆಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಲೆಕ್ಕ ಪರಿಶೋಧನಾ ವರದಿ ಬಂದ ಕೂಡಲೇ ಅವನನ್ನ ನಮ್ಮ ಸೆಕ್ಷನ್ 32 ಪ್ರಕಾರ ನಮ್ಮ ನೋಂದಾಯಿತ ಕಚೇರಿಯಲ್ಲಿ ಇಟ್ಬಿಡ್ತೀವಿ. ಬದಲಿಗೆ ಏನ್ ಮಾಡ್ಬೇಕಂದ್ರ ಆ ನ್ಯೂನ್ಯತೆಗಳನ್ನ ಒಂದು ಪಟ್ಟಿಯನ್ನ ಮಾಡ್ಬೇಕು, ಒಂದು ಪ್ರತ್ಯೇಕವಾದ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡ್ಬೇಕು. ಆ ರಿಜಿಸ್ಟರ್ ನಲ್ಲಿ ಇಯರ್ ಹಾಕ್ಬೇಕು ನಾವು. ಉದಾಹರಣೆಗಾಗಿ 2021ನೇ ಸಾಲಿನ ಲೆಕ್ಕ ಪರಿಶೋಧನಾ ಅವಧಿಯಲ್ಲಿ ಕಂಡು ಬಂದ ನ್ಯೂನ್ಯತೆಗಳು ಅಂತ ಬರದ ಆ ನ್ಯೂನ್ಯತೆಗಳ ಕ್ರಮ ಸಂಖ್ಯೆ, ನ್ಯೂನ್ಯತೆಗಳ ಯಾವ ವಿಧವಾದ ನ್ಯೂನ್ಯತೆಗಳದಾವ, ಯಾವ ಪ್ರಕಾರವಾದ ನ್ಯೂನ್ಯತೆಗಳದಾವ ಅಂತ ನಾವು ಪಟ್ಟಿ ಮಾಡ್ತಾ ಹೋಗ್ಬೇಕು. ಜೊತೆಗೆ ಪಟ್ಟಿ ಅಷ್ಟ ಮಾಡಿಬಿಡುವುದಲ್ಲ, ಇದನ್ನ ಆಡಳಿತ ಮಂಡಳಿಯ ಗಮನಕ್ಕೂ ತರಬೇಕು. ಆಡಳಿತ ಮಂಡಳಿಯವರು ಅದಕ್ಕೆ ಕ್ರಮಗಳನ್ನ ತೆಗೆದುಕೊಳ್ತಾರ, ಅಂದ್ರೆ ರೆಕ್ಟಿಫೈ ಮಾಡ್ಲಿಕ್ಕೆ ಕ್ರಮಗಳನ್ನ ತೆಗೆದುಕೊಳ್ತಾರ. ಕ್ರಮಗಳನ್ನ ತೆಗೆದುಕೊಂಡಂತ ಕ್ರಮಗಳನ್ನ ನಾವು ಯಾರಿಗೆ ತಿಳಿಸ್ಬೇಕಾಗ್ತದೆ, ಇಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ತಿಳಿಸ್ಬೇಕಾಗ್ತದೆ. ಅದನ್ನ ಮುಗಿದು ನಾವು 30 ದಿನಗಳ ಒಳಗಾಗಿ ನಾವು ಯಾರಿಗೆ ಕಳಿಸ್ಬೇಕಿಲ್ಲ, ಸಂಬಂಧಪಟ್ಟ ಲೆಕ್ಕ ಪರಿಶೋಧಕರಿಗೆ, ನಿಬಂಧಕರಿಗೆ, ಲೆಕ್ಕ ಪರಿಶೋಧನಾ ಇಲಾಖೆರಿಗೂ ಕಳಿಸ್ಬೇಕಾಗ್ತದೆ. ಅಂದ್ರೆ ನಾವು ಏನ್ ಅನುಪಾಲನೆಗಳನ್ನ ಮಾಡಿದ್ವಿ, ಏನ್ ಪಾಲನೆ ಮಾಡಿದ್ವು, ಇವು ನ್ಯೂನ್ಯತೆಗಳಿದ್ದು ಇವನು ಪಾಲನೆ ಮಾಡಿದ್ವು. ಆದ್ರೆ ತಾವೆಲ್ಲ ತಿಳಿದಿರ್ಬೋದು, ಕ್ರಮಗಳನ್ನು ಇಡಲಾಗುವುದು, ನೋಡಲಾಗುವುದು ಅಂತ ನಾವು ಬರೆಯುವುದಲ್ಲಿ ಅಲ್ಲಿ ಏನು ವಾಸ್ತವವಾಗಿ ಪ್ರಾಬ್ಲಮ್ ಅದ ಅದನ್ನ ನಾವು ರೆಕ್ಟಿಫೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಕೆಲವೊಂದ್ಸಲ ಏನಾಗಿರ್ತದ, ರೆಕ್ಟಿಫೈ ಮಾಡ್ಲಿಕ್ಕೇನ ಆಗಂಗಿಲ್ಲ ಅಂತ ಉಳ್ಕೊಂಡ್ ಬಿಟ್ಟಿರ್ತಾವೆ. ಇಲ್ಲಿ ಉದಾಹರಣೆಗಾಗಿ ಒಬ್ರಿಗೆ 10 ಲಕ್ಷ ರೂಪಾಯಿ ಲೋನ್ ಕೊಟ್ಬಿಟ್ಟಿರ್ತೀರಿ, ಆದ್ರ ಬೈಲಾ ಒಳಗೆ ಲಿಮಿಟ್ ಎಟ್ಟಿರ್ತದ ಅಂದ್ರೆ 5 ಲಕ್ಷ ರೂಪಾಯಿ ಇರ್ತದೆ. ಅದನ್ನ ನಾವು ಬೈಲಾ ಲಿಮಿಟ್ ಮೀರಿ ಕೊಟ್ಟಾರಂತಲ್ಲಿ ಬರ್ದಿರ್ತೀವಿ. ಅದನ್ನ ವರ್ಷ ದಂಡಿ ಆದ್ರೂ ರಿಕವರಿ ಆಗಿರಂಗಿಲ್ಲ, ಹಂಗ ಉಳಿದ್ಬಿಟ್ಟಿರ್ತದ. ಈ ವರ್ಷ ಲೆಕ್ಕ ಪರಿಶೋಧಕ ಬಂದ, ಅದು ಹೋದ ವರ್ಷ ಇರ್ತದೆ, ಈ ವರ್ಷ ಬಂದವನು ನೋಡ್ತಾನ, ಎಸ್ ಹೋದ ಸಲ ಬರ್ದಿದ್ರು ಇದನ್ನ ರೆಕ್ಟಿಫೈ ಆದು ಇಲ್ಲ ಅನ್ನೋದು ಕೇಳ್ತಾನ. ಕೇಳಿದ ಮೇಲೆ ಏನ್ ಮಾಡ್ತಾರೆ, ಇಲ್ಲಿ ಅದು ಕೂಡ ಕಂಟಿನ್ಯೂ ಆಗಿತ್ತಂದ್ರ ಅದನ್ನೂ ಕೂಡ ಲೆಕ್ಕ ಪರಿಶೋಧನಾ ನ್ಯೂನ್ಯತೆ ಒಳಗ ಮತ್ತು ಬರೀತಾರ. ಇಷ್ಟನೇ ಅವಧಿ ಒಳಗ ನ್ಯೂನ್ಯತೆಗಳನ್ನ ಹಿಂದಿನ ಲೆಕ್ಕ ಪರಿಶೋಧಕರು ತೋರಿಸಿದ್ರು, ಅದಕ್ಕೆ ಈಗ ಆಡಳಿತ ಮಂಡಳಿಯವರು ಇದಕ್ಕೆ ಏನೂ ಕ್ರಮ ತೆಗೆದುಕೊಂಡಿಲ್ಲ, ಇದು ಹಾಗೆ ಮುಂದುವರೆದಿರುತ್ತದೆ, ಈ ಕ್ರಮವನ್ನು ತೀವ್ರವಾಗಿ ಆಕ್ಷೇಪಿಸಲಾಗಿದೆ ಅಂತೂ ಬರೀತಾರ. ಜೊತೆಗೆ ತಮ್ಮ ಲೆಕ್ಕ ಪರಿಶೋಧನಾ ಅವಧಿಯಲ್ಲಿ ಏನಾದರೂ ನ್ಯೂನ್ಯತೆಗಳು ಮತ್ತು ಹೊಸ ಕಂಡು ಬಂದಿದ್ದು ಅಂದ್ರ ಅವನು ಕೂಡ ಅದರೊಳಗೆ ಸೇರಿಸಿ ನ್ಯೂನ್ಯತೆಗಳ ಪಟ್ಟಿಯನ್ನ ತಂದು ಕೊಡ್ತಾರೆ. ಇದಕ್ಕ ಬಾಕಿ ಉಳಿದಿದ್ರೆ ತಾವು ಕಾರಣನೂ ಸೂಚಿಸಬೇಕಾಗ್ತದ. ಇಂಥ ಅನುಪಾಲನ ಅಂದ್ರ ಒಟ್ಟಾರೆ ಈ ನ್ಯೂನ್ಯತೆಗಳು ಯಾವಾಗ ತಮ್ಮಲ್ಲಿ 0 ಆಗ್ತದಲ್ಲ, ಅವಾಗ ತಮ್ಮಲ್ಲಿ ಏನ್ ತೋರಿಸಿರ್ತದ ಅಂದ್ರ ಎಫಿಷಿಯನ್ಸಿ ತೋರಿಸ್ತದ, ಒಂದು ಪ್ರೋಗ್ರೆಸ್ ತೋರಿಸ್ತದ. ಅದಕ್ಕ ಇವು ನ್ಯೂನ್ಯತೆಗಳನ್ನ ನಾವು ಸಾಧ್ಯ ಆದಷ್ಟು ಏನ್ ಮಾಡ್ಬೇಕಿಲ್ಲೇ 0 ಆಗ್ಲಿಕ್ಕೆ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರ ಲೆಕ್ಕ ಪರಿಶೋಧನಾ ಇವನ್ನೆಲ್ಲಾ ನೋಡಿದ ಮೇಲೆ ತಾವು ಇಟ್ಟಿರುವಂತ ದಾಖಲೆಗಳನ್ನ, ತಾವು ನಡೆಸಿರುವಂತ ವ್ಯವಹಾರಗಳನ್ನ, ಇಟ್ಟಿರುವಂತ ಎಲ್ಲಾ ಕಾಗದ ಪತ್ರಗಳನ್ನ ನೋಡಿದ ಮೇಲೆ ಇನ್ನು ಇದ್ರೊಳಗೆ ಏನಾರೇ ನ್ಯೂನ್ಯತೆ ಹಾಕಿ ಕೊಡ್ಲಿ ಅನ್ನೋದನ್ನ ಲೆಕ್ಕ ಪರಿಶೋಧಕ ಸ್ವಲ್ಪ ಮುಜುಗರ ಆಗಿರ್ಬೇಕು. ಇಲ್ಲಿ ಆ ರೀತಿ ನಾವು ದಾಖಲೆಗಳನ್ನ ಇಟ್ಟಿದ್ದೇ ಆದಲ್ಲಿ ನೀವು ನ್ಯೂನ್ಯತೆಗಳ ಪಟ್ಟಿ ನಾವು 0 ಮಾಡ್ಲಿಕ್ಕೆ ಸಾಧ್ಯ ಅದ. ಜೊತೆಗೆ ತಾವ್ ಏನ್ ಇಡ್ಬೇಕಂದ್ರ ಅನುಪಾಲನೆಯನ್ನ ಕೊಟ್ಟಿರ್ತೀರಿ. ಅನುಪಾಲನೆ ಅಂದ್ರ ನ್ಯೂನ್ಯತೆಗಳನ್ನ ಅನುಪಾಲನೆಯನ್ನ ಕೊಟ್ಟಿರ್ತೀರಿ, ಸಂಬಂಧಪಟ್ಟ ಇಲಾಖೆ ಕೊಟ್ಟಿರ್ತೀರಿ. ಇದನ್ನ ಯಾವ ಡೇಟಿಗೆ ಕೊಟ್ರಿ ಅದರದೊಂದು OC ಪ್ರತಿಯನ್ನ ಕೂಡ ಒಂದು ಕಡತದಲ್ಲಿ ಇಡುವುದು ಅತಿ ಅವಶ್ಯದ. ಇನ್ನ ಇಷ್ಟ ಹೇಳ್ತಾ ನೆಕ್ಸ್ಟ್ ಸೆಕ್ಷನ್ ಹೋಗೋಣ. ಅಧಿಕೃತ ಷೇರು ಬಂಡವಾಳದ ಬಗ್ಗೆ ವಿಮರ್ಶೆ. ಅಧಿಕೃತ ಷೇರು ಬಂಡವಾಳ ಏನಪ್ಪಾ ಇದು? ಅಧಿಕೃತ ಷೇರು ಬಂಡವಾಳ ತಮಗೆಲ್ಲ ತಿಳಿದಿರುವಂಗ ನಮ್ಮ ಉಪನಿಯಮ ಒಳಗ ನಮ್ಮ ಅಧಿಕೃತ ಷೇರು ಬಂಡವಾಳ ಎಷ್ಟದ ಅಂತ ತಿಳಿಸು ಬದ್ಲಿ ಏನ್ ಹೇಳಿದ ಅಂದ್ರ ತಮ್ಮ ಆಡಳಿತ ಮಂಡಳಿಯವರು ಅಂದ್ರೆ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ತಮಗೆ ಬೇಕಾದಂತ ಸೌಹಾರ್ದಕ ತಾಹನ ಅಧಿಕೃತ ಷೇರು ಬಂಡವಾಳ ಎಷ್ಟು ಇರಬೇಕು ಅನ್ನೋದನ್ನ ತಾವಿಲ್ಲಿ ಸೂಚಿಸ್ತಾ ಬರ್ತೀರಿ. ಅಂದ್ರ ಅಲ್ಲಿ ನಾವು ಠರಾವ್ ಪುಸ್ತಕ ಒಳಗ ನಮ್ಮ ಅಧಿಕೃತ ಷೇರು ಬಂಡವಾಳ ಎಷ್ಟು ಆಗ್ಬೇಕು, ಎಷ್ಟು ಇರಬೇಕು ಅನ್ನೋದನ್ನ ನಮೂದು ಮಾಡ್ತಾ ಬರ್ತೀವಿ. ಹಿಂಗ ಲೆಕ್ಕ ಪರಿಶೋಧಕರು ಬಂದವ್ರು ಏನ್ ಕೇಳ್ತಾರ ಅಂದ್ರೆ ಅಧಿಕೃತ ಷೇರು ಬಂಡವಾಳ ಎಷ್ಟದ ನಿಮ್ದು? ಎಸ್,
ನಮ್ಮ ಲಾಸ್ಟ್ ಟೈಮ್ GB ಒಳಗೆ ಒಂದು ಠರಾವ್ ಮಾಡಿದೀವಿ, ಆ ಠರಾವ್ ಪುಸ್ತಕ ಒಳಗೆ ಬರ್ದಿದೀವಿ ಅಂತ ತೋರಿಸ್ತೀವಿ. ಅಂದ್ರೆ ಪ್ರತಿ ಸಲ ನಾವು ಠರಾವ್ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗೋಕ್ಕಿಂತ ಪೂರ್ವದಾಗ ಒಂದು ದಾಖಲೆಗಳಂದ್ರ ಒಂದು ಪ್ರತ್ಯೇಕವಾದ ಒಂದು ರಿಜಿಸ್ಟ್ರಿ ಇಟ್ಟಿವಿ ಅಂದ್ರ ಆ ರಿಜಿಸ್ಟ್ರಿ ಒಳಗ ಅಧಿಕೃತ ಷೇರು ಬಂಡವಾಳ ಯಾವ್ಯಾವ ಪೀರಿಯಡ್ಗೆ ನಾವು ಚೇಂಜ್ ಮಾಡ್ತಾ ಬಂದಿವು ಅನ್ನೋದು ಕೂಡ ಅದನ್ನ ನಮೂದು ಮಾಡ್ಕೋತ ಬಂದ್ರ ತಮಗೂ ಇಲ್ಲಿ ನಿರ್ಣಯ ತೆಗೆದುಕೊಳ್ಳಕ್ಕೆ ಅವಕಾಶ ಆಗ್ತದ. ಇನ್ನು ಮುಖಾನಿ ಆದವ್ರು ಏನ್ ಮಾಡ್ಬೇಕಂದ್ರ 31/3/2021 ಆ ಷೇರು ಬಂಡವಾಳ ಎಷ್ಟದ, ಅಧಿಕೃತ ಷೇರು ಬಂಡವಾಳ ಎಷ್ಟದ ಅಂತ ಕಂಪ್ಯಾರಿಸನ್ ಮಾಡ್ಬೇಕು. ನಿಯರೆಸ್ಟ್ ಒಂದು 90-95% ಬಂದಿತ್ತಂದ್ರ ಅದನ್ನು ಕೂಡ ಒಂದು ಪ್ರಮುಖವಾಗಿ ಒಂದು ವಿಷಯವನ್ನ ಚರ್ಚೆಗೆ ಇಟ್ಟುಕೊಂಡು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧಿಕೃತ ಷೇರು ಬಂಡವಾಳವನ್ನ ಬದಲಾವಣೆ ಮಾಡ್ಲಿಕ್ಕೆ ತಾವೊಂದು ಮಾಹಿತಿಯನ್ನು ಕಳಿಸ್ಬೇಕಾಗ್ತದೆ. ಇಷ್ಟು ಮಾಹಿತಿಯನ್ನ ರೆಡಿ ಇಟ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು, ಎಲ್ಲ ಸದಸ್ಯರಿಗೆ ಷೇರು ಪ್ರಮಾಣ ಪತ್ರ ನೀಡಿರುವ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು. ಎಲ್ಲ ಷೇರು ಪ್ರಮಾಣಗಳನ್ನ ಎಲ್ಲ ಸದಸ್ಯರಿಗೆ ಕೊಡ್ಬೇಕು. ಕೆಲವೊಂದ್ಸಲ ಏನಾಗಿರ್ತದ ಅಂದ್ರೆ ವರ್ಷಾಂತ್ಯಕ್ಕೆ ಲೆಕ್ಕ ಪರಿಶೋಧಕರು ಬಂದಾಗ ಕೆಲವೊಂದು ಕೊಡೋದು ಬಾಕಿ ಇರ್ತದ. ಅವುಗಳನ್ನು ಕೂಡ ನಾವು ಇನ್ನು ಎಷ್ಟು ಜನ ಕೊಡೋದು ಬಾಕಿ ಇದೆ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಡ್ಬೇಕಾಗ್ತದ. ಇಷ್ಟು ಮಾಹಿತಿಯನ್ನ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇಷ್ಟು ನಾವು ಸೆಕ್ಷನ್ 32 ನೋಡಿದ್ಮೇಲೆ ಇನ್ನು ಸೆಕ್ಷನ್ 33 ಏನ್ ಹೇಳ್ತದಪ್ಪ ಅನ್ನೋದನ್ನ ಸ್ವಲ್ಪ ನೋಡೋಣ. ಅಡಿಟ್ ಅಂತ ನಾವು ಕರ್ಕೋತ್ ಬರ್ತೀವಿ. ಅಡಿಟ್ ಅಂದ್ರೆ ಏನು, ಎದಕ್ಕೆ ಅವಶ್ಯಕತೆ ಇದೆ, ಅಡಿಟ್ ಅನ್ನ ನಾವು ಮಾಡಿಸ್ಲೇಬೇಕಂತ ಎಲ್ಲಿ ಹೇಳಿದ, ಇಲ್ಲ ಯಾರೋ ಒಬ್ರು ಹೇಳ್ತಾರ ಪ್ರತಿ ವರ್ಷ ಅಡಿಟ್ ಮಾಡಿಸ್ಬೇಕಂತ ಅದಕ್ಕೆ ಅಡಿಟ್ ಮಾಡಿಸ್ಬೇಕು, ಅಥವಾ ಯಾರಿಂದ ಅಡಿಟ್ ಮಾಡಿಸ್ಬೇಕು, ಏನೆಲ್ಲ ಅಡಿಟ್ ಅಂದ್ರೆ ಒಳಗೊಂಡದ ಅನ್ನೋದನ್ನ ಸ್ವಲ್ಪ ಮೀನಿಂಗ್ ಅನ್ನ ನೋಡೋಣ. ಸಹಕಾರಿ ಬಂಧುಗಳೇ, ತಮ್ಗೆಲ್ಲಾ ತಿಳಿದಿರುವಂಗ ಅಡಿಟ್ ಅನ್ನೋ ಶಬ್ದ ಮೂಲತಃ ಲ್ಯಾಟಿನ್ ಭಾಷೆಯ ಐಡರ್ ಎಂಬ ಪದದಿಂದ ಬಂದದ. ಐಡರ್ ಒಳಗಂದ್ರ ಕೇಳು ಅಥವಾ ಆಲಿಸು. ತಾವೆಲ್ಲ ಅನ್ಬೋದು ಏನಪ್ಪಾ ಇದು ಹೇಳುದು ಕೇಳುದು, ಈಗ ಲೆಕ್ಕ ಪರಿಶೋಧನೆ ಬೇರೆ ಅದ, ಹೇಳುದು ಕೇಳುದು ಪ್ರಕ್ರಿಯೆನ ಇಲ್ಲ ಅಂತ ಅನ್ಬೋದು. ಬದಲಿಗೆ ಏನಾಗಿದೆ ಅಂದ್ರೆ ವ್ಯವಹಾರದ ಸ್ವರೂಪ ಬದಲಾವಣೆ ಆದಂಗ ಲೆಕ್ಕ ಪರಿಶೋಧನ ಮಾಡುವಂತ ಕಾರ್ಯ ಕೂಡ ಬದಲಾವಣೆ ಆಗ್ತಾ ಬಂದದ. ಅದಕ್ಕೆ ಲೆಕ್ಕ ಪರಿಶೋಧನಾ ಅಂದ್ರೆ ಏನ್ ಹೇಳ್ಯಾರಂದ್ರ ಅಡಿಟಿಂಗ್ ಇಸ್ ಎ ಕ್ರಿಟಿಕಲ್, ಸಿಸ್ಟಮ್ಯಾಟಿಕ್ ಅಂಡ್ ಇಂಡಿಪೆಂಡೆಂಟ್. ನೋಡ್ರಿ 3 ಶಬ್ದ ಬಂದ್ವಿ. ಕ್ಲಿಷ್ಟಕರ, ಶಿಸ್ತುಬದ್ಧ ಮತ್ತು ಸ್ವತಂತ್ರವಾದ ಎಕ್ಸಾಮಿನೇಷನ್ ಆಫ್ ಡಾಟಾ, ಸ್ಟೇಟ್ಮೆಂಟ್ಸ್ ಅಂಡ್ ರೆಕಾರ್ಡ್ಸ್ ಅಂತದ. ಅಂದ್ರೆ ತಮ್ಮಲ್ಲಿರುವಂತ ತಾವೇನ್ ಕೊಡ್ತೀರಿ, ಆಗಲೇ ಏನ್ ದಾಖಲೆಗಳನ್ನ ಕೊಡ್ತೀರಿ, ಆರ್ಥಿಕ ತಕ್ತೆಗಳನ್ನ ಕೊಡ್ತೀರಿ, ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಿ, ರೆಕಾರ್ಡ್ಗಳನ್ನ ಕೊಡ್ತೀರಿ, ಇವುಗಳನ್ನೆಲ್ಲ ಕ್ಲಿಷ್ಟಕರವಾಗಿ, ಶಿಸ್ತುಬದ್ಧವಾಗಿ ಮತ್ತು ಒಬ್ಬ ಸ್ವತಂತ್ರ ಲೆಕ್ಕ ಪರಿಶೋಧಕರಿಂದ ಲೆಕ್ಕ ಪರಿಶೋಧನೆಯನ್ನ ಮಾಡಿಸ್ತೀವಿ. ಇದು ಏನೇನು ಒಳಗೊಂಡದ ಅಂದ್ರ ಆಪರೇಷನ್ ಅಂಡ್ ಪರ್ಫಾರ್ಮೆನ್ಸ್. ಕೇವಲ ಬರೀ ನೀವು ಕೊಟ್ಟಂತ ದಾಖಲೆಗಳನ್ನ ಮಾತ್ರ ನೋಡುವುದಲ್ಲ, ಇದು ಸೌಹಾರ್ದ ಸಹಕಾರಿಯ ಪ್ರೋಗ್ರೆಸ್ ಹೆಂಗದ, ಆಪರೇಷನ್ ಹೆಂಗದ, ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತದ ಅನ್ನೋದು ಕೂಡ ಲೆಕ್ಕ ಪರಿಶೋಧನೆ ಒಳಗೊಂಡಿರ್ತದ. ಆಮೇಲೆ when such an examination is conducted with a view to expression and opinion thereon. ಒಟ್ಟಾರೆ ನಮ್ಮ ಲೆಕ್ಕ ಪರಿಶೋಧನೆ ಎದಕ್ಕಾಗಿರ್ತದೆ ಅಂದ್ರ ತಮ್ಮ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನಾ ಅವಧಿಯನ್ನ ಕೈಗೊಂಡಂತ ನ್ಯೂನ್ಯತೆಗಳನ್ನ ಅಥವಾ ಏನಾದ್ರೂ ತೊಂದರೆಗಳಿದ್ರ ಅದನ್ನೆಲ್ಲಾನು ಒಳಗೊಂಡಂತ ಒಂದು ವರದಿಯನ್ನ ಹೇಳ್ಬೇಕಾಗ್ತದ, ಆ ಒಪಿನಿಯನ್ ಹೇಳ್ಬೇಕಾಗ್ತದ, ಅನಿಸಿಕೆಯನ್ನ ಹೇಳ್ಬೇಕಾಗ್ತದ. ಆ ಅನಿಸಿಕೆ ಯಾವ ರೂಪದಲ್ಲಿ ಇರ್ತದ ಅಂದ್ರ ಒಂದು ವರದಿ ರೂಪದಲ್ಲಿ ಇರ್ತದ. ಒಟ್ಟಾರೆ ಅವ್ರಿಗೆ ತಮ್ಮ ಒಂದು ವರದಿ ಕೊಡ್ಬೇಕಂದ್ರ ತಮ್ಮ ಲೆಕ್ಕ ಪರಿಶೋಧನಾ ಅವಧಿಯಲ್ಲಿ ಈ ಎಲ್ಲಾ ಎಕ್ಸಾಮಿನೇಷನ್ ಅನ್ನ ಆದ್ಮೇಲೆ ಏನ್ ಕಂಡು ಬಂದದ ಅನ್ನೋದನ್ನು ವಾಸ್ತವಾಂಶವಾಗಿ ತಮ್ಮ ಮುಂದೆ ಇಡ್ತಾರ. ಇಷ್ಟು ನಾವು ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಇನ್ನು ತಮಗ ಮಾಹಿತಿಗಾಗಿ ಕೆಲವೊಂದು ಶಬ್ದಗಳು ಇಲ್ಲಿ ಕೇಳುವುದು ಅವಶ್ಯದ. ತಮ್ಮ ಸ್ಕ್ರೀನ್ ಮೇಲೆ ಕಾಣ್ತದ ಅಡಿಟ್, ಅಡಿಟರ್, ಅಡಿಟೀಸ್. ತಮ್ಮನ್ನ ಫಸ್ಟ್ ಸ್ಟಾರ್ಟಿಂಗ್ ನಾಗ ಒಂದು ಲೈನ್ ಹಾಕಿ ನಮ್ಮ ಪ್ರಿಪರೇಷನ್ ಬಿಫೋರ್ ಆನ್ ಅಡಿಟ್ ಬೈ ಅಡಿಟೀಸ್. ಏನಪ್ಪಾ ಇದು ಅಡಿಟೀಸ್ ಅನ್ನೋ ಹೊಸ ಶಬ್ದ. ಅಡಿಟ್ ಅಂದ್ರ ತಮ್ಗೆಲ್ಲ ತಿಳಿದಿರುವಂಗ ಒಂದು ಲೆಕ್ಕ ಪರಿಶೋಧನೆ ಮಾಡುವಂತ ಕಾರ್ಯಕ್ಕೆ ನಾವು ಅಡಿಟ್ ಅಂತ ಕರಿತೀವಿ. ಇನ್ನು ಇದನ್ನ ಯಾರು ಮಾಡ್ತಾರೋ ಅವ್ರಿಗೆ ನಾವೇನ್ ಕರಿತೀವಿ ಇಲ್ಲಿ ಲೆಕ್ಕ ಪರಿಶೋಧಕ ಅಥವಾ ಅಡಿಟರ್ ಅಂತ ಕರಿತೀವಿ. ಇನ್ನ ಈ ಲೆಕ್ಕ ಪರಿಶೋಧನಾ ಸೇವೆಯನ್ನ ಯಾರು ಪಡ್ಕೋತಾರೋ ಅವ್ರಿಗೆ ನಾವೇನ್ ಕರಿತೀವಿ ಇಲ್ಲಿ ಅಡಿಟೀಸ್ ಅಂತ ಕರಿತೀವಿ. ಅಂದ್ರ ನಾವೆಲ್ಲ ಸೌಹಾರ್ದ ಸಹಕಾರಿ ಬಂಧುಗಳು ನಾವೇನ್ ಮಾಡ್ತೀವಿ ಇಲ್ಲಿ ಪ್ರತಿ ವರ್ಷ ಲೆಕ್ಕ ಪರಿಶೋಧನಾ ಸೇವೆಯನ್ನ ಪಡ್ಕೋತೀವಿ. ನಮಗೇನ್ ಕರೀತಾರೆ ಇಲ್ಲಿ ಅಡಿಟೀಸ್ ಅಂತ ಕರೀತಾರ. ಲೆಕ್ಕ ಪರಿಶೋಧನೆ ಮಾಡೋ ಅಡಿಟರ್ ಅಂತ ಕರೆದ್ರ ಸೇವೆಯನ್ನ ಪಡ್ಕೊಳ್ಳೋರಿಗೆ ಅಡಿಟೀಸ್ ಅಂತ ಕರೀತಾರ. ಇನ್ನು ನೆಕ್ಸ್ಟ್ ಅನ್ನ ನೋಡ್ಕೋತ ಸೆಕ್ಷನ್ 33 ಒಳಗೆ ಏನ್ ಹೇಳಿದ, ಲೆಕ್ಕ ಪರಿಶೋಧನೆ ಬದಲು ಎಲ್ಲಿ ಹೇಳಿದ, ನಾವು ಲೆಕ್ಕ ಪರಿಶೋಧನೆ ಯಾಕೆ ಮಾಡಿಸ್ಬೇಕು, ಯಾರಿಂದ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅನ್ನೋದನ್ನ ಸೆಕ್ಷನ್ 33 ಕ್ಲಿಯರ್ ಕಟ್ ಆಗಿ ಹೇಳಿದ. ಏನಪ್ಪಾ ಇದು ಸೆಕ್ಷನ್ 33? ಸಬ್ ಸೆಕ್ಷನ್ 1 ಏನ್ ಹೇಳಿದ ಅಂತ ನೋಡೋಣ. ಎವ್ರಿ ಕೋಆಪರೇಟಿವ್ ಶಾಲ್ ಗೆಟ್ ಇಟ್ಸ್ ಅಕೌಂಟ್ಸ್ ಅಡಿಟೆಡ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ ಇಯರ್. ಪ್ರತಿಯೊಂದು ಸೌಹಾರ್ದ ಸಹಕಾರಿಯು ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆಯಾದರೂ ತನ್ನ ಲೆಕ್ಕ ಪುಸ್ತಕಗಳನ್ನು ಲೆಕ್ಕ ಪರಿಶೋಧನೆ ಒಳಪಡಿಸುವುದು ಅತಿ ಅವಶ್ಯದ. ಯಾವಾಗ, ಎಲ್ಲಿಗೆ? ಬಿಫೋರ್ ದ ಫಸ್ಟ್ ಡೇ ಆಫ್ ದಿ ಸೆಪ್ಟೆಂಬರ್ ಫಾಲೋವಿಂಗ್ ದ ಕ್ಲೋಸಿಂಗ್ ಆಫ್ ದಿ ಕೋಆಪರೇಟಿವ್ ಇಯರ್. ಯಾವ ಆರ್ಥಿಕ ವರ್ಷ ಮುಗಿತದಲ್ಲ ಫಸ್ಟ್ ಡೇ ಆಫ್ ದಿ ಸೆಪ್ಟೆಂಬರ್ ಒಳಗ ಲೆಕ್ಕ ಪರಿಶೋಧನೆಯನ್ನ ಮುಗಿಸ್ಬೇಕು. ಅರ್ಥಾತ್ ಏನ್ ಹೇಳಿದ ಅಂದ್ರ 31 ಆಗಸ್ಟ್ ನಮ್ಮ ಲೆಕ್ಕ ಪರಿಶೋಧನೆ ಕಾರ್ಯ ಮುಕ್ತಾಯ ಆಗಿರ್ಬೇಕು. ಹಂಗ ನಾವಿಲ್ಲಿ ಲೆಕ್ಕ ಪರಿಶೋಧನೆಯನ್ನ
ಕೊಡ್ಬೇಕಿಲ್ಲಿ ಮುಗಿಸ್ಕೊಡ್ಬೇಕಾಗ್ತದ. ಅದಕ್ಕೆ ಲೆಕ್ಕ ಪರಿಶೋಧನಾ ದಾಖಲೆಗಳನ್ನು ಕೊಡ್ಬೇಕಾಗ್ತದೆ. ಅಂದ್ರೆ ನಾವು ಒಟ್ಟಾರೆ ನಮ್ಮ ಲೆಕ್ಕ ಪರಿಶೋಧನೆ ಯಾವಾಗ ಮುಗಿಬೇಕಿಲ್ಲಿ? ಬಿಫೋರ್ ದ ಫಸ್ಟ್ ಡೇ ಆಫ್ ಸೆಪ್ಟೆಂಬರ್ ಅಂದ್ರೆ 31 ಆಗಸ್ಟ್ ಲೆಕ್ಕ ಪರಿಶೋಧನೆ ಕಾರ್ಯ ಮುಕ್ತಾಯ. ಯಾರಿಂದ? ಬೈ ಅನ್ ಆಡಿಟರ್ ಆರ್ ಆಡಿಟಿಂಗ್ ಫರ್ಮ್. ನೋಡ್ರಿ, ಯಾರಿಂದ ಅಡಿಟ್ ಮಾಡಿಸ್ಬೇಕು? ಅವು ಲೆಕ್ಕ ಪರಿಶೋಧಕ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಯಿಂದ ಮಾಡಿಸ್ಬೇಕು. ಅಪಾಯಿಂಟೆಡ್ ಬೈ ದಿ, ಯಾರು ಮಾಡಿರ್ತಾರೆ ಇದನ್ನ? ಅಪಾಯಿಂಟೆಡ್ ಬೈ ದಿ ಜನರಲ್ ಬಾಡಿ ಆಫ್ ಎ ಕೋಆಪರೇಟಿವ್. ಅಂದ್ರೆ ನಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನೇಮಕಗೊಂಡಂತ ಲೆಕ್ಕ ಪರಿಶೋಧಕನಿಂದ ನಾವು ಲೆಕ್ಕ ಪರಿಶೋಧನೆಯನ್ನ ಮಾಡಿಸ್ಬೇಕು. ಆ ಲೆಕ್ಕ ಪರಿಶೋಧಕ ಎಲ್ಲಾಮ್ ಇರ್ತಾನವ? ಫ್ರಾಮ್ ಎ ಪೆನಲ್ ಆಫ್ ಅಡಿಟರ್ಸ್ ಆರ್ ಅಡಿಟಿಂಗ್ ಫರ್ಮ್. ಅಂದ್ರೆ ಒಂದು ಲೆಕ್ಕ ಪರಿಶೋಧನಾ ಒಂದು ಪೆನಲ್ ಅಂತ ನಾವು ರೆಡಿ ಮಾಡ್ತೀವಿ. ಇಲ್ಲಿ ಯಾರು ಮಾಡ್ತಾರೆ? ಇಲ್ಲಿ ಅದನ್ನ ಯಾರನ್ನ ಅಪ್ರೂವ್ ಮಾಡ್ತಾರಂದ್ರ ಬೈ ದ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಅಡಿಟ್. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಅನುಮೋದಿಸಲ್ಪಟ್ಟ ಒಂದು ಪಟ್ಟಿಯಿಂದ. ಆ ಪಟ್ಟಿಯಲ್ಲಿ ಸಿಗ್ತದ ಅಂದ್ರಪ್ಪ ನಮ್ಗ ನಮ್ಮ ಲೆಕ್ಕ ಪರಿಶೋಧನಾ ಪಟ್ಟಿ ಸೌಹಾರ್ದ ಅಂದ್ರೆ ಸಹಕಾರ ದರ್ಪಣ ಅಂತ ಒಂದು ವೆಬ್ಸೈಟ್ ಅದ. ಆ ಕೋಆಪರೇಟಿವ್ ಅಡಿಟ್ ವೆಬ್ಸೈಟ್ ಒಳಗೆ ಹೋದ್ರ ಈ ಪೆನಲ್ ಆಫ್ ಅಡಿಟರ್ಸ್ ನಮಗೆ ಲಿಸ್ಟ್ ಸಿಗ್ತದ. ಅಂದ್ರ ಒಟ್ಟಾರೆ ಈ ಸಬ್ ಸೆಕ್ಷನ್ 1 ಏನ್ ಹೇಳ್ತದಂದ್ರ 33/1 ಒಳಗ ನಾವು ಪ್ರತಿಯೊಂದು ಸೌಹಾರ್ದ ಸಹಕಾರಿಯು ಕನಿಷ್ಠ ವರ್ಷಕ್ಕೆ ಒಮ್ಮೆ ಆದರೂ ಲೆಕ್ಕ ಪರಿಶೋಧನೆಯನ್ನ ಮುಗಿಸ್ಕೋಬೇಕು. ಆಮೇಲೆ ಯಾವಾಗ ಮುಗಿಸ್ಕೋಬೇಕು? ಬಿಫೋರ್ ದ ಫಸ್ಟ್ ಡೇ ಆಫ್ ದಿ ಸೆಪ್ಟೆಂಬರ್. ಜೊತೆಗೆ ಯಾರಿಂದ ಅಡಿಟ್ ಮಾಡಿಸ್ಬೇಕು? ಒಬ್ಬ ಲೆಕ್ಕ ಪರಿಶೋಧಕ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಯಿಂದ ಮಾಡಿಸ್ಕೋಬೇಕು. ಆ ಲೆಕ್ಕ ಪರಿಶೋಧಕನನ್ನ ಯಾರು ನೇಮಕ ಮಾಡ್ತಾರೋ? ಜನರಲ್ ಬಾಡಿ ಆಫ್ ಎ ಕೋಆಪರೇಟಿವ್. ಜನರಲ್ ಬಾಡಿ ಆಫ್ ಎ ಕೋಆಪರೇಟಿವ್ ಒಳಗೆ ಏನು ನೇಮಕ ಆದಂತ ಲೆಕ್ಕ ಪರಿಶೋಧಕರಿಂದ ನಾವು ನೇಮಕ ಮಾಡಿಸ್ಕೊಂಡ ಲೆಕ್ಕ ಪರಿಶೋಧನೆಯನ್ನ ಮಾಡಿಸ್ತೀವಿ. ಆದ್ರೆ ತಮಗೆಲ್ಲ ತಿಳಿದಿರುವಂಗ ಒಬ್ಬ ಯಾವ ಲೆಕ್ಕ ಪರಿಶೋಧಕ ಅದಾರ, ಅವ್ರದ್ದು ಜಸ್ಟ್ ರೀಸೆಂಟ್ ಆಗಿ ಅವ್ರದ್ದು CA ಮುಗ್ದದ ಅನ್ನುವಂಗ ಆಗೈತಿ, ಅವ್ರನ್ನ ಕಡೆಯಿಂದ ಲೆಕ್ಕ ಪರಿಶೋಧನೆ ಮಾಡಿಸ್ತೀವಿ ಅನ್ನೋಂಗಿಲ್ಲ. ಬದಲಿಗಾಗಿ ಆ ಲೆಕ್ಕ ಪರಿಶೋಧಕ ಎಂತಾವಿರ್ಬೇಕಂದ್ರ ಆ ಪೆನಲ್ ಒಳಗೆ ಇರುವಂತ ಲೆಕ್ಕ ಪರಿಶೋಧಕನಿಂದ ಮಾತ್ರ ತಾವು ಲೆಕ್ಕ ಪರಿಶೋಧನೆಯನ್ನ ಮಾಡಿಸಿದ್ದೇ ಆದಲ್ಲಿ ಆ ಲೆಕ್ಕ ಪರಿಶೋಧನಾ ವರದಿ ಕೂಡ ಸಿಂಧು ಆಗ್ತದ, ಇರ್ಲಿಲ್ಲ ಅಂದ್ರ ಅಸಿಂಧು ಆಗ್ತದ. ಅದಕ್ಕಂತ ಹೇಳ್ತಾ ಸೆಕ್ಷನ್ 33 ಕ್ಲಿಯರ್ ಕಟ್ ಹೇಳಿದ್ಮೇಲೆ ಇನ್ ಸೆಕ್ಷನ್ 33 ಆದ್ಮೇಲೆ ಸೆಕ್ಷನ್ 33(2) ಏನ್ ಹೇಳಿದ ನೋಡ್ರಿ. ಆಗಲೇ ನಾ ನಿಮ್ಗೆ ಹೇಳುವಂಗ ಸೆಕ್ಷನ್ 30(1) ಹೇಳೋದ್ ಮುಂದ ಸೆಕ್ಷನ್ 31 ಹೇಳೋ ಮುಂದ ಸಬ್ ಸೆಕ್ಷನ್ 2 ಹೇಳಿನಿ. ಅಂದ್ರೆ ಆಡಳಿತ ಮಂಡಳಿಯವರ ಒಪ್ಪಿಗೆಯ ಮೇರೆಗೆ ತಾವೇನ್ ಮಾಡ್ಬೇಕಿಲ್ಲೇ ಲೆಕ್ಕ ಪುಸ್ತಕಗಳನ್ನ ಲೆಕ್ಕ ಪರಿಶೋಧಕರಿಗೆ ಹಾಜರುಪಡಿಸ್ಬೇಕು ಅಂತ ಹೇಳಿ. ಇನ್ನ ಏನ್ ಹೇಳಿದ ಸಬ್ ಸೆಕ್ಷನ್ 2? ದ ಜನರಲ್ ಬಾಡಿ ಆಫ್ ಎವ್ರಿ ಕೋಆಪರೇಟಿವ್ ಶಾಲ್ at its general meeting appoint an auditor or an auditing firm to audit the accounts of the cooperative for the cooperative year in which the general meeting is held. ಅಂದ್ರ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಕ್ ಯಾರು ಹೇಳಿರಿಲಿ? ಆಡಳಿತ ಮಂಡಳಿಯವರಿಗೆಲ್ಲ, ಮೂಕಾಣಿಯವರಿಗೆಲ್ಲ, ಬದಲಿಗೆ ಜನರಲ್ ಬಾಡಿ ಆಫ್ ಎವ್ರಿ ಕೋಆಪರೇಟಿವ್ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನೇಮಕ ಆದಂತ ಲೆಕ್ಕ ಪರಿಶೋಧಕನಿಂದನ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಅನ್ನೋದು ಸಬ್ ಸೆಕ್ಷನ್ 2 ಒಳಗ ಕ್ಲಿಯರ್ ಕಟ್ ಆಗಿ ಹೇಳಿದ. ಆದ್ರೆ ಕೆಲವೊಂದ್ಸಲ ಏನಾಗಿರ್ತದಂದ್ರ ಕೋರಂ ಆ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಕೂಡ ಕೋರಂ ಆಗದೇ ಇದ್ದಾಗ ನಾವೇನ್ ಮಾಡ್ತೀವಿ ಇಲ್ಲಿ? ಕೋರಂ ಆಗಲಿಲ್ಲ ಅಂದ್ರ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಇಲ್ಲಿ? ಲೆಕ್ಕ ಪರಿಶೋಧಕನ ನೇಮಕ ಮಾಡಕ ಸಾಧ್ಯ ಆಗೋದಿಲ್ಲ. ಇಂಥ ಸಂದರ್ಭದೊಳಗೆ ಏನ್ ಹೇಳಿದ ಅನ್ನೋದನ್ನ ನೋಡೋಣ. ಸಬ್ ಸೆಕ್ಷನ್ 2 ಒಳಗ ಮುಂದುವರೆದ ಭಾಗವಾಗಿ ಏನ್ ಹೇಳಿದೆ ಅಂದ್ರ, ಒಂದು ವೇಳೆ ನಮ್ಮ ಸೌಹಾರ್ದ ಸಹಕಾರಿಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಲೆಕ್ಕ ಪರಿಶೋಧಕ ಅಥವಾ ಲೆಕ್ಕ ಪರಿಶೋಧನಾ ಫರ್ಮ್ ಸಂಸ್ಥೆ ಅಂತ ಕರಿತೀವಿ, ಅದು ನೇಮಕ ಆಗದೇ ಇದ್ದಾಗ ಆ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಅಡಿಟ್ ಅಂತ ಏನ್ ಕರಿತೀವಿ ಅಂದ್ರ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಏನ್ ಮಾಡ್ತಾರಂದ್ರ ಆ ಸಂಸ್ಥೆಗೆ ಒಂದು ಲಿಖಿತವಾದ ನೋಟಿಸ್ ಅನ್ನ ಕೊಡ್ತಾರ. ನಿಮ್ಮ ಸಂಸ್ಥೆ ಒಳಗೆ ಲೆಕ್ಕ ಪರಿಶೋಧಕರು ನೇಮಕ ಆಗ್ಯಾರಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ? ಆ ಒಂದು ಸೌಹಾರ್ದ ಸಹಕಾರಿಗೆ ಒಬ್ಬ ಪೆನಲ್ ಆಫ್ ಅಡಿಟರ್ ನಿಂದ ತಮಗೆ ಯಾರು ಬೇಕು ಅವರಿಂದ ಒಬ್ಬನ ನೇಮಕ ಮಾಡುವಂತ ಅಧಿಕಾರ ನಮ್ಮ ಸೌಹಾರ್ದ ಅಂದ್ರೆ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗದ. ಅದಕ್ಕ ತಾವು ಪ್ರತಿ ಸಲ ಏನ್ ಮಾಡ್ತೀರಿ ಅಂದ್ರ ಆಡಳಿತ ಮಂಡಳಿ ಸಭೆ ಮುಗಿದ 15 ದಿವಸಗಳ ಒಳಗಾಗಿ ವಾರ್ಷಿಕ ಸರ್ವಸಾಧಾರಣ ಸಭೆಯ ಮುಗಿದು ಅಂದ್ರ ಲೆಕ್ಕ ಪರಿಶೋಧಕನ ನೇಮಕ ಮಾಡಿದ ಮಾಹಿತಿಯನ್ನ ನಾವು ಯಾರಿಗೆ ಕೊಡ್ತೀವಿ? ಇಲ್ಲಿ ಸಂಬಂಧಪಟ್ಟ ಲೆಕ್ಕ ಪರಿಶೋಧಕರಿಗೆ ಕೊಡ್ತೀವಿ. ಆಡಳಿತ ಮಂಡಳಿಯವರ ಇದನ್ ಮಾಡಿ ಅಂದ್ರ ಲೆಕ್ಕ ಪರಿಶೋಧನಾ ಆ ಜಿಲ್ಲೆಯಲ್ಲಿ ಬರುವಂತ ಉಪನಿರ್ದೇಶಕರಿಗಾಗಿರ್ಬೋದು ಅಥವಾ ಜಂಟಿ ನಿರ್ದೇಶಕರಿಗಾಗಿರ್ಬೋದು ಆ ಒಂದು ಮಾಹಿತಿ ಕೊಡ್ತೀವಿ. ಯಾಕೆ ಮಾಹಿತಿ ಕೊಡ್ಬೇಕಪ್ಪ ಅಂದ್ರ ಇದು ಸಬ್ ಸೆಕ್ಷನ್ 2 ಹೇಳ್ತದ. ಒಂದ್ ವೇಳೆ ನೀವು ಮಾಹಿತಿ ಕೊಡ್ಲಿಲ್ಲ ಅಂದ್ರ ತಮಗೊಂದು ಅವಕಾಶ ಕೊಡ್ತಾರ, ನಮಗೆ ನೀವು ಕೊಟ್ಟಿಲ್ಲ, ಲೆಕ್ಕ ಪರಿಶೋಧಕ ನೇಮಕ ಮಾಡಿದ್ ನಮ್ಮಲ್ಲಿ ಮಾಹಿತಿ ಬಂದಿಲ್ಲ, ಅದಕ್ಕ ನಿಮ್ಮಲ್ಲಿ ಲೆಕ್ಕ ಪರಿಶೋಧಕರು ನೇಮಕ ಆಗ್ಯಾರೋ ಇಲ್ಲೋ ಅನ್ನೋದನ್ನ ಖಚಿತಪಡಿಸ್ಕೊಂಡು ಒಂದ್ ವೇಳೆ ಆಗಿದ್ದೇ ಇಲ್ಲದಲ್ಲಿ ಅವ್ರು ಏನ್ ಮಾಡ್ತಾರೆ? ಇಲ್ಲಿ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ತಮಗೊಂದ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ತಾರೋ.
ಇನ್ನು ಸಬ್ ಸೆಕ್ಷನ್ 2 ಅನ್ನು ನೋಡಿದ್ಮೇಲೆ ಸಬ್ ಸೆಕ್ಷನ್ 4 ಬರೋಣ. ಆ ಸಬ್ ಸೆಕ್ಷನ್ 4 ಏನದಂದ್ರ ಅಡಿಟರ್ನ ರೈಟ್ಸ್ ಏನು, ಡ್ಯೂಟೀಸ್ ಏನು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಸಬ್ ಸೆಕ್ಷನ್ 4 ಏನ್ ಹೇಳ್ತದಂದ್ರ the audit under subsection 1 shall include an examination of overdue debts. ನೋಡ್ರಿ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದೆ. ಒಬ್ಬ ಲೆಕ್ಕ ಪರಿಶೋಧಕ ಸಬ್ ಸೆಕ್ಷನ್ 1 ಪ್ರಕಾರ ಏನು ನೇಮಕ ಆಗಿರ್ತಾನೋ ಆ ನೇಮಕ ಆದಂತ ಲೆಕ್ಕ ಪರಿಶೋಧಕ ಒಂದು ವೇಳೆ ಅಲ್ಲಿ ಏನಾದರೂ ಇದ್ದು ಅಂದ್ರೆ ಅಡಿಟ್ ಇನ್ಕ್ಲೂಡ್ಸ್ ಏನಾಗಿರ್ತದ, ಇನ್ಕ್ಲೂಡ್ಸ್ ಎಕ್ಸಾಮಿನೇಷನ್ ಆಫ್ ಓವರ್ ಡ್ಯೂ ಡೆಟ್ಸ್, ಮುದ್ದತು ಮೀರಿದ ಸಾಲಗಳು ಅಲ್ಲಿ ನಿಮ್ಮ ಸೌಹಾರ್ದ ಸಹಕಾರಿ ಇದ್ರೂ ಕೂಡ ಅವುಗಳನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಪರಿಶೀಲನೆ ಮಾಡುವಂತ ರೈಟ್ಸ್ ಅನ್ನ ಹೊಂದಿರ್ತಾರ. ಅಂಡ್ ಇಫ್ ಎನಿ ದನ್ ಫಿಸಿಕಲ್ ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್, ಭೌತಿಕವಾಗಿ ಅಲ್ಲಿರುವಂತ ನಿಮ್ಮ ಸೌಹಾರ್ದ ಸಹಕಾರಿ ಆಸ್ತಿಗಳನ್ನಾಗ್ಲಿ ಬಾಕಿಗಳನ್ನಾಗ್ಲಿ ಭೌತಿಕವಾಗಿ ಪರಿಶೀಲನೆ ಮಾಡುವಂತ ಪ್ರಕ್ರಿಯೆಯನ್ನ ಅಧಿಕಾರವನ್ನ ನಮ್ಮ ಸಬ್ ಸೆಕ್ಷನ್ 4 ಲೆಕ್ಕ ಪರಿಶೋಧಕರಿಗೆ ಕೊಟ್ಟದ. ಇನ್ನ ವೆರಿಫಿಕೇಶನ್ ಆಫ್ ಕ್ಯಾಶ್ ಬ್ಯಾಲೆನ್ಸಸ್, ಅಲ್ಲಿ ಇರುವಂತ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಅಂದ್ರೆ ಪ್ರತಿ ಸಲ ನಿಮ್ಮಲ್ಲಿ ಲೆಕ್ಕ ಪರಿಶೋಧನೆ ಬಂದಾಗ ಏನ್ ಮಾಡ್ತಾರೆ ಲೆಕ್ಕ ಪರಿಶೋಧಕರು ಕ್ಯಾಶ್ ಬ್ಯಾಲೆನ್ಸ್ ಅನ್ನ ವೆರಿಫೈ ಮಾಡ್ತಾರ. ಕ್ಯಾಶ್ ಬ್ಯಾಲೆನ್ಸ್ ಯಾಕೆ ವೆರಿಫೈ ಮಾಡ್ತಾರ ಅಂದ್ರೆ ಸಬ್ ಸೆಕ್ಷನ್ 4 ಅವರಿಗೆ ಭೌತಿಕವಾಗಿ ನಗದು ಶುಲ್ಕ ನೀವು ಹೋದ ದಿವಸದೊಳಗ ನಗದು ಪುಸ್ತಕನಲ್ಲಿ ಇದ್ದಂತ ಅಂಕಿಗೂ ಭೌತಿಕವಾಗಿ ಪರಿಶೀಲನೆ ಮಾಡಿದಂತ ಮೊತ್ತಕ್ಕೂ ತಾಳೆಯದ ಇಲ್ಲ ಅನ್ನೋದನ್ನ ಲೆಕ್ಕ ಪರಿಶೋಧಕರು ಕಂಡುಕೋತಾರ. ಒಂದು ವೇಳೆ ವ್ಯತ್ಯಾಸ ಬಂದ್ರ ಅದಕ್ಕೆ ತಮಗೆ ನೋಟಿಸ್ ಅನ್ನ ಕೊಡ್ತಾರೆ, ಯಾಕೆ ವ್ಯತ್ಯಾಸ ಬಂತು ಅಂತ ಇದನ್ನ ಕಾರಣ ಕೇಳ್ತಾರ. ಆ ಕಾರಣಕ್ಕೆ ತಾವು ಸಮಂಜಸ ಉತ್ತರನು ಕೊಡಕ್ ಆಗ್ಲಿಲ್ಲ ಅಂದ್ರ ಅದನ್ನ ನ್ಯೂನ್ಯತೆ ಒಳಗೂ ಕೂಡ ಲೆಕ್ಕ ಪರಿಶೋಧಕರು ಇಲ್ಲಿ ಹಾಕ್ತಾರ. ಅದಕ್ಕೆ ಹೇಳ್ತಾ ಮತ್ತ ಇನ್ನು ಲೆಕ್ಕ ಪರಿಶೋಧನೆ ಏನೇನ ಒಳಗೊಂಡದ ವೆರಿಫಿಕೇಶನ್ ಅಂದ್ರ ವೆರಿಫಿಕೇಶನ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಅಂಡ್ ವೆರಿಫಿಕೇಶನ್ ಆಫ್ ಸೆಕ್ಯೂರಿಟೀಸ್ ಸರ್ಟಿಫಿಕೇಟ್ಸ್. ನೋಡ್ರಿ ನೀವು ಗುಂತಾವಣೆಗಳನ್ನ ಮಾಡಿರ್ತೀರಿ, ಆ ಗುಂತಾವಣೆಗೆ ಸಂಬಂಧಪಟ್ಟ ಸೆಕ್ಯೂರಿಟೀಸ್ ಗಳನ್ನ ಕೊಡಬೇಕು. ಸರ್ಟಿಫಿಕೇಶನ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಕಂಪ್ಲೈನ್ಸ್ ವಿತ್ ದಿ ಅಪ್ಲಿಕೇಬಲ್ ಲಾಸ್, ಒಂದ್ ವೇಳೆ ನಿಮ್ಮ ಸೌಹಾರ್ದ ಸಹಕಾರಿಗೆ ಇತರೆ ಕಾಯ್ದೆಗಳು ಲಾಗು ಆಗ್ತಿರ್ತಾವೆ, GSTನೂ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಆ ಅಪ್ಲಿಕೇಬಲ್ ಲಾದಲ್ಲಿ ಇರುವಂತಹ ಸೆಕ್ಷನ್ಗಳು ನೀವು ಫುಲ್ಫಿಲ್ ಮಾಡಿರಲಿಲ್ಲಂದು ಕೂಡ ನೋಡ್ತಾರ. ಒಂದು ವೇಳೆ ನಿಮ್ಮ ಸೌಹಾರ್ದ ಸಹಕಾರಿಗೆ RBI ದಿಂದ ಅಥವಾ NABARD ದಿಂದ ಯಾವ್ದಾದರೂ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಮತ್ತು ಡೈರೆಕ್ಟಿವ್ಸ್ ಇದ್ದಂದ್ರ ನಿರ್ದೇಶನಗಳು ಇದ್ದು ಅಂದ್ರ ಅವುಗಳನ್ನು ಕೂಡ ತಾವು ಪಾಲನೆ ಮಾಡಿರಿಲ್ಲ ಅನ್ನೋದು ಕೂಡ ಇಲ್ಲಿ ನಮ್ಮಲ್ಲಿ ನೋಡ್ತಾರ. ಯಾರು ಸಬ್ ಸೆಕ್ಷನ್ 4 ಪ್ರಕಾರ ಲೆಕ್ಕ ಪರಿಶೋಧಕರು. ಇನ್ನ ಸಬ್ ಸೆಕ್ಷನ್ 4 ಆದ್ಮೇಲೆ ಸಬ್ ಸೆಕ್ಷನ್ 5 ಏನ್ ಹೇಳ್ತದ ನೋಡೋಣ. ತಾವು ತಿಳಿದಿರುವಂಗ ಲೆಕ್ಕ ಪರಿಶೋಧಕರು ಇದೊಂದು ಡ್ಯೂಟೀಸ್ ಅದ ಡ್ಯೂಟೀಸ್ ನೋಡಿ ರೈಟ್ಸ್ ನೋಡೋಣ. ಅಂದ್ರ the auditor or auditing firm shall at all times have access to the books, accounts, documents, paper ಅಂತ ಹೇಳ್ತೀವಿ. ಅಂದ್ರ ಒಬ್ಬ ಲೆಕ್ಕ ಪರಿಶೋಧಕ ತಮ್ಮಲ್ಲಿ ನೇಮಕ ಆದ್ಮೇಲೆ ಲೆಕ್ಕ ಪರಿಶೋಧಕ ನೇಮಕ ಆದ್ಮೇಲೆ ಆ ನೇಮಕ ಆದಂತ ಲೆಕ್ಕ ಪರಿಶೋಧಕ ತಮ್ಮ ಸೌಹಾರ್ದ ಸಹಕಾರಿಯ ಲೆಕ್ಕ ಪುಸ್ತಕಗಳನ್ನ ದಾಖಲೆಗಳನ್ನ ಸಂಬಂಧಪಟ್ಟ ಸೆಕ್ಯೂರಿಟಿಗಳನ್ನ ಸಂಬಂಧಪಟ್ಟ ದಾಖಲೆ ಅಂದ್ರೆ ಪ್ರಾಪರ್ಟಿಗಳನ್ನ ಆ ಸೌಹಾರ್ದ ಸಹಕಾರಿ ಏನೇನ್ ಸಂಬಂಧಪಟ್ಟದನ್ನು ಅವನ್ನೆಲ್ಲ ನೋಡುವಂತ ಅಧಿಕಾರ ಈ ಸಬ್ ಸೆಕ್ಷನ್ 5 ಕೊಟ್ಟದ. ಒಂದು ವೇಳೆ ಆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮಲ್ಲಿ ಯಾರಲ್ಲೆಲ್ಲೂ ಇದ್ರೂ ಕೂಡ ತಮ್ಮಲ್ಲಿ ನೋಡ್ಕೊಳ್ಳುವಂತ ಪಡೆದುಕೊಂಡು ನೋಡುವಂತ ಅಧಿಕಾರವನ್ನ ಸಬ್ ಸೆಕ್ಷನ್ 5 ಕೊಟ್ಟದ. ಇನ್ ಕೆಲವೊಂದು ಸಂದರ್ಭದಾಗ ಹೆಂಗಾಗಿರ್ತದಂದ್ರ ಏನಾದ್ರೂ ದಾಖಲೆಗಳನ್ನ ಸೌಹಾರ್ದ ಸಹಕಾರಿ ನಿರ್ದೇಶಕರಾಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಏನೋ ಕಾರಣಾಂತರಗಳಿಂದ ಜಾಬ್ ಬಿಟ್ಟು ಹೋಗಿರ್ತಾರ, ಹೊರಗೆ ಹೋಗಿಬಿಟ್ಟಿರ್ತಾರ, ಹೋಗೋ ಮುಂದೆ ಏನೋ ದಾಖಲೆಗಳನ್ನ ಡಿಸ್ಪ್ಯೂಟ್ಗಾಗಿ ತೆಗೆದುಕೊಂಡು ಹೋದಾಗ ಅವುಗಳನ್ನ ಪರಿಶೀಲನೆ ಮಾಡೋದು ಅವಶ್ಯಕತೆ ಕಂಡು ಬಂದಾಗ ಅವ್ರಿಗೆ ಸಮನ್ಸ್ ಕೊಟ್ಟು ಕರೆಸಿ ನೋಡುವಂತ ಒಂದು ಅಧಿಕಾರವನ್ನ ಸಬ್ ಸೆಕ್ಷನ್ 5 ಲೆಕ್ಕ ಪರಿಶೋಧಕರಿಗೆ ಕೊಟ್ಟಿದೆ. ಇನ್ನ ಸಬ್ ಸೆಕ್ಷನ್ 7 ಏನ್ ಹೇಳಿದಪ್ಪ, ಈ ಲೆಕ್ಕ ಪರಿಶೋಧನೆಗೂ ಮತ್ತು ಲೆಕ್ಕ ಪುಸ್ತಕಗಳಿಗೂ ಹೇಳಿದಂತ ಒಂದು ಸಬ್ ಸೆಕ್ಷನ್ 7 ಏನ್ ಹೇಳ್ತದಂದ್ರ ನೋಡ್ರಿ, ಆಗಲೇ ನಾ ಹೇಳಿದಂಗ ಸೆಕ್ಷನ್ 31 ನೀವು ಲೆಕ್ಕ ಪರಿಶೋಧನೆಗೆ ಪುಸ್ತಕಗಳನ್ನ ಕೊಡೋಕ್ಕಿಂತ ಪೂರ್ವದೊಳಗ ಆಡಳಿತ ಮಂಡಳಿಯ ಒಪ್ಪಿಗೆಯನ್ನ ಪಡ್ಕೊಂಡು ನಾವು ಪುಸ್ತಕ ಕೊಡಬೇಕಂತ ಅಲ್ಲಿ ಹೇಳಿದ. ಈ ಸೆಕ್ಷನ್ 33 ಸಬ್ ಸೆಕ್ಷನ್ 7 ಏನ್ ಹೇಳ್ತದಂದ್ರ the board of every cooperative shall ensure that the annual financial statement like receipt payment account, income and expenditure, profit and loss account and balance sheet along with such schedules or other statement as may be prescribed as at the end of the cooperative year are prepared and presented for the audit before the auditor. ನೋಡ್ರಿ ಅಲ್ಲಿ ನಿಮಗ ಏನ್ ಹೇಳ್ತು, ಲೆಕ್ಕ ಪರಿಶೋಧಕನಿಗೆ ಕೊಡುಕ್ಕಿಂತ ಪೂರ್ವದಾಗ ಆಡಳಿತ ಮಂಡಳಿಯ ಒಪ್ಪಿಗೆ ಪಡ್ಕೊಂಡು ಕೊಡ್ರಿ ಅಂತ ಸೆಕ್ಷನ್ 31 ಸಬ್ ಸೆಕ್ಷನ್ 2 ಕ್ಲಾಸ್ I1 ಒಳಗೆ ಹೇಳ್ತು. ಇನ್ನು 33 ಸಬ್ ಸೆಕ್ಷನ್ 7 ಏನ್ ಹೇಳ್ತದಂದ್ರ ಆಡಳಿತ ಮಂಡಳಿಗೆ ಹೇಳ್ತು, ಪ್ರತಿ ಸಲ ನೀವು ಏನ್ ಖಚಿತಪಡಿಸ್ಕೋಬೇಕಂದ್ರ ಆರ್ಥಿಕ ವರ್ಷ ಮುಗಿದ 30 ದಿನಗಳ ಒಳಗಾಗಿ ಆರ್ಥಿಕ ತಕ್ತೆಗಳನ್ನ ಸಂಬಂಧಪಟ್ಟ ತಕ್ತೆಗಳ ಜೊತೆಗೆ ಶೆಡ್ಯೂಲ್ ಗಳನ್ನ ಸ್ಟೇಟ್ಮೆಂಟ್ ಗಳನ್ನ ರೆಡಿ ಮಾಡಿ ಲೆಕ್ಕ ಪರಿಶೋಧಕರಿಗೆ ಕೊಟ್ಟಾರ ಅನ್ನೋದು ಕೂಡ
ಇಲ್ಲಿ ಆಡಳಿತ ಮಂಡಳಿಯವರು ಖಚಿತಪಡಿಸ್ಕೋಬೇಕು ಅಂತ ಸಬ್ ಸೆಕ್ಷನ್ 7 ಹೇಳ್ತಾರೆ. ಅಂದ್ರೆ ಆಡಳಿತ ಮಂಡಳಿಯವರು ಲೆಕ್ಕ ಪರಿಶೋಧಕನಿಗೆ ಪುಸ್ತಕ ಕೊಡ್ಲಿಕ್ಕೆ ಇಲ್ಲಿ ಇವರು ಕೂಡ ಖಚಿತಪಡಿಸ್ಕೋಬೇಕು, ಅವರು ಕೊಡೋಕ್ಕಿಂತ ಪೂರ್ವದಾಗ ಆಡಳಿತ ಮಂಡಳಿಯವರ ಒಪ್ಪಿಗೆಯನ್ನ ಪಡ್ಕೋಬೇಕು ಅಂತ ಹೇಳ್ತಾ ಸಬ್ ಸೆಕ್ಷನ್ 7 ನೋಡಿದ್ಮೇಲೆ ನೆಕ್ಸ್ಟ್ ಒಂದು ಸೆಕ್ಷನ್ ನೋಡೋಣ. ಆ ಸೆಕ್ಷನ್ ಅನ್ನೋಕ್ಕಿಂತ ಏನನ್ನ ನಾವು ರೆಡಿ ಮಾಡ್ಕೊಳಕ್ಕಿಂತ ಪೂರ್ವದಾಗ ಏನೇನೆಲ್ಲ ರೆಡಿ ಮಾಡ್ಕೋಬೇಕು. ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ನಮ್ಗೆಲ್ಲ ತಿಳಿದಿರುವಂಗ ಸೌಹಾರ್ದ ಸಹಕಾರಿ ಮಿತ್ರರೇ, ಏನಂದ್ರ ಪ್ರಾವಿಷನ್ ಅಥವಾ ಅನುವು ಅಂತ ಕರಿತೀವಿ ನಾವು. ನಾ ಅಲ್ಲಿ ನಿಮ್ ಸ್ಕ್ರೀನ್ ಮೇಲೆ ಕಾಣುವಂಗ ಪ್ರಾವಿಷನ್ ವರ್ಸಸ್ ಪ್ರಾಫಿಟ್ ಅಂತ ಹೇಳಿನ. ಅಂದ್ರ ಪ್ರಾವಿಷನ್ ಅನ್ನ ತಾವು ಎಷ್ಟು ನಿಖರವಾಗಿ ಮಾಡ್ತೀರಿ ಅಷ್ಟು ನಿಖರವಾದ ಲಾಭವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರಾವಿಷನ್ ₹1 ನೀವು ಹೆಚ್ಚು ಮಾಡಿದ್ರ ಪ್ರಾಫಿಟ್ ₹1 ಕಡಿಮೆ ತೋರಿಸ್ತದ. ₹1 ಪ್ರಾವಿಷನ್ ಅನ್ನ ಕಡಿಮೆ ಮಾಡಿದ್ರೆ ₹1 ಪ್ರಾಫಿಟ್ ಜಾಸ್ತಿ ತೋರಿಸ್ತದ. ತದ್ವಿರುದ್ಧವಾಗಿ ಪ್ರಾವಿಷನ್ ಹೆಚ್ಚು ಮಾಡಿದ್ರ ಪ್ರಾಫಿಟ್ ಕಡಿಮೆ ತೋರಿಸ್ತದ, ಪ್ರಾವಿಷನ್ ಕಡಿಮೆ ಮಾಡಿದ್ರ ಪ್ರಾಫಿಟ್ ಜಾಸ್ತಿ ತೋರಿಸ್ತದ. ಅದಕ್ಕೆ ಏನ್ ಮಾಡ್ಬೇಕು ನಾವಿಲ್ಲಿ? ಪ್ರಾವಿಷನ್ ಅನ್ನ ಅಂದ್ರ ಅನುವುಗಳನ್ನ ಕಲ್ಪಿಸುವುದು ಅತಿ ಅವಶ್ಯದ. ಏನಪ್ಪಾ ಅನುವು ಕಲಿಸುವುದು? ಎಟ್ ದ ಎಂಡ್ ಆಫ್ ದಿ ಕ್ಲೋಸಿಂಗ್ ಫೈನಾನ್ಸಿಯಲ್ ಇಯರ್ ಎವ್ರಿ ಕೋಆಪರೇಟಿವ್ ಶಾಲ್ ಮೇಕ್ ದ ಫಾಲೋಯಿಂಗ್ ಪ್ರಾವಿಷನ್ಸ್ ನೇಮ್ಲಿ. ಯಾಕಪ್ಪ ಪ್ರಾವಿಷನ್ ಮಾಡ್ಬೇಕು? ಗ್ಯಾಪ್ ಪ್ರಕಾರ. ಗ್ಯಾಪ್ ಅಂದ್ರ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪಾಲಿಸೀಸ್ ಅಥವಾ ಪ್ರಿನ್ಸಿಪಲ್ ಅಂತ ಏನ್ ಕರಿತೀವಿ, ಇದು ಯೂನಿವರ್ಸಲಿ ನಾವು ಫಾಲೋ ಮಾಡ್ತೀವಿ. ಥ್ರೂಔಟ್ ವರ್ಲ್ಡ್ ವೈಡ್ ಅನ್ನ ಯೂಸ್ ಮಾಡ್ತೀವಿ. ಈ ಸಿದ್ಧಾಂತ ಪ್ರಕಾರ ಗ್ಯಾಪ್ ಸಿದ್ಧಾಂತ ಏನ್ ಹೇಳ್ತದ ಅಂದ್ರ ಪ್ರೊವೈಡ್ ಫಾರ್ ಆಲ್ ನೋನ್ ಲಾಸಸ್. ನಿಮಗ ತಿಳಿದಿರುವಂತ ಎಲ್ಲಾ ಹಾನಿಗಳನ್ನ ಎಲ್ಲಾ ವೆಚ್ಚಗಳನ್ನ ಅಲ್ಲಿ ಚಾರ್ಜ್ ಮಾಡ್ರಿ. ಬಟ್ ಡು ನಾಟ್ ಆಂಟಿಸಿಪೇಟ್ ಪ್ರಾಫಿಟ್. ಬರ್ಲಾರ್ದ ಬಡ್ಡಿಯನ್ನ ಬಂದೈತಿ ಅಂತ ತಿಳಿದು ತೋರ್ಸಾಕ್ ಹೋಗ್ಬೇಡ್ರಿ. ಬದಲಿಗೆ ಏನನ್ನ ಕೊಡಬೇಕಾಗೈತೋ ವಾಸ್ತವವಾಗಿ ಏನೇನ ಎಕ್ಸ್ಪೆನ್ಸಿಸ್ ಅದಾವೋ ಅವನ್ನೆಲ್ಲ ಕೂಡ ಪ್ರಾವಿಷನ್ ಮಾಡ್ರಿ ಅಂತ ಹೇಳಿದ. ಇದ್ರ ಪ್ರಕಾರವಾಗಿ ನಾವು ಏನ್ ಮಾಡ್ಬೇಕಿಲ್ಲಿ? ನೈಜವಾದ ಮತ್ತು ನ್ಯಾಯಯುತವಾದ ಲಾಭವನ್ನ ತೋರಿಸ್ಲಿಕ್ಕೆ ಈ ಪ್ರಾವಿಷನ್ ಮಾಡೋದು ಅತಿ ಅವಶ್ಯದ. ಏನಪ್ಪಾ ಇದು ಪ್ರಾವಿಷನ್? ಯಾಕೆ ಮಾಡ್ಬೇಕು? ಮಾಡ್ಲಿಲ್ಲ ಅಂದ್ರ ನಡೀದಿಲ್ಲೇನು? ಆಮೇಲೆ ಎಷ್ಟು ಮಾಡ್ಬೇಕು? ಒಂದಿಟ್ಟು ಹೆಚ್ಚು ಮಾಡ್ರೆ ನಡೀತದನ್ರಿ, ಇಲ್ಲಿಕ್ಕೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ರೆ ನಡೀತದನ್ ಆಗಲೇ ಹೇಳಿದಂಗ ಇದನ್ನ ಯಾಕೆ ಮಾಡ್ಬೇಕು ಅನ್ನೋದನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡು. ಯಾಕಂದ್ರ ನೋಡ್ರಿ, ನಾವು ಮಾಡುವಂತ ಪುಸ್ತಕ ಮರ್ಕಂಟೈಲ್ ಬೇಸಿಸ್ ಅನ್ನ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅನ್ನ ಫಾಲೋ ಮಾಡ್ತಾ ಇದೀವಿ. ಮರ್ಕಂಟೈಲ್ ಸಿಸ್ಟಮ್ ಅಂದ್ರ ನೋಡ್ರಿ, ಎಕ್ಸ್ಪೆನ್ಸಿಸ್ ಅನ್ನ ನಾವು ಯಾವ ಪೀಳಿಗೆ ಇನ್ಕರ್ ಮಾಡಿದೀವೋ ಅದ ಪೀಳಿಗೆ ಚಾರ್ಜ್ ಮಾಡುವಂತ ಸಿಸ್ಟಮ್ಕ ನಾವು ಮರ್ಕಂಟೈಲ್ ಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆಗಾಗಿ ಈ ವರ್ಷ ನಾವು ಡಿಪಾಸಿಟ್ ಅನ್ನ ತೆಗೆದುಕೊಂಡೆವು. ಉದಾಹರಣೆಗಾಗಿ ಹೇಳ್ತೀನಿ, 1/1/2021 ನಾವು ಡಿಪಾಸಿಟ್ ಅನ್ನ ತೆಗೆದುಕೊಂಡಿವಿ. ಆಮೇಲೆ ಒಂದು ವರ್ಷದ ಅವಧಿಗಾಗಿ ಅಂದ್ರೆ 31/12/2021 ನಾವು ಡಿಪಾಸಿಟ್ ಅನ್ನ ಕೊಡ್ತೀವಿ. ₹1,00,000 ಡಿಪಾಸಿಟ್ ತಗೊಂಡು 12% ರೇಟ್ ಆಫ್ ಇಂಟ್ರೆಸ್ಟ್ ಅದ ಅಂತ ಉದಾಹರಣೆ ತಿಳ್ಕೊಡಿ. ಆ ಅವಧಿ ಮುಗಿದ ಮೇಲೆ ಅವ್ಗೆ ಎಷ್ಟು ಕೊಡ್ತೀವಿ ನಾವು? ₹1,00,000 ಕೊಡ್ತೀವಿ, ₹12,000 ಬಡ್ಡಿನೂ ಕೊಡ್ತೀವಿ. ಆದ್ರ ಆ ಬಡ್ಡಿ ಕೊಟ್ಟಿದ್ದನ್ನ ನಾವು ಯಾವಾಗ ಖರ್ಚಾಕ್ತಿವಿ? ಇಲ್ಲಿ ಮುಂದಿನ ವರ್ಷ ಖರ್ಚಾಕಿದ್ವಿ. ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು? ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗೋದು 1/4ರಿಂದ, ಮುಕ್ತಾಯ ಆಗೋದು 31/3/2021 ಮುಕ್ತಾಯ. ಠೇವನ್ನ ಪಡೆದುಕೊಂಡ ದಿನಾಂಕ 1/1/21. ಅಂದ್ರೆ 3 ತಿಂಗಳ ಹಣವನ್ನ ನಾವು ಎಲ್ಲಿ ದುಡಿಸಿದೆವು? ಈ ವರ್ಷ ದುಡಿಸಿದೆವು. ಕೊಡು ಬಡ್ಡಿಯನ್ನ ಎಲ್ಲಿ ಕೊಡಾಕ್ತದೆವು? ಮುಂದೆ ಕೊಡಾಕ್ತದೆವು. ಅಂದ್ರ ಈ ವರ್ಷ ದುಡಿದಿದ್ದ ಬಡ್ಡಿಯನ್ನ ಇದ ವರ್ಷಕ್ಕೆ ಖರ್ಚು ಹಾಕೋದಕ್ಕೆ ನಾವೇನ್ ಮಾಡ್ತೀವಿ? ಇಲ್ಲೇ ಪ್ರಾವಿಷನ್ ಅನ್ನ ಮಾಡ್ತೀವಿ. ಆ ವರ್ಷ ಖರ್ಚು ಹಾಕಿ ಏನಾಗ್ತದ? ಮುಂದಿನ ವರ್ಷ ಲಾಭ ಕಡಿಮೆ ಆಗ್ತದ, ಈ ವರ್ಷ ಲಾಭ ಜಾಸ್ತಿ ಆಗ್ತದ. ವಿಚ್ ಈಸ್ ನಾಟ್ ಟ್ರೂ ಅಂಡ್ ಫೇರ್ ಪ್ರಾಫಿಟ್ ಆಗ್ತದ. ಅದಕ್ಕ ಯಾವ ವರ್ಷಕ್ಕೆ ನಮ್ಮಲ್ಲಿ ಎಕ್ಸ್ಪೆನ್ಸಿಸ್ ಅದ ಅದ ಎಕ್ಸ್ಪೆನ್ಸಿಸ್ ಅದ ವರ್ಷಕ್ಕೆ ಚಾರ್ಜ್ ಮಾಡುವಂತ ಸಿದ್ಧಾಂತಕ್ಕೆ ನಾವೇನ್ ಕರಿತೀವಿ? ಪ್ರಾವಿಷನ್ ಅಂತ ಕರಿತೀವಿ ಅಥವಾ ಅನುವು ಅಂತ ಕರಿತೀವಿ. ಇವು ಅನುವು ಯಾವ್ಯಾವ ಅನುವು ಅದಾವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡೋಣ. ಮೊಟ್ಟ ಮೊದಲೇದಾಗಿ ಇಂಟ್ರೆಸ್ಟ್ ಪೇಯಬಲ್ ಆನ್ ಡಿಪಾಸಿಟ್ಸ್ ಅಂತದ. ತಾವು ಪ್ರತಿ ವರ್ಷ ಠೇವುಗಳನ್ನ ಸ್ವೀಕಾರ ಮಾಡ್ತೀರಿ. ಠೇವುಗಳ ಮೇಲೆ ನಾವೇನ್ ಮಾಡ್ತೀವಿ? ಇಲ್ಲಿ ವರ್ಷಾಂತಕ್ಕೆ ಬಡ್ಡಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದು ಹೇಳಿ ನಾವು ಉದಾಹರಣೆ ಮೂಲಕ. ಅಂದ್ರೆ ಆ ವರ್ಷ ದುಡ್ದಿದ್ದ ರೊಕ್ಕ ಅದ ವರ್ಷ ಬಡ್ಡಿಯನ್ನ ಅದ ವರ್ಷ ಪ್ರಾಫಿಟ್ ಗೆ ಚಾರ್ಜ್ ಮಾಡುವಂತ ಪ್ರೊಸೆಸ್ ನಾವೇನ್ ಮಾಡ್ತೀವಿ? ಇಲ್ಲಿ ಪ್ರಾವಿಷನ್ ಅನ್ನ ಮಾಡ್ತೀವಿ. ಇದಕ್ಕೆ ತಾವು ಏನ್ ಮಾಡ್ಬೇಕಿಲ್ಲಿ? ಒಂದು ಯಾದಿಯನ್ನ ರೆಡಿ ಮಾಡ್ಕೋಬೇಕು, ಒಂದು ಶೆಡ್ಯೂಲ್ ಅನ್ನ ರೆಡಿ ಮಾಡ್ಕೋಬೇಕು. ಯಾವ ರೀತಿ ಇರ್ತದ? ಸೀರಿಯಲ್ ನಂಬರು, ನೇಮ್ ಆಫ್ ದಿ ಡಿಪಾಸಿಟ್ರು, ಡಿಪಾಸಿಟ್ ಅಕೌಂಟ್ ನಂಬರು, ಡೇಟ್ ಆಫ್ ಡಿಪಾಸಿಟ್, 31/3/2021 ಆ ದಿವಸಕ್ಕೆ ಎಷ್ಟು ದಿವಸ ಆತು, ಆ ಬಡ್ಡಿ ದರ ಎಷ್ಟದ ಅಂತ ಹೇಳಿ ನಾವು ಇವನ್ನೆಲ್ಲಾ ಕ್ಯಾಲ್ಕುಲೇಷನ್ ಮಾಡಿದಾಗ ಯಾವ ದಿವಸ ಎಷ್ಟು ದುಡ್ದಿರ್ತದ ಅಷ್ಟು ದಿವಸದ ನಾವು ಬಡ್ಡಿಯನ್ನ ಪ್ರಾವಿಷನ್ ಮಾಡ್ತಾ ಹೋಗ್ತೀವಿ. ವರ್ಷದ ಅಂದ್ರೆ ಆ ಶೆಡ್ಯೂಲ್ ದಂಡಿಗೆ ಏನ್ ತೋರಿಸ್ತದ? ಎಷ್ಟು ಮೊತ್ತದ ಪ್ರಾವಿಷನ್ ಮಾಡೋದು ಅವಶ್ಯಕತೆ ಅದ ಅಂತ ತೋರಿಸ್ತದ. ಹಿಂಗ ಅಲ್ಲಿ ನಾವು ಮಾಡ್ತೀವಿ ಪ್ರಾಫಿಟ್ ಗ ಪ್ರಾವಿಷನ್ ಅನ್ನ ಮಾಡ್ತೀವಿ. ಎಷ್ಟು ಪ್ರಾಫಿಟ್ ಅನ್ನಗೆ ಪ್ರಾವಿಷನ್ ಅನ್ನ ಚಾರ್ಜ್ ಮಾಡಿದ್ಮೇಲೆ ಮತ್ತ ಎರಡನೇದು ಐಟಮ್ ತೋರಿಸ್ತದ ಅದರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಿಸ್. ಅಂದ್ರ ಎಕ್ಸ್ಪೆನ್ಸಿಸ್ ಅನ್ನ ಇನ್ಕರ್ ಮಾಡಿರ್ತೀವಿ, ಕೊಟ್ಟಿರುವುದಿಲ್ಲ. ಉದಾಹರಣೆಗಾಗಿ ಬಾಡಿಗೆ,
ನಮ್ಮ ಸೌಹಾರ್ದ ಸಹಕಾರಿ ನಮ್ಮ ಕಚೇರಿ ಬಾಡಿಗೆ 31/3/2021 ಕೊಟ್ಟಿರ್ಲಿಲ್ಲ ಅಂದ್ರ ಮುಂದಿನ ವರ್ಷ ಕೊಡ್ತೀವಿ, ಮುಂದಿನ ವರ್ಷಕ್ಕೆ ಖರ್ಚು ಹಾಕಿದ್ವಿ ಅಂದ್ರ ಮುಂದಿನ ವರ್ಷ ಲಾಭ ಏನಾಗ್ತದ ಅಷ್ಟರ ಮಟ್ಟಿಗೆ ಕಡಿಮೆ ತೋರಿಸ್ತದ, ಈ ವರ್ಷ ಲಾಭ ಜಾಸ್ತಿ ತೋರಿಸ್ತದ. ಇನ್ನೂ ಒಂದು ಉದಾಹರಣೆ, ಬೆಸ್ಟ್ ಉದಾಹರಣೆ ಅಂದ್ರ ಸಿಬ್ಬಂದಿ ಸಂಬಳ. ಕೆಲವೊಂದ್ಸಲ ಏನಾಗಿರ್ತದ ಅಂದ್ರ 31 ಮಾರ್ಚಕ್ಕ ಸಿಬ್ಬಂದಿ ಸಂಬಳವನ್ನ ನಾವೇನ್ ಮಾಡಿರ್ತೀವಿ ಇಲ್ಲಿ ಏಪ್ರಿಲ್ನಾಗ ಕೊಟ್ಟಿರ್ತೀವಿ. ಬದ್ಲಿಗಾಗಿ ಏಪ್ರಿಲ್ನಾಗ ಹೋಗಿ ನಾವು ಖರ್ಚು ಹಾಕಿದ್ವಿ ಅಂದ್ರೆ ಏಪ್ರಿಲ್ನಾಗ ಪ್ರಾಫಿಟ್ ಅಂದ್ರೆ ಮುಂದಿನ ವರ್ಷ ಪ್ರಾಫಿಟ್ ಕಡಿಮೆ ತೋರಿಸ್ತದ, ಈ ವರ್ಷ ಪ್ರಾಫಿಟ್ ಜಾಸ್ತಿ ತೋರಿಸ್ತದ, ವಿಚ್ ಇಸ್ ನಾಟ್ ಫೇರ್. ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಪ್ರಾವಿಷನ್ ಅನ್ನ ಮಾಡ್ತೀವಿ. ಅಂದ್ರ ಸ್ಯಾಲರಿ ಅಕೌಂಟ್ ಅನ್ನ ಡೆಬಿಟ್ ಮಾಡಿ ಪೇಬಲ್ ಅಂತ ತೆಗೆದಿಡ್ತೀವಿ. ಯಾವಾಗ ಪೇಮೆಂಟ್ ಮಾಡ್ತೀವಿ ಆ ಪೇಬಲ್ ಅನ್ನ ಖರ್ಚು ಹಾಕಿ ಪೇಮೆಂಟ್ ಅನ್ನ ಮಾಡ್ತೀವಿ. ಇನ್ನೂ ಒಂದು ನೆಕ್ಸ್ಟ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಡಿಟ್ ಫೀ. ಅಡಿಟ್ ಫೀ ಪ್ರಾವಿಷನ್ ಮಾಡ್ರಿ ಅಂತಾರೆ. ಎದಕ್ಕೆ ಮಾಡ್ಬೇಕು ನಾವು ಪ್ರಾವಿಷನ್? ಇಲ್ಲೇ ಅಡಿಟ್ ಸಂಬಂಧಪಟ್ಟಿದ್ದು 31/3/21. ಅಡಿಟ್ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಗ್ತದ? 31/3/21 ಮುಗಿದ ನಂತರ. ಅಂದ್ರೆ ಈಗ ಸದ್ಯ ಏಪ್ರಿಲೋ ಮೇನೋ ಜೂನೋ ಜುಲೈದಾಗ ಅಡಿಟ್ ಮುಗಿತದ. ಫೀ ಯಾವಾಗ ಕೊಡ್ತೀವಿ? ನಾವು ಮಾರ್ಚ್ನಾಗ ಕೊಡಂಗಿಲ್ಲ, ಬದಲಿಗಾಗಿ ಎಂದ್ ಅಡಿಟ್ ಮುಗಿತದೋ ಅವಾಗ ನಾವು ಕೊಡ್ತೀವಿ. ಅದಕ್ಕ ಫೀ ಅನ್ನ ಕೊಟ್ಟಿದ್ದನ್ನ ಮುಂದಿನ ವರ್ಷ ನಾವು ಡೆಬಿಟ್ ಮಾಡಿದ್ವಿ ಅಂದ್ರ, ಖರ್ಚು ಹಾಕಿದ್ವಿ ಅಂದ್ರ ಮುಂದಿನ ವರ್ಷ ಲಾಭ ಏನಾಗ್ತದ? ಕಡಿಮೆ ತೋರಿಸ್ತದ. ಈ ವರ್ಷ ಅಷ್ಟರ ಮಟ್ಟಿಗೆ ಲಾಭ ಜಾಸ್ತಿ ತೋರಿಸ್ತದ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಯಾವ ವರ್ಷಕ್ಕೆ ಸಂಬಂಧಪಟ್ಟಂತ ಹಾನಿ ಅದೋ ಅಥವಾ ವೆಚ್ಚ ಅದನೋ ಆ ವರ್ಷಕ್ಕನ್ನ ಚಾರ್ಜ್ ಮಾಡುವುದು ಇಲ್ಲಿ ಅತಿ ಅವಶ್ಯಕ. ಇನ್ನು ಜೊತೆಗೆ ಸೌಹಾರ್ದ ಫೀ ಪೇಬಲ್. ತಮಗೆ ತಿಳಿದಿರುವಂಗ ತಮ್ಮ ದುಡಿಯುವ ಬಂಡವಾಳದ ಮೇಲೆ ನಮ್ಮ ಸಂಯುಕ್ತ ಸಹಕಾರಿಗೆ ನಾವೇನ್ ಮಾಡ್ತೀವಿ ಇಲ್ಲಿ ಸೌಹಾರ್ದ ಫೀ ಅನ್ನ ಕೊಡ್ತೀವಿ. ತಮ್ಮ ದುಡಿಯುವ ಬಂಡವಾಳದ 1,000ದಿಂದ ಪ್ರಾರಂಭ ಆಗ್ತದ. ಆ ಯಾವ ದುಡಿಯುವ ಬಂಡವಾಳದ ಮಿತಿ ಒಳಗೆ ತಾವು ಬರ್ತೀರಿ ಅಷ್ಟು ಫೀ ಅನ್ನ ಪ್ರಾವಿಷನ್ ಮಾಡಿಟ್ಟು ತಮ್ಮ ಲೆಕ್ಕ ಪರಿಶೋಧನಾ ಅವಧಿ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ ಇಲ್ಲಿ ಮುಂದಿನ ಅವಧಿಗೆ ಪೇಮೆಂಟ್ ಮಾಡ್ತೀವಿ. ಇನ್ನು ಲಾಸ್ಟ್ ತೋರಿಸೋದ ಡೆಪ್ರಿಸಿಯೇಷನ್ ಪ್ರಾವಿಷನ್ ಅಂತ ಕರಿತೀವಿ. ಏನಪ್ಪಾ ಇದು ಡೆಪ್ರಿಸಿಯೇಷನ್ ಪ್ರಾವಿಷನ್ ಅಂದ್ರ ಸವಕಳಿಯನ್ನ ತೆಗೆದು. ಇಲ್ಲಿ ನಾವು ಏನ್ ಮಾಡ್ತೀವಿ ಇಲ್ಲಿ ಸವಕಳಿಯನ್ನ ತೆಗೆದ ಔಟ್ ಸ್ಟ್ಯಾಂಡಿಂಗ್ ಪೇಬಲ್ ಅಂತ ಹೇಳಂಗಿಲ್ಲ, ಬದಲಿಗೆ ಫಂಡಿಂಗ್ ಮೆಥಡ್ ಅದ ಸವಕಳಿ ನಿಧಿ ಅಂತ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇನ್ನ ಇಷ್ಟೆಲ್ಲಾ ಪ್ರಾವಿಷನ್ಗಳನ್ನ ನೀವು ನಿಖರವಾಗಿ ಮಾಡಿದ್ದೇ ಆದಲ್ಲಿ ತಮ್ಮ ಸೌಹಾರ್ದ ಸಹಕಾರಿ ತೋರಿಸುವಂತ ಲಾಭನೂ ಏನಾಗಿರ್ತದ? ಅತ್ಯಂತ ನಿಖರವಾಗಿ ಆಗಿರ್ತದ. ಒಂದ್ ವೇಳೆ ನೀವು ಸುಮ್ ಪ್ರಾವಿಷನ್ ಅನ್ನೋ ಅಮೌಂಟ್ ಹೆಂಗಿರ್ತದ ಅಂದ್ರೆ ಸಾಮಾನ್ಯವಾಗಿ ನಾವು ಪ್ರಾಕ್ಟಿಕಲ್ ಫೀಲ್ಡ್ ಹೆಂಗ್ ನೋಡಿದಂಗ ಲಾಭ ಹೆಚ್ಚಿಗೆ ತೋರ್ಸಾಕೈತ ಅಂದ್ರೆ ಪ್ರಾವಿಷನ್ ಅನ್ನ ಜಾಸ್ತಿ ಮಾಡುದು. ಈ ಸಲ ಲಾಭ ಕಡಿಮೆ ಆಗೈತ್ರಿ ಪ್ರಾವಿಷನ್ ಅನ್ನ ಮಾಡ್ಬೇಡ್ರಿ ಅಂತ ಪ್ರಾವಿಷನ್ ಬಿಟ್ಟಿದ್ದು ಅದಾವ. ಉದಾಹರಣೆಗಾಗಿ 40 ಕೋಟಿ ಡಿಪಾಸಿಟ್ ಇರುವಂತ ಒಂದು ಸಹಕಾರಿಯಲ್ಲಿ ಕೇವಲ 1 ಕೋಟಿ ರೂಪಾಯಿನೂ ಅಲ್ಲಿ ಪೇಯಬಲ್ ಇಲ್ಲ, ಅರ್ಥಾತ್ ಪ್ರಾವಿಷನ್ ಅನ್ನ ಮಾಡಿಲ್ಲ. ಯಾಕಂದ್ರೆ ಪ್ರಾವಿಷನ್ ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಲಾಸ್ ಜಾಸ್ತಿ ತೋರಿಸದಂತ ಪ್ರಾವಿಷನ್ ಮಾಡೋದು ಬಿಡ್ತಾರ. ಅದಕ್ಕೆ ವಿಚ್ ಈಸ್ ನಾಟ್ ಟ್ರೂ ಅಂಡ್ ಫೇರ್ ಇರ್ತದ. ಅದಕ್ಕೆ ತಾವಿಲ್ಲಿ ಪ್ರಾವಿಷನ್ ಮಾಡೋದು ಕೂಡ ಅತಿ ಅವಶ್ಯಕ. ಇನ್ನ ನಮ್ಮಲ್ಲಿ ಯಾವ್ಯಾವ ದಾಖಲೆಗಳನ್ನ ನೋಡುನು ಅನ್ನೋದಕ್ಕಿಂತ ಪೂರ್ವದಾಗ ಅದಕ್ಕಿಂತ ನಾವು ಕೆಲವೊಂದು ಶಬ್ದಗಳನ್ನ ನೋಡ್ಬೇಕಾಗಿದೆ. ಅವು ಯಾವಂದ್ರ ಕೆಲವೊಂದು ಸಲ ನೀವು ನಿಮ್ಮ ಸೌಹಾರ್ದ ಸಹಕಾರಿಯಲ್ಲಿ ಕೆಲವೊಂದ್ ಸಲ ಲೋನ್ಗಳನ್ನ ಹೊರಗಿನಿಂದ ಪಡೆದುಕೊಳ್ಳೋದು ಅನಿವಾರ್ಯ ಆಗಿಬಿಡ್ತದ. ಏನ್ ಅನಿವಾರ್ಯ ಆಗಿರ್ತದ? ಯಾವ ರೀತಿಯಾಗಿರ್ತದ? ಒಂದು ಶಾರ್ಟ್ ಟರ್ಮ್ ಲೋನ್ ಬೇಕಾಗಿರ್ತದ, ಟೆಂಪ್ರರಿ ಕ್ಯಾಶ್ ಅನ್ನ ಮೀಟ್ ಔಟ್ ಮಾಡ್ಲಿಕ್ಕೆ. ಉದಾಹರಣೆಗಾಗಿ ತಮ್ಮ ಸೌಹಾರ್ದ ಸಹಕಾರಿಯಲ್ಲಿ ಏನಾಗಿರ್ತದ ಅಂದ್ರೆ ಡಿಪಾಸಿಟ್ ಪ್ರಮಾಣ ಬರುವುದು ಸ್ವಲ್ಪ ಕಡಿಮೆ ಆಗಿರ್ತದ. ಡಿಪಾಸಿಟ್ ಮೆಚ್ಯೂರ್ಡ್ ಆಗಿರ್ತಾವ, ಕೊಡ್ಬೇಕಾಗಿರ್ತತಿ. ಲೋನು ಕೆಲವೊಂದು ಡ್ಯೂ ಆಗಿರ್ತಾವ, ಬರ್ತಿರುವುದಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗ ನೀವ್ ಏನ್ ಮಾಡ್ತೀರಿ ಅಂದ್ರ ನಿಮ್ಮ ಡಿಪಾಸಿಟ್ ಮೇಲೆ ನೀವೇನ್ ಮಾಡ್ತೀರಿ ಇಲ್ಲಿ ಲೋನ್ಗಳನ್ನ ಪಡ್ಕೊಳ್ತೀರಿ. ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ 2 ಟೈಪ್ ಲೋನ್ ಅದ. ಒಂದು ಶಾರ್ಟ್ ಟರ್ಮ್ ಲೋನ್ ಅಂದ್ರ ನಿಮ್ಮ ಸ್ವಂತ ಡಿಪಾಸಿಟ್ ಮೇಲೆ ನೀವೇನ್ ಮಾಡ್ತೀರಿ ಇಲ್ಲಿ ಲೋನ್ಗಳನ್ನ ಪಡ್ಕೊಳ್ತೀರಿ. ಅದಕ್ಕ ಡಿಪಾಸಿಟ್ ಆನ್ ಓನ್ ಡಿಪಾಸಿಟ್ ಅಂದ್ರ ಲೋನ್ ಫ್ರಾಮ್ ಓನ್ ಡಿಪಾಸಿಟ್ ಅಂತ ಕರಿತೀವಿ. ಇನ್ನ ಲೋನ್ ಫ್ರಾಮ್ ಪ್ಲೆಜ್ ಆಫ್ ಎ ಕೋಆಪರೇಟಿವ್ ಅಸೆಟ್, ನಮ್ಮ ಸೌಹಾರ್ದ ಸಹಕಾರಿಯ ಸ್ಥಿರಾಸ್ತಿಗಳನ್ನ ಅಡುವಿಟ್ಕಸಿಂದ ಕೆಲವೊಂದ್ಸಲ ನಾವು ಬಂಡವಾಳವನ್ನ ತೊಡ್ತರ್ತೀವಿ. ಇಂಥ ಸಂದರ್ಭ ಇದ್ದಾಗ ಅಂದ್ರೆ ಕೆಲವೊಂದ್ಸಲ 31/3/2020 ಅಂದ್ರೆ ಪ್ರತಿ ವರ್ಷದ ಅಂತ್ಯಕ್ಕೆ ಏನಾದ್ರೂ ಬಾಕಿ ಇದ್ದು ಅಂದ್ರೆ ತಾವ್ ಏನೆಲ್ಲ ದಾಖಲೆಗಳನ್ನ ಇಡಬೇಕು ಅನ್ನೋದನ್ನ ನೋಡೋಣ. ಲೋನ್ ಫ್ರಾಮ್ ಓನ್ ಡಿಪಾಸಿಟ್ ಇತ್ತಂದ್ರ ಅಲ್ಲಿಯೂ ಕೂಡ ಲೋನ್ ಬ್ಯಾಲೆನ್ಸ್ ಕನ್ಫರ್ಮೇಶನ್ ಆಸ್ ಆನ್ 31/3/2021 ತಾವು ತರಬೇಕಾಗ್ತದ. ಇಷ್ಟ ಅಂತಂದ್ರೆ ಆಗೋದಿಲ್ಲ, ಏನ್ ತರಬೇಕದ ಜೊತೆಗೆ ಡೀಟೇಲ್ಸ್ ಆಫ್ ಇಂಟ್ರೆಸ್ಟ್ ಪೇಡ್ ಅಪ್ ಟು 31 ಮಾರ್ಚ್ 2021 ಅಂದ್ರ ಯಾವ ದಿನಾಂಕದವರೆಗೆ ತಾವು ಈ ಲೋನ್ ಮೇಲೆ ಬಡ್ಡಿ ಕೊಟ್ರಿ. ಒಂದ್ ವೇಳೆ ತಾವು 31/3 ತನಕ ಕೊಟ್ಟಿದ್ರಿ ಅಂದ್ರ ಕ್ಲಿಯರ್ ಆಗಿಬಿಡ್ತದ. ಒಂದು ವೇಳೆ ಏನಾದ್ರೂ ಬಾಕಿ ಇತ್ತಂದ್ರ ಆ ಬಾಕಿಗೆ ನಾವೇನ್ ಮಾಡ್ಬೇಕಿಲ್ಲ ಪ್ರಾವಿಷನ್ ಅನ್ನ ಮಾಡ್ಬೇಕಾಗ್ತದ. ಯಾಕಂದ್ರ ಪ್ರೊವೈಡ್ ಫಾರ್ ಆಲ್ ನೋನ್ ಲಾಸಸ್, ಈ ನಮ್ಗೆ ಬಡ್ಡಿ ಕೊಡೋದು ಅತಿ ಅವಶ್ಯದ, ಖಚಿತದ, ನಮ್ಗೆ ಆಲ್ರೆಡಿ ಗೊತ್ತದ. ಅದಕ್ಕೆ ನಾವು ಪ್ರಾವಿಷನ್ ಅನ್ನು ಮಾಡೋದು ಕೂಡ ಅತಿ ಅವಶ್ಯಕ. ಇನ್ನು ಅದೇ ರೀತಿ ನಾವು ಲೋನ್ ಫ್ರಾಮ್ ಪ್ಲೆಜ್ ಆಫ್ ಎ ಕೋಆಪರೇಟಿವ್ ಅಸೆಟ್ ಅಂದ್ರ ನಮ್ಮ ಸೌಹಾರ್ದ ಸಹಕಾರಿ ಸ್ಥಿರಾಸ್ತಿ ಮೇಲೆ ನಾವು ಏನಾದ್ರೂ ಲೋನ್ ಅನ್ನ ಪಡೆದುಕೊಂಡಿದ್ದೆ ಆದಲ್ಲಿ, ಅದು 31/3 ಬಾಕಿನೇ ಇದ್ದಂತೆ ಆದಲ್ಲಿ ಈ ದಾಖಲೆಗಳನ್ನು ಕೂಡ ನಾವು ಇಲ್ಲಿ ತರೋದು ಅವಶ್ಯಕ. ಒಂದೇದು ಲೋನ್ ಫ್ರಾಮ್ ಪ್ಲೆಜ್ ಆಫ್ ಎ ಕೋಆಪರೇಟಿವ್ ಅಸೆಟ್ ಒಳಗ ಒಂದು ಬ್ಯಾಲೆನ್ಸ್ ಕನ್ಫರ್ಮೇಶನ್ ತರೋದು, ಜೊತೆಗೆ ಡೀಟೇಲ್ಸ್ ಆಫ್ ಇಂಟ್ರೆಸ್ಟ್ ಪೇಡ್ ಅಪ್ ಟು 31 ಮಾರ್ಚ್
2021 ತನಕ ಆಯ್ತು. ಇನ್ನು ನಮ್ಮಲ್ಲಿ ನೆಕ್ಸ್ಟ್ ಇಷ್ಟ ಆದ್ಮೇಲೆ ಅದರ್ಸ್ ಪೇಬಲ್ಸ್ ಅಂತ ಇರ್ತಾವ. ಅದರ್ಸ್ ಪೇಬಲ್ಸ್ ಅಂದ್ರೆ ಯಾವ ರೀತಿ ತಮ್ಗೆಲ್ಲ ತಿಳಿಯುವಂಗ ನಾವು ಬ್ಯಾಲೆನ್ಸ್ ಶೀಟ್ ನಾಗ ಅದರ್ ಪೇಬಲ್ಸ್ ಅಂತ ಇಟ್ಟಿರ್ತೀವಿ. ಅದರ್ಸ್ ಪೇಬಲ್ಸ್ ಅಂದ್ರೆ ಹೆಂಗ್ ಇರ್ತಾವು? ಅದರ್ಸ್ ಪೇಬಲ್ಸ್ ಅಂದ್ರೆ ಯಾವುವು ಅಂದ್ರೆ ಇತರೆ ಕೊಡ್ತಕ್ಕಗಳು ಅಂತ ಇಟ್ಬಿಟ್ಟಿರ್ತೀರಿ. ಇತರೆ ಕೊಡ್ತಕ್ಕಗಳು ಯಾವ್ಯಾವ ಇಲ್ಲಿ? ಶೆಡ್ಯೂಲ್ ಆಫ್ ಇಂಟ್ರೆಸ್ಟ್ ಪೇಬಲ್ ಆನ್ ಫಿಕ್ಸ್ಡ್ ಡಿಪಾಸಿಟ್. ನೋಡ್ರಿ, ಇತರೆ ಕೊಡತಕ್ಕ ಬಡ್ಡಿ ಅಂತ ತಾವೇನ್ ತೆಗೆದಿಟ್ಟಿರ್ತೀರಿ, ಇದಕ್ಕೆ ತಾವೇನ್ ಮಾಡ್ಬೇಕಂದ್ರ ಒಂದು ವಿವರವಾದಂತ ಯಾದಿಯನ್ನ ಕೂಡ ತಮ್ಮ ಲೆಕ್ಕ ಪರಿಶೋಧಕರಿಗೆ ಕೊಡ್ಬೇಕಾಗ್ತದ. ಆಗಲೇ ಹೇಳಿದಂಗ ಈ ಈ ಈ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ತಾವು ಮೆನ್ಷನ್ ಮಾಡಿದ ಡಿಪಾಸಿಟ್ ಪ್ರಕಾರ ಇದು ಯಾವ ದಿನಾಂಕಕ್ಕೆ ಇಟ್ರಿ, 31/3 ಎಷ್ಟು ದಿನ ಆಯ್ತು, ಇಷ್ಟಕ್ಕೆ ನಾವು ಎಷ್ಟು ಬಡ್ಡಿ ಕೊಡ್ಬೇಕಾದ್ರು ಅಂತ ವಿವರವಾದ ಯಾದಿಯನ್ನು ಕೂಡ ಲೆಕ್ಕ ಪರಿಶೋಧಕರಿಗೂ ಕೊಡ್ಬೇಕಾಗ್ತದ. ಅದ್ರದ್ದೊಂದು ಪ್ರತಿನೂ ಕೂಡ ಲೆಕ್ಕ ಪರಿಶೋಧನಾ ವರದಿಗೆ ಲಗತ್ ಮಾಡ್ತಾರ. ಒಂದ್ ವೇಳೆ ಏನಾದ್ರೂ ಡಿವಿಡೆಂಡ್ ಅನ್ನ ಉಳ್ಕೊಂಡು ಕೂತಿದ್ದಾದಲ್ಲಿ ಅಂದ್ರೆ ಬಾಕಿ ಇದ್ದಲ್ಲಿ, ಕೆಲವೊಂದು ಸದಸ್ಯರು ಬರ್ದೇ ಹೋಗಿರ್ತಾರ, ಅಂತ ಡಿವಿಡೆಂಡ್ ಅನ್ನ ಉಳ್ಕೊಂಡ್ ಕೂತಿರ್ತದ. ಅಂತ ಡಿವಿಡೆಂಡ್ ಅನ್ನ ಮಾಹಿತಿಯನ್ನ ಕೂಡ ತಾವು ಮತ್ತು ಏನಾದರೂ ನಮ್ಮಲ್ಲಿ ಅದರ್ ಪೇಬಲ್ಸ್ ಇದ್ರೆ ಅದ್ರದ್ದು ಕೂಡ ನಾವು ಇಲ್ಲಿ ಯಾದಿಯನ್ನ ರೆಡಿ ಮಾಡ್ಕೋಬೇಕಾಗ್ತದ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಗೆ ಬರೋಣ. ತಮ್ಮ ಸ್ಕ್ರೀನ್ ಮೇಲೆ ಕಾಣುವಂಗ ಮ್ಯಾನೇಜ್ಮೆಂಟ್ ಕ್ಯಾಶ್ ವೆರಿಫಿಕೇಶನ್ ಆನ್ ಡಿಫರೆಂಟ್ ಡೇಟ್ಸ್. ತಮ್ಗೆ ಆಡಳಿತ ಮಂಡಳಿಯವರು ಎಂಟ್ರೆಸ್ಟ್ಮೆಂಟ್ ಆಫ್ ಡ್ಯೂಟೀಸ್ ಅನ್ನ ಕೊಟ್ಟಿರ್ತಾರೆ. ಎಂಟ್ರೆಸ್ಟ್ಮೆಂಟ್ ಆಫ್ ಡ್ಯೂಟೀಸ್ ಅನ್ನ ಸಿಬ್ಬಂದಿಗೆ ಕೊಟ್ಟ ಮೇಲೆ ಅವು ಕರೆಕ್ಟ್ ಕಾರ್ಯನಿರ್ವಹಣೆ ಆಗ್ತಾವಿಲ್ಲ ಅನ್ನೋದು ಕೂಡ ಕೆಲವೊಂದ್ಸಲ ಆಡಳಿತ ಮಂಡಳಿಯವರು ಏನ್ ಮಾಡ್ತಾರ, ಮೇಲಿನ ಮೇಲೆ ಕ್ಯಾಶ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಬರೀ 31/3/2021 ಅಥವಾ ವರ್ಷಾಂತ್ಯಕ್ಕೆ ಮಾಡೋದಿಲ್ಲ, ಬದಲಿಗಾಗಿ ಸರ್ಪ್ರೈಸ್ ಕ್ಯಾಶ್ ವೆರಿಫಿಕೇಶನ್ ಅನ್ನು ಮಾಡುವಂತ ಪ್ರಕ್ರಿಯೆ ನಡೆದಿರ್ತದೆ. ದೊಡ್ಡ ದೊಡ್ಡ ಸಂಸ್ಥೆಗಳೊಳಗೆ ಮಾಡ್ತಾರ, ಅಥವಾ ಸಣ್ಣ ಸಂಸ್ಥೆಗಳು ಮಾಡುವುದು ಅತಿ ಒಳ್ಳೇದು. ಯಾಕಂದ್ರೆ ಸಿಬ್ಬಂದಿ ಮೇಲೆ ಒಂದು ನಿಗಾ ಇಡ್ಲಿಕ್ಕೂ ಅನುಕೂಲ ಆಗ್ತದ. ಜೊತೆಗೆ ಸಿಬ್ಬಂದಿಯವರಿಗೆ ನಿರ್ವಹಿಸಿಕೊಟ್ಟಂತ ಕಾರ್ಯಗಳು ಪ್ರಕ್ರಿಯೆಗಳು ಸರಿಯಾಗಿ ನಿರ್ವಹಣೆ ಆಗ್ತಾವಿಲ್ಲ ಅನ್ನೋದು ಕೂಡ ಆಡಳಿತ ಮಂಡಳಿಯವರು ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದ. ಇನ್ನ ಮ್ಯಾನೇಜ್ಮೆಂಟ್ ಕ್ಯಾಶ್ ವೆರಿಫಿಕೇಶನ್ ಅಂದ್ರ ಕೆಲವೊಂದ್ಸಲ ಬಂದ್ ಏನ್ ಮಾಡ್ತಾರಂದ್ರ ಕ್ಯಾಶ್ ವೆರಿಫಿಕೇಶನ್ ಅನ್ನ ಸರ್ಪ್ರೈಸ್ ಆಗಿ ಮಾಡ್ತಾರ. ಮಾಡಿದ್ಮೇಲೆ ಅಲ್ಲಿರುವಂತಹ ಭೌತಿಕ ನಗದು ಶುಲ್ಕಕ್ಕೂ ಮತ್ತು ಲೆಕ್ಕ ಪುಸ್ತಕದಲ್ಲಿ ಅಂದ್ರೆ ಕ್ಯಾಶ್ ಸ್ಕ್ರೋಲ್ ಅಥವಾ ಕ್ಯಾಶ್ ಬುಕ್ಕಿಗೆ ತೋರಿಸುವಂತಹ ಸ್ಕ್ರೋಲ್ ಬುಕ್ಕಿಗೆ ಟ್ಯಾಲಿ ಅದ ಇಲ್ಲೋ ಅನ್ನೋದು ನೋಡ್ತಾರೆ. ಹಿಂಗ ನಾವೇನ್ ಮಾಡ್ಬೇಕಾಗ್ತದ, ಒಂದು ಪ್ರತ್ಯೇಕವಾದ ಒಂದು ರಿಜಿಸ್ಟರ್ ಅನ್ನ ಇಟ್ಟ ಆ ರಿಜಿಸ್ಟರ್ ನಲ್ಲಿ ಯಾವ ದಿನಾಂಕದಂದು ಆಡಳಿತ ಮಂಡಳಿಯವರು ಈ ನಗದು ಶುಲ್ಕನ್ನ ಪರಿಶೀಲನೆ ಮಾಡಿದ್ರು, ಭೌತಿಕವಾಗಿರುವಂತಹ ನಗದು ಶುಲ್ಕ ಎಷ್ಟು, ಪುಸ್ತಕದಲ್ಲಿ ಇರುವಂತಹ ನಗದು ಶುಲ್ಕ ಎಷ್ಟು ತಾಳೆ ಆಗಿದೆ ಇಲ್ವೋ ಅಥವಾ ಡಿಫ್ರೆನ್ಸ್ ಇದ್ರ ಡಿಫ್ರೆನ್ಸ್ ಅನ್ನ ಬರಿತಾ ಹೋಗ್ಬೇಕು ನಾವು. ಹಿಂಗ ನಾವು ಬರ್ದಿವಿ ಅಂದ್ರ ಲೆಕ್ಕ ಪರಿಶೋಧಕರಿಗೂ ಕೂಡ ನಾವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದ, ಆಡಳಿತ ಮಂಡಳಿಯವರಿಗೂ ಕೊಡ್ಲಿಕ್ಕೆ ಅನುಕೂಲ ಆಗ್ತದ. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಅಥವಾ ಒಂದು ತಿಂಗಳ ಅವಧಿಯಲ್ಲಿ ನಾವು ಎಷ್ಟು ಸಲ ಕ್ಯಾಶ್ ವೆರಿಫಿಕೇಶನ್ ಅನ್ನ ಮಾಡಿದೀವಿ. ಹೆಡ್ ಆಫೀಸ್ ಇದ್ದು ಅಂದ್ರ ಮುಖ್ಯ ಕಚೇರಿ ಇದ್ದು ಅಂದ್ರೆ ಮುಖ್ಯ ಕಚೇರಿ ಅಥವಾ ಶಾಖೆಯಲ್ಲಿ ಕೂಡ ಈ ಪ್ರಕ್ರಿಯೆಯನ್ನ ನೋಡ್ಬೋದು. ಅಂದ್ರ ಒಟ್ಟಾರೆ ಇದನ್ನ ಇಡುವಂತ ಅವಶ್ಯಕತೆ ಏನದ ಅಂದ್ರ ಮಾರಲ್ ಡ್ಯೂಟೀಸ್ ನಮ್ಮ ಸಿಬ್ಬಂದಿ ಮೇಲೆ ನಾವು ಏನ್ ಕೊಟ್ಟಿದೀವಿ, ಇವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರಲ್ಲ ಕೂಡ ನೋಡುವಂತ ಪ್ರಕ್ರಿಯೆ ಆಡಳಿತ ಮಂಡಳಿಯದ್ದು ಇರ್ತದೆ. ಇನ್ನ ನೆಕ್ಸ್ಟ್ ಕೆಲವೊಂದ್ಸಲ ನಾ ಆಗಲೇ ಹೇಳಿದಂಗ ಒಂದು ಗೂಡ್ಸ್ ಪರ್ಚೇಸ್ ಮತ್ತು ಸೇಲ್ಸ್ ಇರ್ತದ, ಮತ್ತು ಕೆಲವೊಂದ್ಸಲ ನಮ್ಮಲ್ಲಿ ಸ್ಟಾಕ್ಗಳು ಇರ್ತಾವ, ಕರೆಂಟ್ ಅಸೆಟ್ ಅಂತ ಕರಿತೀವಿ. ಅವಕ್ಕೂ ಕೂಡ ಒಂದು ಪ್ರತ್ಯೇಕವಾದ ರಿಜಿಸ್ಟರ್ ಮಾಡಿ ಆಡಳಿತ ಮಂಡಳಿಯವರು 31/3 ತನಕ ಕಾಮನ್ ಆಗಿ ವೆರಿಫಿಕೇಶನ್ ಅನ್ನ ಮಾಡ್ತಾರ. ಜೊತೆಗೆ ಫ್ರೀಕ್ವೆಂಟ್ ನಡುವೆ ಯಾವಾಗ ಬಂದ್ರೆ ವೆರಿಫಿಕೇಶನ್ ಮಾಡ್ರಂದ್ರ ಆ ರಿಜಿಸ್ಟರ್ನಾಗ ನಾವು ನಮೂದು ಮಾಡೋದು ಅತಿ ಅವಶ್ಯಕ. ಇನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಬರ್ತೀವಿ ನಾವು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಇರ್ಬೇಕು ಇದು? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಪ್ಪಾ ನಾವು ರೆಡಿ ಇಟ್ಕೋಬೇಕು ಪೂರ್ವಭಾವಿಯಾಗಿ. ನಮ್ಗೆಲ್ಲ ತಿಳಿದಿರುವಂಗ ತಾವು ಬ್ಯಾಂಕಿನ ವ್ಯವಹಾರವನ್ನ ಮಾಡಿದ್ರು ಕೂಡ ಇನ್ನೊಂದು ಬ್ಯಾಂಕಿನ ಜೊತೆಗೆ ನಾವು ನಿಕಟವಾದ ಸಂಬಂಧವನ್ನ ಇಟ್ಟಿರ್ತೀವಿ. ನಮ್ಮಲ್ಲಿರುವಂತ ಹೆಚ್ಚು ಹಣವನ್ನ ಅಲ್ಲಿ ಹೋಗಿ ಇಡುವುದು, ಕಡಿಮೆ ಬಿದ್ದ ಮೇಲೆ ಹೋಗಿ ತಗೊಂಡ್ಬರುವಂತ ಒಂದು ಪದ್ಧತಿಯನ್ನು ಮಾಡಿರ್ತೀವಿ. ಸಾಮಾನ್ಯವಾಗಿ ಇದನ್ನ DCC ಬ್ಯಾಂಕ್ ನಲ್ಲಿ ಮಾಡಿರ್ತೀವಿ, ಅಥವಾ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಮಾಡಿರ್ತೀವಿ, ಅಥವಾ ಒಂದು ಸೌಹಾರ್ದ ಅರ್ಬನ್ ಬ್ಯಾಂಕ್ ನಲ್ಲಿ ಕೂಡ ಮಾಡಿರ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಎಷ್ಟು ಬ್ಯಾಂಕ್ ಜೋಡಿ ವ್ಯವಹಾರ ಮಾಡಿರ್ತೀವೋ ಅದರಲ್ಲಿ ನಾವು ಪ್ರತ್ಯೇಕವಾದಂತ ಒಂದು ಪಾಸ್ಬುಕ್ ಅನ್ನ ಕೊಟ್ಟಿರ್ತಾರೆ. ಲೆಕ್ಕ ಪರಿಶೋಧಕನಿಗೆ ಪಾಸ್ಬುಕ್ ಕೊಟ್ಟಾಗ ಕೆಲವೊಂದ್ಸಲ ಏನಾದ್ರೂ ತಾಂತ್ರಿಕ ದೋಷ ಆಗಿರ್ತದೆ, ಪ್ರಿಂಟಿಂಗ್ ನಾಗರೇ ಆಗಿರ್ಬೋದು ಅಥವಾ ಕರೆಕ್ಷನ್ ಆಗಿರ್ತದ, ಸರಿಯಾಗಿ ಮೂಡಿರುವುದಿಲ್ಲ, ಪ್ರಿಂಟ್ ಮೂಡಿರುವುದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಪ್ರತಿ ವರ್ಷ ಮುಗಿದ ತಕ್ಷಣ 31/3/2021 ಇದ್ದಂತೆ ನಾವು ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಆ ವರ್ಷದ ಅವಧಿಗಾಗಿ, ಯಾವ ವರ್ಷದ ಲೆಕ್ಕ ಪರಿಶೋಧನೆಗಾಗಿ ಬೇಕಾಗ್ಯದೋ ಆ ವರ್ಷದ ಲೆಕ್ಕ ಪರಿಶೋಧನೆಗಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ತರಿಸಿ ಇಟ್ಟುಕೊಳ್ಳೋದು ನಮ್ಮ ಸೌಹಾರ್ದ ಕಚೇರಿಯಲ್ಲಿ ಅತಿ ಅವಶ್ಯಕ. ಇಷ್ಟ ಆದ್ಮೇಲೆ ಅನ್ಬೋದು ನೀವು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗೈತಲ್ರಿ ಮುಗಿತಲ್ಲ. ಅಲ್ಲ, ಲೆಕ್ಕ ಪರಿಶೋಧಕ ಏನ್ ಮಾಡ್ತಾನಂದ್ರ ಒಂದು ಬ್ಯಾಂಕ್ ಕನ್ಫರ್ಮೇಶನ್ ಸರ್ಟಿಫಿಕೇಟ್ ಗಳನ್ನ ಕೇಳ್ತಾನ. ಒಂದು ಸರ್ಟಿಫಿಕೇಟ್ ಒಂದ ಪೇಜ್ ನಲ್ಲಿ ಇರ್ತದ. ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಅನ್ನ ಹೊಂದು 31/3/2021 ಈ ಅಕೌಂಟ್ ನಲ್ಲಿ ಎಷ್ಟು ರೊಕ್ಕದ ಬ್ಯಾಲೆನ್ಸ್, ನಮ್ಮ ಬುಕ್ ಪ್ರಕಾರ ಎಷ್ಟು ಬುಕ್ ಬ್ಯಾಲೆನ್ಸ್ ಅದ ಅಂತ ತೋರಿಸುವಂತ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ತಾವು ಬ್ಯಾಲೆನ್ಸ್ ಶೀಟ್ ಅನ್ನ ಏನ್ ಕೊಡ್ತೀರಿ, ಆ ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸುವಂತ ಬ್ಯಾಂಕ್ ಬ್ಯಾಲೆನ್ಸಿಗೂ ಈ ಸರ್ಟಿಫಿಕೇಟ್ ನಲ್ಲಿ ತೋರಿಸುವಂತ ಬ್ಯಾಂಕ್ ಬ್ಯಾಲೆನ್ಸಿಗೂ ಟ್ಯಾಲಿ ಆಗ್ಬೇಕಾಗ್ತದೆ. ಒಂದು ವೇಳೆ ಟ್ಯಾಲಿ ಆಗ್ಲಿಲ್ಲ ಅಂದ್ರ ನಮ್ಮಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಬರ್ತದ
ಪ್ರಿಪೇರ್ BRS ಇಫ್ ನೆಸೆಸರಿ ಅಂತ ಕರಿತೀವಿ. ಅಂದ್ರ ಒಂದು ವೇಳೆ ಬ್ಯಾಂಕ್ ಬ್ಯಾಲೆನ್ಸ್ ಟ್ಯಾಲಿ ಇತ್ತಂದ್ರ ದೇರ್ ಇಸ್ ನೋ ನೀಡ್ ಟು ಪ್ರಿಪೇರ್ BRS. ಒಂದು ವೇಳೆ ಟ್ಯಾಲಿ ಆಗ್ಲಿಲ್ಲ ಅಂದ್ರ ನಾವ ಏನ್ ರೆಡಿ ಮಾಡ್ಬೇಕಿಲ್ಲ, BRS ಅನ್ನ ರೆಡಿ ಮಾಡ್ಬೇಕು. ಏನ್ಪಾ ಇದು BRS? ನೋಡ್ರಿ, ನಿಮ್ಗೆ ಲೆಕ್ಕ ಪರಿಶೋಧಕ ಬಂದು ಕೇಳಿದಾಗ ಅಡಾವೆಯನ್ನ ಕೊಟ್ಟಿರ್ತೀರಿ ನೀವು. ಅಡಾವೆ ಕೊಟ್ಟಾಗ ಅದಕ್ಕೆ ಸಪೋರ್ಟಿಂಗ್ ಏನ್ ಕೇಳ್ತಾನಿಲ್ಲ, ಬ್ಯಾಂಕ್ ಕನ್ಫರ್ಮೇಶನ್ ಕೊಡ್ರಿ. ಬ್ಯಾಂಕ್ ಕನ್ಫರ್ಮೇಶನ್ ಕೊಟ್ಟಾಗ ಅಡಾವೆಯಲ್ಲಿ ತೋರಿಸುವಂತ ಮೊತ್ತಕ್ಕೂ ಆ ಬ್ಯಾಂಕ್ ಕನ್ಫರ್ಮೇಶನ್ ಅಲ್ಲಿ ತೋರಿಸುವಂತ ಮೊತ್ತಕ್ಕೂ ತಾಳೆ ಇದ್ರ ದೇರ್ ಇಸ್ ನೋ ನೀಡ್ ಟು ಪ್ರಿಪೇರ್ BRS. ಒಂದು ವೇಳೆ ವ್ಯತ್ಯಾಸ ಇತ್ತಂದ್ರ ತಮಗೆ ಏನ್ ಕೇಳ್ತಾನಂದ್ರ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಕೇಳ್ತಾನ. ಅಂದ್ರೆ ಮುಖಾಣಿಯಾದವರು ಈ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡುವುದು ಪೂರ್ವಭಾವಿಯಾಗಿ ಅತಿ ಅವಶ್ಯದ. ಯಾವಾಗ ಅಡಾವೆಗೂ ಮತ್ತು ಬ್ಯಾಂಕ್ ಕನ್ಫರ್ಮೇಶನ್ಗೂ ವ್ಯತ್ಯಾಸ ಇರ್ತದೋ ಅವಾಗ ಮಾತ್ರ ಇದನ್ನ ರೆಡಿ ಮಾಡ್ತೀವಿ. ಓಕೆ, ಇನ್ನು ರೆಡಿ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು 2 ನಿಮಿಷದಲ್ಲಿ ಒಂದು ಉದಾಹರಣೆ ಮೂಲಕ ನೋಡೋಣ. ಮೊಟ್ಟ ಮೊದಲಿಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ನ್ಯಾಗ ಡಿಫ್ರೆನ್ಸ್ ಯಾಕೆ ಅದ ಅನ್ನೋದು ಕಾಸ್ ಆಫ್ ಡಿಫ್ರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಸಾಮಾನ್ಯವಾಗಿ ಒಂದು 4 ನಮೂನಿ ಕಾಸ್ ಗಳನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ, ಕಾಮನ್ ಆಗಿರುವಂತದ್ದು. ಇನ್ನೂ ಒಂದು 5ನೇ ನಂಬರ್ ಅದ, ಲಾಸ್ಟ್ ನೋಡೋಣ. ಸಾಮಾನ್ಯವಾಗಿ ಏನಾಗಿರ್ತದ, ಡಿಫ್ರೆನ್ಸ್ ಯಾಕೆ ಆಗಿರ್ತದ ಅಂದ್ರ ಬ್ಯಾಂಕ್ ಹ್ಯಾಸ್ ಡೆಬಿಟೆಡ್ ಸಮ್ ಎಕ್ಸ್ಪೆನ್ಸಸ್ ಆಫ್ ಚಾರ್ಜಸ್. ಅಂದ್ರೆ ನಿಮ್ಗೆ ಗೊತ್ತಾಗ್ಲಾರ್ದಂಗ ನಿಮ್ಮ ಅಕೌಂಟ್ನಾಗ ಕೆಲವೊಂದು ಚಾರ್ಜಸ್ ಅನ್ನ ಅಥವಾ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಮಾಡಿರ್ತಾರೆ. ಯಾವ್ಯಾವಪ್ಪ ಉದಾಹರಣೆ? ಚೆಕ್ ಬುಕ್ ಚಾರ್ಜಸ್ ಆಗಿರ್ಬೋದು, ಲಾಕರ್ ರೆಂಟ್ ಆಗಿರ್ಬೋದು, ಅಥವಾ ಅದರ್ ಚಾರ್ಜಸ್ ಆಗಿರ್ಬೋದು. ಇವನ್ನೆಲ್ಲ ಕೂಡ ತಮ್ಮ ಅಕೌಂಟ್ನಾಗ ಡೆಬಿಟ್ ಮಾಡ್ರ ಅಲ್ಲಿ ಕೂಡ ತಮ್ಮಲ್ಲಿರುವಂತ ಪುಸ್ತಕ ಅಲ್ಲಿರುವಂತ ಬ್ಯಾಂಕ್ ಖಾತೆಗೂ ಮತ್ತು ಬ್ಯಾಂಕ್ ಪುಸ್ತಕನೆಲ್ಲ ಬ್ಯಾಂಕ್ ಅಕೌಂಟಿಗೂ ತೋರಿಸುವಂತ ವ್ಯತ್ಯಾಸ ಆಗಿರ್ತದ. ಇನ್ನ ಕೆಲವೊಂದ್ಸಲ ತದ್ವಿರುದ್ಧವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಿರ್ತದ, ನಿಮ್ಮ ಪುಸ್ತಕನಾಗ ಕಡಿಮೆ ಆಗಿರ್ತದ. ಯಾವ ಉದಾಹರಣೆಪ್ಪ? ಇಂಟ್ರೆಸ್ಟ್ ಆನ್ ಡಿಪಾಸಿಟ್. ನಿಮ್ಮ SB ಅಕೌಂಟ್ ಮೇಂಟೈನ್ ಮಾಡಿದ್ರೆ ಆ SB ಅಕೌಂಟ್ಗೆ ಇಂಟ್ರೆಸ್ಟ್ ಅನ್ನ ಕೊಟ್ಟಿರ್ತಾರ, ಈ ಕಾರಣಕ್ಕಾಗಿಯೂ ಅಲ್ಲಿ ರೊಕ್ಕ ಹೆಚ್ಚಾಗಿರ್ತದ. ಎರಡನೇದು ಇಂಟ್ರೆಸ್ಟ್ ಆನ್ ರಿಸರ್ವ್ ಫಂಡ್ ಡಿಪಾಸಿಟ್. ಅಂದ್ರೆ ನಮ್ಮಲ್ಲಿ ಇರುವಂತ ಕಾಯ್ದಿಟ್ಟ ನಿಧಿ ಠೇವು ಅಂತ ಏನ್ ಕರಿತೀವಿ, ಅದ್ರ ಮೇಲೆ ಬಡ್ಡಿಯನ್ನ ಕೊಟ್ಟಿರ್ತಾರ. ಆ ಬಡ್ಡಿಗಾಗಿಗೋಸ್ಕರ ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಿರ್ತದ. ಇನ್ ಕೆಲವೊಂದು ಸಂದರ್ಭನ್ಯಾಗ ಡಿವಿಡೆಂಡ್ ಅನ್ನ ಕೊಡೋದು ಮರ್ತಿರ್ತಾರ, ಮಾರ್ಚ್ ಎಂಡಿಂಗ್ ನಿಮ್ಮ ಅಕೌಂಟಿಗೆ ಕೊಟ್ಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಏನಾಗಿರ್ತದ, ಎರಡನೇ ಕಾಸ್ ಆಫ್ ಡಿಫರೆನ್ಸ್ ನಮ್ಮ ಬ್ಯಾಂಕ್ ಮೊತ್ತ ಜಾಸ್ತಿ ಆಗುವಲ್ಲಿ ಸಹಕಾರಿಯಾಗಿರ್ತದ. ಇಷ್ಟು 2 ಕಾಸ್ ಆಫ್ ಡಿಫರೆನ್ಸ್ ಅನ್ನ ನೋಡಿದ ಮೇಲೆ 3ನೇ ಕಾಸ್ ಆಫ್ ಡಿಫರೆನ್ಸ್ ಅನ್ನ ನೋಡೋಣ. ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಅಂದ್ರ ನೀವು ನಿಮ್ಮ ಡಿಪಾಸಿಟರಿಗೆ ಒಂದು ಪೇಮೆಂಟ್ ಮಾಡ್ಬೇಕಾಗಿರ್ತತಿ, ಚೆಕ್ ಕೊಟ್ಟು ಬಿಟ್ಟಿರ್ತೀರಿ. ಆದ್ರೆ ಆ ನಮ್ಮ ಸದಸ್ಯ 31/3 ಪ್ರೆಸೆಂಟ್ ಮಾಡ್ಲಾರ್ದ ಮುಂದೆ ಏಪ್ರಿಲ್ನಾಗೋ ಅಥವಾ ಮುಂದೆ ಯಾವುದೋ ಒಂದು ದಿನಕ್ಕೆ ಪ್ರೆಸೆಂಟ್ ಮಾಡಿರ್ತಾನೆ. ಹಿಂಗಾಗಿ ನಮ್ಮಲ್ಲಿ ಬ್ಯಾಂಕ್ನಾಗ ಏನಾಗಿರ್ತದ, ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತಿರ್ತದ, ನಮ್ಮಲ್ಲಿ ಕಡಿಮೆ ತೋರಿಸ್ತಿರ್ತದ. ಇನ್ನು 4ನೇದು ತದ್ವಿರುದ್ಧವಾಗಿ ರಿವರ್ಸ್ ಆಗ್ತಿರ್ತದ. ಏನು? ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್. ಒಬ್ಬ ಲೋನ್ ನಮ್ಮ ಸದಸ್ಯ ಏನ್ ಮಾಡಿರ್ತಾನಂದ್ರ, ತಗೋರಿ ನನ್ನೊಂದು 5 ಲಕ್ಷ ರೂಪಾಯಿ ಚೆಕ್ ತಗೋರಿ, ಇದ್ರ ಬಡ್ಡಿ ಅಸಲನ್ನ ನೀವು ಅಡ್ಜಸ್ಟ್ ಮಾಡ್ಕೋರಿ ತಗೋರಿ ಅಂತ 5 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ. ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲ ಬ್ಯಾಂಕಿಗೆ ಕಲೆಕ್ಷನ್ ಅನ್ನ ಕಳಿಸಿದಾಗ ಆ ಚೆಕ್ 31/3/2021 ಕಲೆಕ್ಷನ್ ಆಗ್ಲಾರ್ದ ಹಂಗ ಪೆಂಡಿಂಗ್ ಇತ್ತಂದ್ರ ಅದಕ್ಕೆ ನಮ್ಮಲ್ಲಿ ಬ್ಯಾಂಕ್ನ್ಯಾಗ ರೊಕ್ಕ ಕಡಿಮೆ ತೋರಿಸ್ತಿರ್ತದ, ನಮ್ಮ ಪುಸ್ತಕನ್ಯಾಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತಿರ್ತದ. ದೀಸ್ ಆರ್ ದ ಮೇನ್ ಕಾಸ್ ಆಫ್ ಡಿಫರೆನ್ಸಸ್ ಬಿಟ್ವೀನ್ ದ ಬ್ಯಾಂಕ್ ಬ್ಯಾಲೆನ್ಸ್ ಅಂಡ್ ಅವರ್ ಬುಕ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್. ಆದ್ರೆ ಇನ್ನೂ ಒಂದ್ಸಲ ಏನಾಗಿರ್ತದ, ಬ್ಯಾಂಕ್ ಹ್ಯಾಸ್ ರಾಂಗ್ಲಿ ಕ್ರೆಡಿಟೆಡ್ ಯುವರ್ ಅಕೌಂಟ್. ಯಾರಿಗೋ ಜಮಾ ಕೊಡ್ಬೇಕಾಗಿರ್ತೈತಿ, ಅದನ್ನ ತಪ್ಪಿ ನಿಮ್ಮ ಅಕೌಂಟಿಗೆ 31/3 ಕೊಟ್ಟಿರ್ತಾರೆ. ಹಿಂಗೂ ಆಗೋ ಸಾಧ್ಯತೆಗಳು ಅದಾವ ಪ್ರಾಕ್ಟಿಕಲಿ. ತದ್ವಿರುದ್ಧವಾಗಿ ಏನಾಗಿರ್ತದ ಅಂದ್ರೆ ಬ್ಯಾಂಕ್ ಹ್ಯಾಸ್ ರಾಂಗ್ಲಿ ಡೆಬಿಟೆಡ್ ಯುವರ್ ಅಕೌಂಟ್. ಯಾರಿಗೋ ಡೆಬಿಟ್ ಮಾಡ್ಬೇಕಾಗಿರ್ತೈತಿ, ನಿಮ್ಮ ಅಕೌಂಟಿಗೆ ಡೆಬಿಟ್ ಮಾಡಿರ್ತಾರೆ. ಹಿಂಗಾಗಿಯೂ ಕೂಡ ಅಲ್ಲಿ ಸಾಧ್ಯತೆಗಳು ಇರ್ತಾವ. ಇಂಥದ್ದಾದಾಗ ತಾವು ಕಾಸ್ ಆಫ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಒಂದು ರೀಕನ್ಸಿಲೇಷನ್ ಪ್ರಿಪೇರ್ ಮಾಡ್ಬೇಕು. ಈ ರೀಕನ್ಸಿಲೇಷನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ಉದಾಹರಣೆ ಮೂಲಕ ನೋಡೋಣ. ನೋಡ್ರಿ, ಈ ಉದಾಹರಣೆ ಒಳಗೆ ಏನ್ ತೋರಿಸ್ತದಂದ್ರ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಬ್ಯಾಂಕ್ ಅಕೌಂಟ್. ನಿಮ್ಮ ಪುಸ್ತಕನಲ್ಲಿ ಇರುವಂತ ಬ್ಯಾಂಕ್ ಅಕೌಂಟ್ನ್ಯಾಗ ಬ್ಯಾಲೆನ್ಸ್ ಎಷ್ಟು ತೋರಿಸ್ತದ? 5 ಲಕ್ಷ ರೂಪಾಯಿ. ಅರ್ಥಾತ್ ನಿಮ್ಮ ಅಡಾವೆ ಪತ್ರಿಕೆ ಒಳಗೆ ಎಷ್ಟು ಬ್ಯಾಲೆನ್ಸ್ ತೋರಿಸ್ತಿದ್ದಾರೆ? 5 ಲಕ್ಷ ರೂಪಾಯಿ ತೋರಿಸ್ಲಿಕ್ಕತ್ತದ. ಲಾಸ್ಟ್ ಕಾಲಮ್ ನೋಡ್ರಿ, ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್ ಒಳಗ 3 ಲಕ್ಷ ರೂಪಾಯಿ ತೋರಿಸ್ಲಿಕ್ಕತ್ತದ. ಅರ್ಥಾತ್ ಅಲ್ಲಿ ಬ್ಯಾಂಕ್ ಪಾಸ್ಬುಕ್ನ್ಯಾಗ ಅಂದ್ರೆ ಕನ್ಫರ್ಮೇಶನ್ ಒಳಗ 3 ಲಕ್ಷ ತೋರಿಸ್ಲಿಕ್ಕತ್ತದ, ನಮ್ ಬ್ಯಾಲೆನ್ಸ್ ಒಳಗ 5 ಲಕ್ಷ ತೋರಿಸ್ಲಿಕ್ಕತ್ತದ ಅಡಾವೆ ಒಳಗ. ನೆಕ್ಸ್ಟ್ ಆಡಿಟರ್ ಬಂದವ ಏನ್ ಕೇಳ್ತಾನು, ಯಾಕೆ ಡಿಫ್ರೆನ್ಸ್ ಆತು, ಇದಕ್ಕೆ ಬ್ಯಾಂಕ್ ರೀಕನ್ಸಿಲೇಷನ್ ಹಾಕಿ ಕೊಡ್ರಿ ಅಂತ ನೀವು ಕೇಳಿದಾಗ, ಅವ್ರು ಕೇಳಿದಾಗ ನೀವು ಕಾಸ್ ಆಫ್ ಡಿಫರೆನ್ಸ್ ಅನ್ನ ಹುಡುಕ್ತೀರಿ. ಅಲ್ಲಿ 2 ಕಾಸ್ ಆಫ್ ಡಿಫರೆನ್ಸ್ ಸಿಕ್ಕು. 2ನೇ ನಂಬರ್ ಬರ್ತದ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ₹1,25,000. ನೆಕ್ಸ್ಟ್ ಕಾಸ್ ಆಫ್ ಡಿಫರೆಂಟ್ ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್ ₹3,25,000. ಇಷ್ಟು ನೀವು ಕಾಸ್ ಆಫ್ ಡಿಫರೆನ್ಸ್ ಅನ್ನ ರೆಡಿ ಮಾಡ್ಕೊಂಡ್ರಿ. ಇನ್ನು ಇದನ್ನ ಹೆಂಗ್ ರೆಡಿ ಪ್ರಿಪರೇಷನ್ ಮಾಡ್ಬೇಕಲ್ಲ, ನಾವು ಸ್ಟೇಟ್ಮೆಂಟ್ ಅನ್ನ ಒಂದು ಅಧಿಕೃತವಾದ ಸ್ಟೇಟ್ಮೆಂಟ್ ಒಳಗೆ ರೆಡಿ ಮಾಡ್ಬೇಕಾರ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ನೋಡೋಣ. ಅದ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕೆ ನಿಮ್ಗ ಹಳದಿ ಪಟ್ಟಿ ಒಳಗ ಹೆಂಗಪ್ಪ ಅಂದ್ರ, ನೀವು ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇಟ್ಕೋಬೇಕು.
ಅರ್ಥಾತ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡ್ರೆ ಒಂದು ಎಂಡ್ ಪಾಯಿಂಟ್ ಇರ್ತದೆ. ಯಾವ್ದಾರೆ ತಗೋರಿ. ಈಗ ನಾವು ಉದಾಹರಣೆ ಮೂಲಕ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಬ್ಯಾಂಕ್ ಅಕೌಂಟ್ ಅಂತ ತಗೋತೀನಿ 5 ಲಕ್ಷ ರೂಪಾಯಿ. ಅಂದ್ರೆ ಎಂಡ್ ಪಾಯಿಂಟ್ ಏನಾತಿಲ್ಲ, ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಪಾಸ್ಬುಕ್ ಆಗಿರ್ತದೆ. ಹೌದಾ? ಇಷ್ಟ ಆದ್ಮೇಲೆ ಏನನ್ನ ಆಡ್ ಮಾಡಬೇಕು, ಏನನ್ನ ಲೆಸ್ ಮಾಡಬೇಕು, ಹೆಂಗ್ ಕಂಡು ಹಿಡ್ಕೊಳ್ತಿದ್ನ ಲಾಸ್ಟ್ ಪಾಯಿಂಟಿಗೆ ಏನ್ ಇಫೆಕ್ಟ್ ಆಗ್ತದ ಅನ್ನೋದು ನೋಡಿ ನಾವು ಇಫೆಕ್ಟ್ ಮಾಡ್ಬೇಕು. ಉದಾಹರಣೆಗಾಗಿ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಅಂದ್ರೆ ನಾವು ಚೆಕ್ ಅನ್ನ ಇಶ್ಯೂ ಮಾಡಿದ್ವು, ಬ್ಯಾಂಕಿಗೆ ಹೋಗಿ ಪ್ರೆಸೆಂಟ್ ಮಾಡಿಲ್ಲ, ಬ್ಯಾಂಕ್ನಾಗ ರೊಕ್ಕ ಏನಾಯ್ತು ಜಾಸ್ತಿ ಆಯ್ತು, ನಮ್ ಪುಸ್ತಕನಾಗ ರೊಕ್ಕ ಕಡಿಮೆ ಆಯ್ತು ಅಂದಾಗ ನಾವೇನ್ ಮಾಡ್ತೀವಿ ಇಲ್ಲಿ, ಅಲ್ಲಿ ಬ್ಯಾಂಕ್ನಾಗ ಅಂದ್ರೆ ಲಾಸ್ಟ್ ಪಾಯಿಂಟಿಗೆ ಬ್ಯಾಂಕ್ನಾಗ ಜಾಸ್ತಿ ಆತ ಅನ್ಕೂಳೆ ಆಡ್ ಅನ್ಬೇಕು. ಆಡ್ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಆ 5 ಲಕ್ಷ ಒಳಗೆ 1,25,000 ರೂಪಾಯಿ ಕೂಡಿಸಿದ್ಮೇಲೆ 6,25,000 ಬಂತು. ಇನ್ನೊಂದು ಕಾಸ್ ಆಫ್ ಡಿಫರೆನ್ಸ್ ಅನ್ನು ಹುಡುಕಿದ್ರಿ ನೀವು, ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್ ಲೆಸ್. ಯಾಕೆ ಅನ್ಬೇಕಂದಕ್ಕ ಬ್ಯಾಂಕ್ನಾಗ ನಾವು ಡಿಪಾಸಿಟ್ ಮಾಡಂತ ಕೊಟ್ಟಿದ್ದೀವಿ, ಮಾಡ್ಲಿಲ್ಲ ಅನ್ಕೊಳ್ಳಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಕಡಿಮೆ ಆತು ಅನ್ಕೊಳ್ಳಿ ಲೆಸ್ ಅನ್ಬೇಕು. ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್. ಆ 6,25,000 ಒಳಗೆ ಈ 3,25,000 ಲೆಸ್ ಮಾಡಿದ್ಮೇಲೆ ಉತ್ತರ ಎಷ್ಟು ಬಂತು ನಮ್ಗ? 3 ಲಕ್ಷ ಬಂತು. ಈ 3 ಲಕ್ಷ ಬಂದ ಕೂಡ ನಾವೇನಂತೀವಿ ಇಲ್ಲಿ, ನಾವು ತಂದಿದಂತ ಬ್ಯಾಂಕ್ ಕನ್ಫರ್ಮೇಶನ್ಗೂ ಮತ್ತು ಇಲ್ಲಿ ತೋರಿಸುವಂತ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ಗೂ ತಾಳಿ ಅದ. ಆಡಿಟರ್ ವೆರಿಫೈ ಮಾಡ್ತಾನ, ಅದನ್ನು ಕೂಡ ರಿಪೋರ್ಟಿಗೆ ಹಚ್ಚಿ ಒಂದು ವರದಿ ಒಳಗ ಒಂದು ಶರ ಬರೀತಾನ. ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಹಾಕ್ಯಾರ, ಚೆಕ್ಗಳು ಕೆಲವೊಂದು ಹಿಂದೆ ಮುಂದೆ ಪ್ರೆಸೆಂಟ್ ಆಗ್ಯಾವ, ಅದ್ರ ಸಂಬಂಧ ಬ್ಯಾಂಕ್ ಬ್ಯಾಲೆನ್ಸ್ ಡಿಫರೆನ್ಸ್ ಅದ ಅಂತ ಶರ ಬರೋದು ಕೂಡ ತನ್ನ ಒಪ್ಪಿಗೆನ ತೋರ್ತಾನ. ಇನ್ನ ತಮ್ಮ ಸ್ಕ್ರೀನ್ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದ, ಆ ವಿಷಯ ಇನ್ವೆಸ್ಟ್ಮೆಂಟ್. ಏನಪ್ಪಾ ಇದು ಇನ್ವೆಸ್ಟ್ಮೆಂಟು? ನಾವು ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ ನಿಯಮಿತವಾಗಿ ಸದಸ್ಯರಿಂದ ಠೇವಣಿಯನ್ನ ಸ್ವೀಕಾರ ಮಾಡ್ತಾ ಹೋಗಿರ್ತೀವಿ, ಅದಕ್ಕೇನು ಬ್ರೇಕ್ ಹಾಕಿರಂಗಿಲ್ಲ. ಆದ್ರೆ ಲೋನ್ ಕೊಡೋದು ಹಂಗಿರಂಗಿಲ್ಲ, ಲೋನ್ ಯಾರು ಬೇಡಿಕೆ ಬಂದಿರ್ತಾರ ಅವ್ರಿಗೆ ಅಷ್ಟ ಕೊಡ್ತಾ ಹೋಗಿರ್ತೀವಿ. ಹಿಂಗ ನಡುವು ಸ್ವಲ್ಪ ಗ್ಯಾಪ್ ಆದಾಗ ಆ ಉಳಿದಂತ ಮೊತ್ತವನ್ನ ಐಡಲ್ ಕ್ಯಾಶ್ ಅನ್ನ ನಾವು ನಗದು ರೂಪದಲ್ಲಿ ಇಟ್ಕೊಳ್ಳಾರ್ದ ಏನ್ ಮಾಡಿರ್ತೀವಿ, ಇಲ್ಲಿ ಸ್ವಲ್ಪ ಹೋಗಿ ಬ್ಯಾಂಕ್ನಾಗ ಇಡ್ತೀವಿ, ಕರೆಂಟ್ ಅಕೌಂಟ್ ಅಥವಾ SB ಅಕೌಂಟ್ನಾಗ. ಈಗ ಅವಾಗ ಮ್ಯಾನೇಜರ್ ಮುಖಂಡದವ್ರಿಗೆ ಗೊತ್ತಾಗ್ತದ, ಇದು ನೋ ಮೋರ್ ಲಾಂಗರ್ ರಿಕ್ವೈರ್ಡ್, ನಮ್ಗೆ ಇದು ಕೂಡ ಅವಶ್ಯಕತೆ ಇಲ್ಲ, ಇದನ್ನ ಇಷ್ಟ ದಿವಸ ಇಟ್ಟರೆ ನಮ್ಗೆ ಬಡ್ಡಿ ಕಡಿಮೆ ಬರ್ತದ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ, ಅದನ್ನ ಹೋಗಿ ಒಂದು 50 ದಿವಸ 60 ದಿವಸ 90 ದಿವಸ ಅಥವಾ ನಮ್ಗೆ ರಿಕ್ವೈರ್ಮೆಂಟ್ ಯಾವ್ಯಾವ ರೀತಿ ಅದ ಅಲ್ಲಿ ಹೋಗಿ ಇನ್ವೆಸ್ಟ್ ಅನ್ನ ಮಾಡ್ತೀವಿ. ಐಡಲ್ ಕ್ಯಾಶ್ ಅನ್ನ ನಾವು ಇಟ್ಕೊಂಡು ಕುಂಡ್ರಂಗಿಲ್ಲ, ಯಾಕಂದ್ರೆ ಲಾಸ್ ಆಫ್ ರೆವೆನ್ಯೂ ಆಗ್ತದ. ಅದಕ್ಕೆ ನಾವು ಹೋಗಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡ್ತೀವಿ. ಡಿಪಾಸಿಟ್ ರೂಪದಲ್ಲಿ DCC ಬ್ಯಾಂಕ್ನಾಗ ಆಗಿರ್ಬೋದು, ಅಥವಾ ಇನ್ನೊಂದು ಸೌಹಾರ್ದ ಸಹಕಾರಿ ಅರ್ಬನ್ ಬ್ಯಾಂಕ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಬ್ಯಾಂಕ್ನಾಗ ಆಗಿರ್ಬೋದು. ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ್ಯಾವ ಇರ್ತಾವ ಇಲ್ಲಿ? ಇನ್ವೆಸ್ಟ್ಮೆಂಟ್ ಅಂದ್ರೆ ಸಾಮಾನ್ಯವಾಗಿ ನಾವು ಶೇರ್ ಒಳಗೆ ಮಾಡಿರ್ತೀವಿ. ಇಲ್ಲಿ ಸೌಹಾರ್ದ ಸಹಕಾರಿ ಅರ್ಬನ್ ಬ್ಯಾಂಕ್ ನಲ್ಲಿ ಶೇರ್ ಮಾಡಿರ್ಬೋದು, ಅಥವಾ DCC ಬ್ಯಾಂಕ್ನಾಗೂ ಮಾಡಿರ್ಬೋದು, ಶೇರ್ಸ್ ಇನ್ ಫೆಡರಲ್ ಕೋಆಪರೇಟಿವ್ ನಾಗೂ ಮಾಡಿರ್ತೀವಿ. ನೆಕ್ಸ್ಟ್ ಡಿಪಾಸಿಟ್ ಮಾಡಿರ್ತೀವಿ. ಈ ಡಿಪಾಸಿಟ್ ಸಂಬಂಧಪಟ್ಟಂತ ಯಾವ ದಾಖಲೆಗಳನ್ನ ನಮ್ಮಲ್ಲಿ ಇಡುವುದು ಅತಿ ಅವಶ್ಯಕ ಅಂತ ನೆಕ್ಸ್ಟ್ ನೋಡೋಣ. ಅದು ಒಂದು ರಿಜಿಸ್ಟರ್ ರೂಪನ್ಯಾಗ ತಾವಿಲ್ಲಿ ಇಡುವುದು ಅತಿ ಅವಶ್ಯಕ. ಈ ರಿಜಿಸ್ಟರ್ ಯಾವ ರೀತಿ ಇಟ್ಕೋಬೇಕು? ನಾವಿಲ್ಲಿ ಪ್ರತ್ಯೇಕವಾದಂತ ರಿಜಿಸ್ಟರ್ ಇಟ್ಕೋಬೇಕು. ನೀವು ತೋರಿಸ್ತೀರಿ, ಲೆಕ್ಕ ಪರಿಶೋಧಕನಿಗೆ ಬಂದಾಗ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಡ್ತೀರಿ, ಬ್ಯಾಲೆನ್ಸ್ ಶೀಟ್ನಾಗ ಏನಾಗಿರ್ತದ ಅಲ್ಲಿ 1 ಕೋಟಿ ರೂಪಾಯಿ ಡಿಪಾಸಿಟ್ ಅಂತ ತೋರಿಸ್ತೀರಿ. 1 ಕೋಟಿ ರೂಪಾಯಿ ಡಿಪಾಸಿಟ್ ಎಲ್ಲಿ ಇಟ್ರಿ ಅಂತ ಕೇಳಿದ ಕೂಡಲೇ ನಾವು DCC ಬ್ಯಾಂಕ್ನಾಗು ಅಥವಾ ಒಂದು ಬೇರೆ ಶೆಡ್ಯೂಲ್ಡ್ ಬ್ಯಾಂಕ್ನಾಗು ಇಟ್ಟಿದ್ ಅಂತ ಹೇಳಿದ್ಮೇಲೆ ಒಪ್ಪುವುದಿಲ್ಲ. ಬದಲಿಗಾಗಿ ಏನ್ ಮಾಡ್ತಾನ ನಾವು, ಆಲ್ವೇಸ್ ಆಡಿಟರ್ ಸೀಕ್ ಎವಿಡೆನ್ಸ್. ಪ್ರತಿ ಸಲ ಎವಿಡೆನ್ಸ್ ಅನ್ನ ಕೇಳ್ತಾರ. ತಾವ್ ಏನ್ ಮಾಡ್ಬೇಕಿಲ್ಲಿ, ಆ ಸರ್ಟಿಫಿಕೇಟ್ ಅನ್ನ ತೋರಿಸ್ಬೇಕು. ಆ ಸರ್ಟಿಫಿಕೇಟ್ ಯಾವ ಫಾರ್ಮ್ನಾಗ ಇರಬೇಕು? ಒಂದು ರಿಜಿಸ್ಟರ್ ಫಾರ್ಮ್ನಾಗ ತಾವಿಲ್ಲಿ ತಮ್ಮ ಸೌಹಾರ್ದ ಸಹಕಾರಿ ಇಡುವುದು ಅವಶ್ಯಕ. ಈ ರಿಜಿಸ್ಟರ್ ಹೆಂಗಿರ್ತದ? ಸೀರಿಯಲ್ ನಂಬರ್ ಅನ್ನ ಇರ್ತದ, ಡೇಟ್ ಆಫ್ ಡಿಪಾಸಿಟ್, ಯಾವ ದಿನಾಂಕದಿಂದ ಡಿಪಾಸಿಟ್ ಮಾಡ್ರಿ, ಆ ಡಿಪಾಸಿಟ್ ಇಟ್ಟ ಮೇಲೆ ರಿಸೀಟ್ ಕೊಡ್ತಾರ, ಆ ರಿಸೀಟ್ ನಂಬರ್ ಎಷ್ಟದ ಅಂತ ಅಲ್ಲಿ ನಮೂದು ಮಾಡ್ಬೇಕು. ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಯಾವ ಸಂಸ್ಥೆಯಲ್ಲಿ ನೀವು ಡಿಪಾಸಿಟ್ ಮಾಡ್ರಿ, ಅದರ ಡ್ಯೂ ಡೇಟ್ ಏನು, ನೆಕ್ಸ್ಟ್ ಕಾಲಮ್ನಾಗ ಇಂಟ್ರೆಸ್ಟ್, ಮೆಚುರಿಟಿ ಅಮೌಂಟ್ ಅದ್ರೊಳಗೆ ಎಷ್ಟು ಬರ್ದಾರ, ನೆಕ್ಸ್ಟ್ ಅಮೌಂಟ್ ನೀವು ಎಷ್ಟು ಇಟ್ರಿ ಅನ್ನೋದು ಈ ಟೋಟಲ್ ಮೊತ್ತಕ್ಕೂ ನಿಮ್ಮ ಅಡಾವೆಯಲ್ಲಿ ತೋರಿಸುವಂತ ಮೊತ್ತಕ್ಕೂ ಕೂಡ ಏನಾಗಬೇಕು, ಇಲ್ಲಿ ತಾಳೆ ಆಗ್ಬೇಕು. ಇಲ್ಲಿ ಹಿಂಗ ತಾಳೆ ಆದಾಗ ಮಾತ್ರ ಏನಾಗಿರ್ತದೆ, ಇಲ್ಲಿ ನಮಗ ಲೆಕ್ಕ ಪರಿಶೋಧಕನಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ, ಅವನಿಗೂ ಕೂಡ ಭೌತಿಕವಾಗಿ ಪರಿಶೀಲನೆ ಮಾಡಕ ಸಾಧ್ಯ ಆಗಿರ್ತದೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗಿರ್ತದ ಅಂದ್ರ 31 ಮಾರ್ಚಿಗೆ ಕೆಲವೊಂದ್ಸಲ ಡಿಪಾಸಿಟ್ ಅಂತ ತೋರಿಸ್ತೀರಿ, ಅದರ ಲೆಕ್ಕ ಪರಿಶೋಧಕ ಬಂದಾಗ ಮೆಚ್ಯೂರ್ಡ್ ಆಗಿ ಬಿಟ್ಟಿರ್ತಾವ. ಅಂದ್ರ ರಿನ್ಯೂವಲ್ ಅರೇ ಮಾಡಿರ್ತೀರಿ, ಒಂದು ಇರ್ಲಿಲ್ಲ ಅಂದ್ರೆ ಅದನ್ನ ಮುರಿಸಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಅಂದ್ರೆ ಕರೆಂಟ್ ಅಕೌಂಟಿಗೆ ಅಥವಾ SB ಅಕೌಂಟಿಗೆ ಜಮಾ ಕೊಟ್ಬಿಟ್ಟಿರ್ತೀರಿ. ಆದ್ರ ಭೌತಿಕ ಪರಿಶೀಲನೆ ಬಂದಾಗ ಲೆಕ್ಕ ಪರಿಶೋಧಕ ಕೇಳ್ತಾನೆ, ಈ ಡೇಟಿಗೆ ನಿಮ್ಮ ಸರ್ಟಿಫಿಕೇಟ್ ಇತ್ತಲ್ಲಿ ಕೊಡ್ರಿ ಅಂದಾಗ ನೀವು ಹೇಳ್ತೀರಿ ಬ್ಯಾಂಕಿಗೆ ಕೊಟ್ಟಿದ್ದೀರಿ, ಸರ್ಟಿಫಿಕೇಟ್ ನೋ ಮೋರ್ ಎಕ್ಸಿಸ್ಟ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ಹೆಂಗ್ ಪ್ರೂವ್ ಮಾಡ್ಬೇಕಿಲ್ಲಿ? ಅದಕ್ಕೆ ತಾವು ಏನ್ ಮಾಡ್ಬೇಕಂದ್ರ ಒಂದು ಪ್ರತ್ಯೇಕವಾದ ಒಂದು ಕಡತವನ್ನ ಮೇಂಟೈನ್ ಮಾಡಿ, ಯಾವ ಗುಂತಾವಣೆಯನ್ನ ತಾವು ಮುಡಿಸ್ಲಿಕ್ಕೆ ಹೊಂಟಿದ್ರಿ ಅಂದ್ರ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೊಂಟಿದ್ರಿ, ಅದ್ರದ್ದೊಂದು ಜೆರಾಕ್ಸ್ ಪ್ರತಿಯನ್ನ ಕೂಡ ಅಲ್ಲಿ ಇಡುವುದು ಅತಿ ಅವಶ್ಯಕ.
ಲೆಕ್ಕ ಪರಿಶೋಧಕನಿಗೆ ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇಂತಿಂತ ಡಿಪಾಸಿಟ್ ಇತ್ತು, ಅದಕ್ಕೆ ಅದನ್ನ ರಿನ್ಯೂವಲ್ ಮಾಡಿದೀವಿ, ಹೊಸ ಸರ್ಟಿಫಿಕೇಟ್ ಕೊಟ್ಟಾರ ಅಂತ ಹೊಸ ಸರ್ಟಿಫಿಕೇಟ್ ತೋರಿಸ್ಲಿಕ್ಕೆ ಕ್ರಾಸ್ ಚೆಕ್ ಆಗ್ತದ. ಇಲ್ಲ ಈ ಅಕೌಂಟ್ ಎಷ್ಟನೇ ತಾರೀಕು ನಾವು ಇದನ್ನ ಕ್ಲೋಸ್ ಮಾಡಿದೀವಿ, ಇಷ್ಟ ಅಕೌಂಟ್ ಬಂದು ನಮ್ಗೆ FD ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಕೂಡ ಬ್ಯಾಂಕ್ ಅಕೌಂಟಿಗೆ ಬಂದು ಜಮಾ ಆಗೈತೆ ಅಂತ ತೋರಿಸಿದಾಗ ಅವನು ಕೂಡ ಫ್ಯೂಚರ್ ಟ್ರಾನ್ಸಾಕ್ಷನ್ ಅನ್ನು ಕೂಡ ನೋಡಿ ಅಥೆಂಟಿಕೇಶನ್ ಮಾಡ್ಕೋತಾನ. ಎಸ್ ದಿಸ್ ಇನ್ವೆಸ್ಟ್ಮೆಂಟ್ ಈಸ್ ಎಕ್ಸಿಸ್ಟ್ ಡ್ಯೂರಿಂಗ್ ದ ಅಂದ್ರೆ 31st ಮಾರ್ಚ್ಗೆ ಇತ್ತು ಅನ್ನೋಕೆ ಕೂಡ ಅಥೆಂಟಿಕೇಶನ್ ಮಾಡ್ತಾನ. ಇದೇ ರೀತಿ ತಾವು ರಿಜಿಸ್ಟರ್ ಅನ್ನ ಒಂದು ಪ್ರತ್ಯೇಕವಾದ ಶೇರ್ ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಯಾವ್ಯಾವ ಇದ್ರೊಳಗ ಶೇರ್ ಅನ್ನ ಮೇಂಟೈನ್ ಮಾಡ್ರಿ ಅನ್ನೋದು ಕೂಡ ಒಂದು ರಿಜಿಸ್ಟರ್ ಅನ್ನ ಇಡಬೇಕಾಗ್ತದ. ಈ ರಿಜಿಸ್ಟರ್ ಇಡೋದ್ರಿಂದ ಏನ್ ಅನುಕೂಲ ಆಗ್ತದ ಅಂದ್ರೆ, ಈಗ ಮುಖಾಣಿ ಆದವರು ಪ್ರತಿ ದಿವಸ ಬಂದ ಕೂಡಲೇ ನಮಗೆ ಡಿಪಾಸಿಟ್ ರಿಸಿಟ್ ಎಂದ್ ಮುಗಿತಾವ ಅನ್ನೋದು ಪ್ರತಿ ದಿವಸನ ಆ ರಿಸೀಟ್ ಗಳನ್ನ ತಕ್ಕೋತ್ ನೋಡಕ್ ಕುಂಡುದು ಆಗೋದಿಲ್ಲ. ಬದಲಿಗಾಗಿ ಈ ಇನ್ವೆಸ್ಟ್ಮೆಂಟ್ ರಿಜಿಸ್ಟರ್ ಅನ್ನ ಒಂದು ಸಲ ಹಿಂಗ್ ಕಣ್ಣು ಆಡಿಸಿರಿ ಅಂದ್ರೆ, ವಾರಕ್ಕೆ ಒಂದ್ಸಲ 15 ದಿವಸಿಗೆ ಒಂದ್ಸಲ ಕಣ್ಣು ಆಡಿಸಿರಿ ಅಂದ್ರೆ, ಯಾವ ಡಿಪಾಸಿಟ್ ಮೆಚೂರ್ಡ್ ಬಂದಾವ, ಯಾವ ಡಿಪಾಸಿಟ್ ಸದ್ಯಕ್ಕೆ ನಮ್ಗ ಅವಶ್ಯಕತೆ ಐತಿ, ಏನೇನ್ ನಮ್ ಸಿಚುವೇಶನ್ ಅದ, ಪೊಸಿಷನ್ ಅದ ಅಂತ ಆಡಳಿತ ಮಂಡಳಿ ನಿರ್ದೇಶಕರಿಗೆ ತೋರಿಸ್ಲಿಕ್ಕೆ ಅನುಕೂಲ ಆಗ್ತದ. ಮತ್ತು ತಮಗೂ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳ ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಕ ಅನುಕೂಲ ಆಗ್ತದ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನೆಕ್ಸ್ಟ್ ಟಾಪಿಕ್ ಬರೋಣ. ಅದಕ್ಕೆ ನಮ್ಮ ಸೌಹಾರ್ದ ಸಹಕಾರಿಯ ಒಟ್ಟು ಠೇವುಗಳನ್ನ ನಾವ್ ಅಂದ್ರ 100 ರೂಪಾಯಿ ಠೇವನ್ನ ಪಡ್ಕೊಂಡಿದ್ದೆ ಆದಲ್ಲಿ ಅದರದ್ದು ಮ್ಯಾಕ್ಸಿಮಮ್ ಅನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ. ಅಂದ್ರೆ 75% ಒಂದೊಂದ್ಸಲ 80% ಅನ್ನು ನಾವೇನ್ ಮಾಡಿರ್ತೀವಿ ಇಲ್ಲೇ ಲೋನ್ಸ್ ಅಂಡ್ ಅಡ್ವಾನ್ಸ್ ನಲ್ಲಿ ಕೊಟ್ಟಿರ್ತೀವಿ. ಇದು ಕೂಡ ನಮ್ಮ ಸೌಹಾರ್ದ ಸಹಕಾರಿಯ ಆಸ್ತಿನ ಅಂತ ಹೇಳ್ಬೋದು. ಈ ಆಸ್ತಿಯನ್ನ ನಾವು ಲೆಕ್ಕ ಪರಿಶೋಧಕರಿಗೆ ಯಾವೆಲ್ಲ ಮಾಹಿತಿಯನ್ನ ಕೊಡಬೇಕಾಗ್ತದ, ಏನೇನ್ ಕೊಡಬೇಕಾಗ್ತದ, ಯಾವ ರೀತಿ ನಾವು ರೆಡಿ ಇಟ್ಕೋಬೇಕಾಗ್ತದ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲೇದಾಗಿ ಪ್ರಿಪೇರ್ ಆಲ್ ಲೋನ್ ಶೆಡ್ಯೂಲ್ಸ್. ನೀವು ಯಾವ್ಯಾವ ಪ್ರಕಾರದ ಲೋನ್ಗಳನ್ನ ಕೊಟ್ಟಿರಿ ಅವೆಲ್ಲ ಲೋನ್ಗಳನ್ನ ಒಂದು ಯಾದಿಯನ್ನ ಅಂದ್ರೆ 31/3/2021 ಇದ್ದಂತೆ ನಾವು ಯಾದಿಯನ್ನ ಇಟ್ಕೊಳ್ಬೇಕಾಗ್ತದ. ಈ ಯಾದಿಯನ್ನ ಇಟ್ಕೊಂಡ್ಮೇಲೆ ಲೆಕ್ಕ ಪರಿಶೋಧಕರಿಗೆ ಪರಿಶೀಲನೆಯಾಗಿ ಕೊಡ್ಬೇಕಾಗ್ತದೆ. ಜೊತೆಗೆ ಲೆಕ್ಕ ಪರಿಶೋಧನಾ ವರದಿಗೂ ಲಗತ್ ಮಾಡ್ಲಿಕ್ಕೆ ಕೊಡ್ಬೇಕಾಗ್ತದ. ನಾನು ಆಗಲೇ ಡಿಪಾಸಿಟ್ ದಲ್ಲಿ ಹೇಳುವ ಹಾಗೆ ಏನ್ ಮಾಡ್ಬೇಕಾಗ್ತದ ಅಂದ್ರೆ, ಕೆಲವೊಂದ್ಸಲ ಸಂದರ್ಭದಾಗ 250ಕ್ಕಿಂತ ಜಾಸ್ತಿ ಇದ್ದಲ್ಲಿ ಅಲ್ಲಿ ಕೂಡ ತಾವೇನ್ ಮಾಡ್ಬೇಕಿಲ್ಲ, ಪೇಜ್ ವೈಸ್ ಟೋಟಲ್ ಅನ್ನ ಕೂಡ ಪ್ರೊವೈಡ್ ಮಾಡ್ಬೇಕಾಗ್ತದ. ಒಂದು ವೇಳೆ 250ಕ್ಕಿಂತ ಕಡಿಮೆ ಸದಸ್ಯರಿದ್ದಲ್ಲಿ ಅಲ್ಲಿ ಕೂಡ ನಾವೇನ್ ಮಾಡ್ಬೇಕಿಲ್ಲ, ವಿವರವಾದ ಯಾದಿಯನ್ನ ಕೊಡ್ಬೇಕಾಗ್ತದ. ಒಟ್ಟಾರೆ ನಮ್ಮಲ್ಲಿ ಮುಖ್ಯವಾಗಿ ಆ ದಿನಾಂಕಕ್ಕೆ ಇದ್ದಂತೆ ಎಲ್ಲ ಸಾಲದ ಸದಸ್ಯರ ಯಾದಿಯನ್ನ ನಮ್ಮ ಸೌಹಾರ್ದ ಸಹಕಾರಿ ಇಡುವುದು ಅತಿ ಅವಶ್ಯಕ. ಇನ್ನ ಇಷ್ಟು ದಾಖಲೆಗಳನ್ನ ನಾವು ಪೂರಕವಾಗಿ ಎಲ್ಲ ಇಡ್ತೀವಿ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ದಾಖಲೆಗಳನ್ನ ನಾವು ಲೆಕ್ಕ ಪರಿಶೋಧಕರಿಗೆ ಪೂರೈಸಬೇಕಾಗ್ತದ. ಈ ದಾಖಲೆ ಕೇವಲ ಆಡಳಿತ ಮಂಡಳಿಗಾಗ್ಲಿ ಅಥವಾ ಮುಖಾಣಿಯವರಿಗಾಗ್ಲಿ ಅಥವಾ ಲೆಕ್ಕ ಪರಿಶೋಧಕರಾಗ್ಲಿಲ್ಲ, ಟೋಟಲ್ ನಮ್ಮ ಸಂಸ್ಥೆಯ ಒಂದು ಬಿಂಬನವನ್ನ ತೋರಿಸ್ಲಿಕ್ಕೆ, ಒಂದು ಟೋಟಲ್ ನಮ್ಮಲ್ಲಿ ಏನ್ ಪ್ರೋಗ್ರೆಸ್ ಅದನ್ನು ತೋರಿಸ್ಲಿಕ್ಕೆ ಈ ಒಂದು ಯಾದಿ ರೆಡಿ ಅದ. ಅದಕ್ಕೆ ಆ ಯಾದಿ ಆದ ಕರಿತೀವಿ ಅಂದ್ರ ಪ್ರಿಪರೇಷನ್ ಆಫ್ ಓವರ್ ಡ್ಯೂ ಲೋನ್ ಶೆಡ್ಯೂಲ್ ಅಂತ ಕರಿತೀವಿ ನಾವು. ಏನಪ್ಪಾ ಇದು ಪ್ರಿಪರೇಷನ್ ಆಫ್ ಓವರ್ ಡ್ಯೂ? ಲೋನ್ ಅನ್ನ ಕೊಟ್ಟಿರ್ತೀವಿ, ಆದ್ರೆ ಆ ಲೋನ್ ಪಾರ್ಟ್ ಒಳಗ ಎಷ್ಟು ಲೋನ್ ನಮ್ಮದು ಓವರ್ ಡ್ಯೂ ಮುದ್ದತ್ತು ಮೀರದ, ಕಟಬಾಕಿ ಆಗಿದೆ ಅಥವಾ ಸುಸ್ತಿ ಆಗಿದೆ ಅನ್ನು ತೋರಿಸುವಂತ ಒಂದು ಯಾದಿಯನ್ನ ಕೂಡ ನಾವು ಇಲ್ಲಿ ರೆಡಿ ಮಾಡ್ಬೇಕಾಗ್ತದ. ಆದ್ರೆ ಯಾದಿ ಯಾವ ಟೈಪ್ ಇರ್ತದ ಅಂದ್ರೆ, ಸಾಮಾನ್ಯವಾಗಿ ಸೀರಿಯಲ್ ನಂಬರ್ ಇರ್ತೀವಿ, ನೇಮ್ ಆಫ್ ದಿ ಲೋನಿ, ಆ ಸಾಲಗಾರನ ಹೆಸರು, ಆ ಸಾಲಗಾರನ ಖಾತೆಯನ್ನ ಹಾಕ್ತಿವಿ, ಡೇಟ್ ಆಫ್ ದಿ ಲೋನ್, ಯಾವ ಡೇಟಿಗೆ ನಾವು ಲೋನ್ ಅನ್ನ ಕೊಟ್ಟಿವಿ, ಡ್ಯೂ ಡೇಟ್ ಯಾವ ಡ್ಯೂಟಿಗೆ ದಿನಾಂಕಕ್ಕೆ ಅದು ಡ್ಯೂ ಆಯ್ತು, ನಂಬರ್ ಆಫ್ ಡೇಸ್ ಅಂದ್ರೆ 31/3/2021 ಸಾಲ ಮುದ್ದತ ಮೀರಿ ದಿನಾಂಕದಿಂದ ಇಲ್ಲಿಯವರೆಗೆ ಎಷ್ಟು ದಿನ ಆಯ್ತು. ಇನ್ನು ವರ್ಷವಾರ ವಿಂಗಡಣೆ ಮಾಡ್ಬೇಕಾದ್ರೆ 1 ವರ್ಷ ಒಳಗಾಯ್ತು, 2 ವರ್ಷದೊಳಗಾಯ್ತು ಅಂತ ಅಲ್ಲಿ ನಂಬರ್ ಆಫ್ ಇಯರ್ಸ್ ಅನ್ನ ಕೂಡ ಬರಿತೀವಿ. ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ, ಅಮೌಂಟ್ ಆಫ್ ಲೋನ್ ಆಸ್ ಆನ್ 31/3/2001 ಆ ಒಂದು ದಿನಾಂಕಕ್ಕೆ ಎಷ್ಟು ಲೋನ್ ಅದ. ತಮಗೆಲ್ಲ ತಿಳಿದಿರ್ಬೋದು, 31/3 ಕಟಬಾಕಿ ಪರ್ಸೆಂಟೇಜ್ ಅಂದ್ರೆ ಸುಸ್ತಿ ಸಾಲದ ಪರ್ಸೆಂಟೇಜ್ 5ಕ್ಕಿಂತ ಜಾಸ್ತಿ ಇದ್ದಲ್ಲಿ ತಮ್ಮ ಲೆಕ್ಕ ಪರಿಶೋಧನಾ ವರ್ಗೀಕರಣ ಅಂತ ಆಡಿಟ್ ಕ್ಲಾಸಿಫಿಕೇಶನ್ ಅಂತ ಏನ್ ಕರಿತೀವಿ, ಅದಕ್ಕೆ ಎ ಗ್ರೇಡ್ ಅನ್ನ ಕೊಡೋದಿಲ್ಲ, ಬದಲಿಗಾಗಿ ಬಿ ಗ್ರೇಡ್ ಅನ್ನ ಕೊಡ್ತೀವಿ. ತಾವ್ ಅನ್ಬೋದು ನಮ್ಮ ಸಂಸ್ಥೆ ಪ್ರಾಫಿಟ್ ನಲ್ಲಿ ಇದೆ, ಚೆನ್ನಾಗಿದೆ ಎಲ್ಲ ಅಂತ ಹೇಳ್ಬೋದು. ಆದ್ರೆ ಓವರ್ ಡ್ಯೂ ಪರ್ಸೆಂಟೇಜ್ 5ಕ್ಕಿಂತ ಜಾಸ್ತಿ ಆದಲ್ಲಿ ಕ್ರೈಟೇರಿಯಾ ಕ್ಲಾಸಿಫಿಕೇಶನ್ ಎ ಕೊಡೋದಿಲ್ಲ, ಬದಲಿಗೆ ಬಿ ಅನ್ನ ಕೊಡ್ತಾರ. ಒಂದು ವೇಳೆ ಈ ಪ್ರಿಪರೇಷನ್ ಅಂದ್ರೆ ಈ ಮಾಡಿದಂತ ಯಾದಿಗೆ ಒಟ್ಟು ಸಾಲಕ್ಕೆ ನಾವು ಕಂಪೇರ್ ಮಾಡಿದಾಗ 25%ಕ್ಕಿಂತ ಜಾಸ್ತಿ ಇದ್ದಾಗ ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಎ ಗ್ರೇಡ್ ಅನ್ನು ಕೊಡೋದಿಲ್ಲ, ಬಿ ಗ್ರೇಡ್ ಅನ್ನು ಕೊಡೋದಿಲ್ಲ, ಬದಲಿಗಾಗಿ ಸಿ ಗ್ರೇಡ್ ಅನ್ನ ಕೊಡ್ತೀವಿ. ಹಿಂಗ ಅಡಿಟ್ ಕ್ಲಾಸಿಫಿಕೇಶನ್ ಸಂಬಂಧ ಅಷ್ಟ ನಾವು ರೆಡಿ ಮಾಡ್ತಾ ಇಲ್ಲ, ಬದಲಿಗಾಗಿ ನಾ ಆಗಲೇ ಹೇಳಿದಂಗ ಸೆಕ್ಷನ್ 33 ಒಳಗ ಸಬ್ ಸೆಕ್ಷನ್ 4 ಏನ್ ಹೇಳ್ತಿ, ಅಡಿಟ್ ಇನ್ಕ್ಲೂಡ್ಸ್ ವೆರಿಫಿಕೇಶನ್ ಆಫ್ ಓವರ್ ಡ್ಯೂ ಡೆಟ್ಸ್, ಎಕ್ಸಾಮಿನೇಷನ್ ಆಫ್ ಓವರ್ ಡ್ಯೂ ಡೆಟ್ಸ್ ಅಂತೂ ಕೂಡ ಹೇಳಿದ. ಅಂದ್ರ ಲೆಕ್ಕ ಪರಿಶೋಧಕ ಆದವ ಕೇವಲ ಬರೀ ಸಾಲಗಳನ್ನು ನೋಡಂಗಿಲ್ಲ, ಇದನ್ನು ನೋಡಂಗಿಲ್ಲ, ಬದಲಿಗೆ ಏನ್ ಮಾಡ್ತಾನೆ, ಇಲ್ಲೇ ಓವರ್ ಡ್ಯೂ ಏನೇನು ಲಿಸ್ಟ್ ಅದ ಅದನ್ನ ಪಡ್ಕೊಂಡ
ಯಾಕೆ ಉಳಿದು ಹಿಂಗ್ ಉಳಿಲಿಕ್ಕೆ ಕಾರಣ ಏನು, ತಾವು ತೆಗೆದುಕೊಂಡಂತ ಕ್ರಮಗಳೇನು ಅನ್ನೋದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿ ಆ ಲೆಕ್ಕ ಪರಿಶೋಧನಾ ವರದಿ ಒಳಗ ಸೂಚಿಸ್ತಾನ. ಇಷ್ಟು ನೀವು ರೆಡಿ ಮಾಡಿದ್ದಾದ್ಮೇಲೆ ಇದು ಬರೀ ಲೆಕ್ಕ ಪರಿಶೋಧಕನಿಗೆಲ್ಲ, ಬದಲಿಗಾಗಿ ಆಡಳಿತ ಮಂಡಳಿಯವರು ಗಮನಕ್ಕೆ ತರೋಕ್ಕೂ ಕೂಡ ಈ ಒಂದು ಶೆಡ್ಯೂಲ್ ಅತಿ ಅವಶ್ಯಕ. ಅಂದ್ರ ಮುಖಾಣಿ ಆದವರು ಪ್ರತಿ ತಿಂಗಳ ಮೀಟಿಂಗ್, ಪ್ರತಿ ಸಲ ಮೀಟಿಂಗ್ ಈ ಒಂದು ಯಾದಿಯನ್ನ ತಾವು ಹಾಜರುಪಡಿಸಿದ್ದೆ ಆದಲ್ಲಿ ಆಡಳಿತ ಮಂಡಳಿಯ ಗಮನವನ್ನ ಸೆಳೆಯಲಿಕ್ಕೆ ಕೂಡ ಇದು ಒಂದು ವಿಷಯ ವಸ್ತುವಾಗಿ ಪರಿಣಮಿಸದ. ಸರ್, ಇಷ್ಟು ನಮ್ಮಲ್ಲಿ ಡ್ಯೂ ಅದ, ಇದಕ್ಕೆ ಏನ್ ಕ್ರಮ ತೆಗೆದುಕೊಳ್ಳೋಣ, ಯಾವ ರೀತಿ ಕ್ರಮ ತೆಗೆದುಕೊಂಡ್ರೆ ಸಾಲ ವಸೂಲಿ ಆಗ್ತದ ಅನ್ನೋದನ್ನ ತಾವು ಮುಖಾಣಿಯಾದವರು ಆಡಳಿತ ಮಂಡಳಿಯವರ ಗಮನಕ್ಕೆ ತಂದಿದ್ದೇ ಆದಲ್ಲಿ ಅದರ ಮೇಲೆ ಕ್ರಮಗಳನ್ನ ಇಟ್ಟುಕೊಂಡ ವಸೂಲಿ ಮಾಡ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಆಗ್ತದ. ಅದಕ್ಕೂ ಕೂಡ ಪ್ರತಿ ಸಲ ತಾವು ಏನ್ ಮಾಡ್ಬೇಕಿಲ್ಲಿ ಈ ರೀತಿಯಾದಂತ ಯಾದಿಯನ್ನು ಕೂಡ ರೆಡಿ ಮಾಡುವುದು ಅತಿ ಅವಶ್ಯಕ. ಇನ್ನು ಡೆಡ್ ಸ್ಟಾಕ್ ರಿಜಿಸ್ಟರ್ ಅಂತ ಮೇಂಟೈನ್ ಮಾಡ್ತೀವಿ ನಾವು. ಅಂದ್ರ ಫರ್ನಿಚರ್ ಅಂಡ್ ಪಿಕ್ಚರ್ಸ್, ನಮ್ಮಲ್ಲಿ ಕಂಪ್ಯೂಟರ್ ಇರ್ಬೋದು, ಇನ್ನಿತರೆ ಸ್ಥಿರ ಅಂದ್ರೆ ಚರಾಸ್ತಿಗಳಿರ್ಬೋದು, ಟ್ರೆಜರಿ ಇರ್ಬೋದು, ಸೇಫ್ ಲಾಕರ್ ಇರ್ಬೋದು, ಫರ್ನಿಚರ್ ಅಂಡ್ ಪಿಕ್ಚರ್ಸ್ ಇರ್ಬೋದು, ಎಷ್ಟೆಲ್ಲ ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇತರೆ ಚರಾಸ್ತಿ ಅಂತ ತೋರಿಸಿರ್ತೀವಿ. ಅದ್ರಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ಐಟಮ್ ವೈಸ್ ಲಿಸ್ಟ್ ಅನ್ನ ಬರಿತೀವಿ. ಯಾವ ದಿನಾಂಕದಿಂದ ಖರೀದಿ ಮಾಡಿದೀವಿ, ಯಾರಿಂದ ಖರೀದಿ ಮಾಡಿದೀವಿ, ಒಟ್ಟು ಮೊತ್ತ. ಈ ಒಟ್ಟು ಮೊತ್ತಕ್ಕೂ ಅಡಾವಿಯಲ್ಲಿ ತೋರಿಸುವಂತ ಒಟ್ಟು ಮೊತ್ತಕ್ಕೆ ಏನಾಗಬೇಕು ಇಲ್ಲಿ ಟ್ಯಾಲಿ ಆಗ್ಬೇಕು. ಅಂದ್ರೆ ಲೆಕ್ಕ ಪರಿಶೋಧಕ ಆದವ ಭೌತಿಕ ಪರಿಶೀಲನೆಯನ್ನು ಕೂಡ ಕೆಲವೊಂದ್ಸಲ ಮಾಡ್ತಾನ. ಅದಕ್ಕಿಲ್ಲಿ ಭೌತಿಕ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ಈ ಒಂದು ಯಾದಿ ಕೂಡ ಇಡುವುದು ಅತಿ ಅವಶ್ಯಕ. ಇಷ್ಟ ಈ ಅಡಾವಿ ಪತ್ರಿಕೆಗೆ ಸಂಬಂಧಪಟ್ಟಂಗ ನಾ ಏನ್ ಮಾಡಿ ಅಂದ್ರ ಕೆಲವೊಂದು ದಾಖಲೆಗಳನ್ನ ಇಡುವುದು ಅತಿ ಅವಶ್ಯಕ ಹೇಳಿನಿ. ಇಷ್ಟೆಲ್ಲಾ ಹೇಳಿದ ಮ್ಯಾಲ, ಇಷ್ಟೆಲ್ಲಾ ನೋಡಿದ ಮ್ಯಾಲ ಆರ್ಥಿಕ ತಕ್ತೆ ಅಂತ ಏನ್ ಕರಿತೀವಲ್ಲ ಅದನ್ನು ಕೂಡ ಒಂದ್ ಸ್ವಲ್ಪ ಟೈಮ್ ಒಳಗ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನ್ ಇರ್ತದ, ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇರ್ತದ, ಅದನ್ನ ಅನಲೈಸ್ ಹೆಂಗ್ ಮಾಡೋದು ಅನ್ನೋದನ್ನ ನಿಮ್ ಸ್ಕ್ರೀನ್ ಮೇಲೆ ನೋಡೋಣ ನಾವೀಗ. ಅಡಾವೆ ಪತ್ರಿಕೆ ವಿಶ್ಲೇಷಣೆ. ಅಡಾವೆ ಪತ್ರಿಕೆ ಅಂದ್ರ ಬ್ಯಾಲೆನ್ಸ್ ಶೀಟ್ ಅಂತ ನೋಡ್ತೀವಿ ನಾವು. ಸಾಮಾನ್ಯವಾಗಿ ಏನ್ ಅಂತೀವಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಂದ್ಕೂಡ್ಲೆ ಈ ಕಡೆ ನೋಡ್ರಿ, ಈ ಕಡೆ ಶೇರ್ ಕ್ಯಾಪಿಟಲ್ ಅದ, ಈ ಕಡೆ ಡಿಪಾಸಿಟ್ ಅದ ರೀ, ಮತ್ತೆ ಈ ಕಡೆ ಲೋನ್ ಕೊಟ್ಟದಿವಿ, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಅದ ರೀ. ಇಷ್ಟ ಅಲ್ಲ. ಈ ಅಡಾವೆ ಪತ್ರಿಕೆ ಏನದ ಅಂದ್ರ ಒಂದು ಸೌಹಾರ್ದ ಸಹಕಾರಿಯ ಆರ್ಥಿಕವಾಗಿ ಬಲಿಷ್ಠವಾಗೈತೆ ಇಲ್ಲೋ, ಅಂದ್ರೆ ಅದರ ಆರೋಗ್ಯ ಹೆಂಗದ, ಆರ್ಥಿಕವಾಗಿ ಅದರ ಆರೋಗ್ಯ ಹೆಂಗದ ಅನ್ನೋದಂತ ತೋರಿಸುವಂತ ಪತ್ರಿಕೆ ಅದ. ಈಗ ಕೇವಲ ನಾವು ಬರೀ ನಮ್ಮ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ ಗೋಸ್ಕರ ನಾವು ರೆಡಿ ಮಾಡಂಗಿಲ್ಲ. ಇದು ಯೂನಿವರ್ಸಲ್ ಪರ್ಪಸ್, ನಾವು ಯೂಸರ್ಸ್ ಅಂತ ಏನ್ ಕರಿತೀವಿ, ಯೂನಿವರ್ಸಲ್ ಯೂಸರ್ಸ್ ಅಂತ ಇರ್ತಾರ. ಯಾರ್ಯಾರು ಇದ್ರ ಯೂಸ್ ಮಾಡ್ತಾರಪ್ಪ? ಸಾಮಾನ್ಯವಾಗಿ ನಮ್ಮ ಸದಸ್ಯರು ಯೂಸ್ ಮಾಡ್ತಾರ, ಆಡಳಿತ ಮಂಡಳಿಯವರು ಯೂಸ್ ಮಾಡ್ತಾರೆ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ. ನಮ್ಮ ಸದಸ್ಯರ ಜೊತೆಗೆ ಏನ್ ಮಾಡ್ತಾರಂದ್ರ ನಮ್ಮ ಠೇವುದಾರರು, ನಾವು ಇಟ್ಟಂತ ಠೇವು ಇದು ಸುರಕ್ಷಿತವಾಗಿ ಅದ ಇಲ್ಲೋ, ಇನ್ನು ದುಡಿಸ್ಲಿಕ್ಕತ್ತಾರ ಇಲ್ಲೋ, ಇದು ರಿಕವರಿ ಆಗ್ಲಿಕ್ಕತ್ತದ ಇಲ್ಲೋ, ಅಂದ್ರೆ ನಾವು ಒಟ್ಟಾರೆ ನಮ್ಮ ಠೇವುಗಳು ಸುರಕ್ಷಿತವಾಗಿ ಅದ ಇಲ್ಲ ಅನ್ನೋದು ಕೂಡ ಆರ್ಥಿಕ ವಿಶ್ಲೇಷಣೆ ಅಂದ್ರೆ ಅಡಾವಿ ಪತ್ರಿಕೆ ವಿಶ್ಲೇಷಣೆ ಮಾಡೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗ್ತದ. ಇನ್ ಯಾರು ಮತ್ತೆ ಯೂಸರ್ ಅದಾರಪ್ಪ ಅಂದ್ರ ಸಾಮಾನ್ಯವಾಗಿ ಹೊಸ ಸದಸ್ಯರು ಏನ್ ಮಾಡ್ತಾರಂದ್ರ ನಿಮ್ಮ ಸೌಹಾರ್ದ ಸಹಕಾರಿಯತ್ತ ಒಳ್ಳೆ ಕಾರ್ಯನಿರ್ವಹಣೆ ಮಾಡಿದ್ದೆ ಆದಲ್ಲಿ ಈ ಒಂದು ಅಡಾವಿ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡಿಕೊಂಡ ಖಚಿತಪಡಿಸ್ಕೊಂಡ ಸ್ವಯಂ ಪ್ರೇರಿತವಾಗಿ ಬಂದ ಡಿಪಾಸಿಟ್ ಅನ್ನ ಇಡ್ತಾರ. ಇಲ್ಲಿ ಯಾವಾಗ ಡಿಪಾಸಿಟ್ ಅನ್ನ ಇಡ್ತಾರ? ನಿಮ್ಮ ಆರ್ಥಿಕ ಆರೋಗ್ಯ, ನಿಮ್ಮ ಸೌಹಾರ್ದ ಸಹಕಾರಿ ಆರ್ಥಿಕ ಆರೋಗ್ಯ ಚೆನ್ನಾಗಿತ್ತಂದ್ರ ಇಲ್ಲಿ ಬಂದಿಡ್ತಾರ. ಅಂದ್ರ ಒಂದು ಸೌಹಾರ್ದ ಸಹಕಾರಿ ಆರೋಗ್ಯದಿಂದ ಐತಿ ಇಲ್ಲೋ, ಅಥವಾ ಮುಂದೊಂದು ದಿವಸಕ್ಕೆ ಅನಾರೋಗ್ಯ ಬೀಳಾಕ್ ಪ್ರಾರಂಭ ಆಗ್ತದ ಅನ್ನೋದು ಕೂಡ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಒಟ್ಟಾರೆ ಆರ್ಥಿಕ ತಕ್ತೆ ಒಳಗ ಬ್ಯಾಲೆನ್ಸ್ ಶೀಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಆ ಬ್ಯಾಲೆನ್ಸ್ ಶೀಟ್ ಇಂಪಾರ್ಟೆಂಟ್ ಒಳಗ ಆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇರ್ತದ ಅನ್ನೋದನ್ನ ನೋಡೋಣ. ಬ್ಯಾಲೆನ್ಸ್ ಶೀಟ್ ತಮ್ಗೆ ತಿಳಿದಿರುವಂಗ ಇಲ್ಲಿ 2 ಪಾರ್ಟ್ ಇರ್ತದ. 2 ಪಾರ್ಟ್ ಅಂದ್ರ ಒಂದನೇ ಪಾರ್ಟು ಅಂದ್ರೆ ಎಡಗಡೆ ಪಾರ್ಟು ನಾವು ಜವಾಬ್ದಾರಿಗಳಂತ ಕರಿತೀವಿ, ಅದರ ಬಂಡವಾಳ ಮತ್ತು ಜವಾಬ್ದಾರಿ ಅಂತ ಕರಿತೀವಿ. ಈ ಕಡೆ ಆಸ್ತಿಗಳು, ನಮ್ಮ ಕಡೆ ಎಲ್ಲ ನಮ್ಮ ಬಾಗಲಕೋಟ್ ಡಿಸ್ಟಿಕ್ ಕಡೆ ಏನ್ ಕರಿತೀವಿ ಅಂದ್ರ ಆಸ್ತಿಗಳ ಬದಲಾಗಿ ಜಿಂದಗಿ ಅಂತ ಕರಿತೀವಿ, ಸಾಲ ಅಥವಾ ಜಿಂದಗಿ ಅಂತ ಕರಿತೀವಿ. ಅಲ್ಲಿ ಏನೇನ್ ಐಟಮ್ ಇರ್ತಾವು? ಷೇರು ಬಂಡವಾಳ ಇರ್ತದ, ನಿಧಿಗಳು ಇರ್ತಾವ, ಠೇವುಗಳು, ಬ್ಯಾಂಕ್ ಸಾಲಗಳು, ಇತರೆ ಕೊಡತಕ್ಕಗಳು ಮತ್ತು ಸಣ್ಣ ಉದಾಹರಣೆಗಾಗಿ ಯಾವ ವರ್ಷದ ಲಾಭ ಇರ್ತದೋ ಆ ಲಾಭ ತೋರಿಸ್ತಿರ್ತದ. ಈ ಕಡೆ ಬಲಗಡೆ ಪಾಠ ನಗದು ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಹೂಡಿಕೆಗಳು ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸಾಲ ಮತ್ತು ಮುಂಗಡಗಳು, ಇತರೆ ಆಸ್ತಿಗಳು, ಇತರೆ ಬರ್ತಕ್ಕ ಆಸ್ತಿಗಳು ಅಂತ ನಾವು ತೋರಿಸ್ತೀವಿ. ನಿಮ್ಗೆಲ್ಲ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು. ಇಲ್ಲಿ ಅಲ್ಲಿ ಆ ಪ್ರತಿಯೊಂದು ಶೀರ್ಷಿಕೆ ಮುಂದ ಒಂದು ನಲ್ಲಿ ಅಂತ ನಾವೇನ್ ಟ್ಯಾಬ್, ವಾಟರ್ ಟ್ಯಾಬ್ ಅಂತ ಕಾಣ್ತೀವಿ, ವಾಟರ್ ಟ್ಯಾಬ್ ಟೈಪ್ ಕಾಣ್ತದ. ಇಲ್ಲಿ ಅದನ್ನ ಯಾಕೆ ಯೂಸ್ ಮಾಡಿದ್ವಿ ಅಂದ್ರ ಇದು ಆ ದಿನಾಂಕಕ್ಕೆ ಅಂದ್ರ ಯಾವ ಆರ್ಥಿಕ ವರ್ಷಕ್ಕಾಗಿ ನೀವು ಆ ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಿರೋ ಆ ಆರ್ಥಿಕ ತಕ್ತೆಗೆ ಆ ದಿನಾಂಕದಿಂದ ಯಾವ್ಯಾವ ಮೂಲದಿಂದ ನಿಮ್ಗೆ ಹಣಕಾಸು ಹರಿದು ಬರ್ಲಿಕ್ಕತ್ತದ ಅನ್ನೋದು ತೋರಿಸ್ತದ. ಅಂದ್ರ ಷೇರ್ ಬಂಡವಾಳದಿಂದ ಎಷ್ಟು ಬಂತು, ನಿಧಿಗಳಿಂದ ಎಷ್ಟು ಬಂತು,
ಠೇವುಗಳಿಂದ ಎಷ್ಟು ಬಂತು ಅಂದ್ರೆ ಯಾವ್ಯಾವ ಮೂಲಗಳಿಂದ ಅಂದ್ರೆ ಸೋರ್ಸ್ ಆಫ್ ಫಂಡ್ ಅಂತ ಕರಿತೀವಿ. ಈ ಸೋರ್ಸ್ ಆಫ್ ಫಂಡ್ ಗಳಿಂದ ನಮ್ಮ ಆರ್ಥಿಕ ಒಳಗ ಈ ಹಣಕಾಸು ಬರ್ಲಿಕ್ಕತ್ತದ. ಇನ್ನ ಆ ದಿನಾಂಕಕ್ಕ ಆ ರೊಕ್ಕ ಎಲ್ಲೆಲ್ಲಿ ಕೊಟ್ಟೇರಿ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟದ, ಬ್ಯಾಂಕ್ನಾಗ ಎಷ್ಟದ, ಇದನ್ನು ತೋರಿಸ್ತದ. ಒಟ್ಟಿಗೆ ಆರ್ಥಿಕ ತಕ್ತಿಯನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡಿದ ಕೂಡಲೇ ಏನ್ ತೋರಿಸ್ತದ, ಸೋರ್ಸ್ ಆಫ್ ಫಂಡ್ ಎಲ್ಲಿಂದ ಬಂದು ಇದನ್ನ ಅಪ್ಲಿಕೇಶನ್ ಮಾಡಿ ಎಲ್ಲೆಲ್ಲಿ ಇಟ್ಟದೀವಿ ಅನ್ನೋದು ತೋರಿಸ್ತದ. ಉದಾಹರಣೆಗಾಗಿ ನೋಡ್ರಿ, ಶೇರ್ ಬಂಡವಾಳ ಇರ್ತದ, ಒಂದು ಸಂಸ್ಥೆಯೊಳಗೆ ಒಂದು ಶೇರ್ ಬಂಡವಾಳ ಇರ್ತದ ಮತ್ತು ಠೇವುಗಳನ್ನ ತಗೊಂಡಿರ್ತೀವಿ. ಇದನ್ನ ಹೋಗಿ ನಾವು ಏನ್ ಮಾಡುದು, ಕ್ಯಾಶ್ ಇನ್ ಹ್ಯಾಂಡ್ ಇಟ್ಕೊಂಡ್ ಕೂತೀವಿ ಅಂದ್ರ, ಲೋನು ಕೊಡ್ಲಿಲ್ಲ, ಬ್ಯಾಂಕ್ನಾಗೂ ಇಡ್ಲಿಲ್ಲ, ಕ್ಯಾಶ್ ಅನ್ನ ಇಟ್ಕೊಂಡ್ ಕೂತೀವಿ ಅಂದ್ರ ಇದ್ರದ್ದು ಏನ್ ಆರ್ಥಿಕ ಇಂಪ್ಲಿಕೇಶನ್ ಆಗ್ತದ, ಓ ಈ ಸಂಸ್ಥೆ ಬರೀ ಕ್ಯಾಶ್ ಇನ್ ಹ್ಯಾಂಡ್ ಒಳಗೆ ಇಟ್ಕೊಂಡ್ ಕೂತಂದ್ರ ಐಡಿಯಲ್ ಕ್ಯಾಶ್ ಏನು ಈಲ್ಡ್ ಮಾಡಂಗಿಲ್ಲ, ಇದು ಮುಂದಿನ ಡಿಪಾಸಿಟ್ರಿಗೆ ಹೆಂಗ್ ಇಂಟ್ರೆಸ್ಟ್ ಕೊಡ್ತದ, 100% ಇದು ಮುಂದಿನ ವರ್ಷ ಹಾನಿ ಒಳಗ್ ಬರ್ತದ, ಅಥವಾ ಹಾನಿ ಒಳಗ್ ಬರೋದ್ರಿಂದ ನಮ್ಮ ಡಿಪಾಸಿಟ್ ಸೇಫ್ ಇಲ್ಲ ಅನ್ನೋದು ಕೂಡ ಡಿಪಾಸಿಟ್ರಿಗೆ ಮನಗಣನೆ ಆಗ್ತದ. ಒಂದ್ ವೇಳೆ ನಾವು ಇದನ್ನ ಹೂಡಿಕೆಯನ್ನ ಕೇವಲ ಡಿಸಿಸಿ ಬ್ಯಾಂಕ್ನಾಗ ಇಟ್ಟಿವಿ ಅಂದ್ರೆ ಏನ್ ತೋರಿಸ್ತದ, ಇದು ಕೈ ಶಿಲ್ಕನು ಇಟ್ಕೊಳ್ಳೋದಿಲ್ಲ. ಡಿಪಾಸಿಟ್ ಒಂದು 100 ರೂಪಾಯಿ ಬಂತಂದ್ರ ಹೋಗಿ ಅದನ್ನ 100 ರೂಪಾಯಿ ನಾವು ಡಿಸಿಸಿ ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡಿದ್ವಿ. ನೋಡ್ರಿ ಏನಾಗ್ತದ ಅಂದ್ರ, ಡಿಪಾಸಿಟ್ ಅನ್ನ ತೆಗೆದುಕೊಳ್ಳೋದು ಹೈ ಕಾಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ನಿಂದ, ಇನ್ವೆಸ್ಟ್ಮೆಂಟ್ ಮಾಡೋದು ಲೋ ಕಾಸ್ಟ್ ನಿಂದ. ಅಂದ್ರ ಉದಾಹರಣೆಗಾಗಿ 9% ದಾಗ ನಾವು ಡಿಪಾಸಿಟ್ ಅನ್ನ ತಗೊಂಡು 6% ದಾಗ ಡಿಸಿಸಿ ಬ್ಯಾಂಕ್ ಇಟ್ಟಿವಿ ಅಂದ್ರ 3% ಏನಾತಿಲ್ಲೇ ಫೈನಾನ್ಸಿಯಲ್ ಡೆಫಿಸಿಯನ್ಸಿ ಆಗ್ಲಿಕ್ಕತ್ತದ. ಅಂದ್ರೆ ಈ ಬರುವಂತ ದಿನೊಳಗ ಸಂಸ್ಥೆ ತನ್ನ ಡಿಪಾಸಿಟ್ರಿಗೆ ಅಸಲು ಜೊತೆಗೆ ಬಡ್ಡಿಯನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗುವಂತ ಪರಿಸ್ಥಿತಿ ಉಂಟಾಗ್ತದ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಇನ್ನ ಕೊಟ್ಟಂತ ಠೇವುಗಳನ್ನ, ಪಡೆದುಕೊಂಡಂತ ಠೇವುಗಳನ್ನ ನಾವು ಸಾಲದ ರೂಪದಲ್ಲಿ ಸಾಲ ಮುಂಗಡಗಳಂತ ಪೂರ್ಣವಾಗಿ ಕೊಟ್ಟಿದ್ದೆ ಆದಲ್ಲಿ ಸಾಲಗಳು ಎಂಥ ಅದಾವ, ಕಟಬಾಕಿ ಪ್ರಮಾಣ ಎಷ್ಟದ ಅಂತ ನೋಡ್ತಾರೆ ಇಲ್ಲಿ. ಒಂದ್ ವೇಳೆ ಪ್ರಮಾಣ ಕಟಬಾಕಿ ನಿಮ್ದು 20-25 ಇದ್ರ ಅಲ್ಲಿ ರಿಕವರಿ ಪರ್ಸೆಂಟೇಜ್ ಏನಾಗ್ತದ, ಇಲ್ಲಿ ಅಷ್ಟೇ ಕಡಿಮೆ ಆಗ್ತದ, ಡಿಪಾಸಿಟ್ರಿಗೆ ನಾವು ಮರಳಿ ಕೊಡ್ಲಿಕ್ಕೆ ಸಾಧ್ಯನೂ ಆಗಂಗಿಲ್ಲ. ಅದಕ್ಕೆ ನಾವಿಲ್ಲಿ ಅಡಾವಿ ವಿಶ್ಲೇಷಣೆ ಒಳಗ ಈ ರೀತಿ ನೋಡ್ಕೋತ ಹೋಗ್ತೀವಿ. ಅಂದ್ರ ಇದನ್ನ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಅಂಕಿ ಅಂಶದಲ್ಲಿ ನಾವು ತೋರ್ಸೋಕ್ಕಿಂತ ಪೂರ್ವದಾಗ ನಾವು ಯಾವ ರೀತಿ ಮಾಡ್ಬೇಕಂದ್ರೆ ಇದನ್ನ ಒಂದು ಇದ್ರೊಳಗ್ ಮಾಡ್ಬೇಕಿಲ್ಲಿ, ಅಂದ್ರ ಪರ್ಸೆಂಟೇಜ್ ಒಳಗ. ಅಂದ್ರ ನಮ್ಮ ಒಟ್ಟು ಮೊತ್ತಕ್ಕ ಇಷ್ಟದ 100ಕ್ಕೆ ಎಷ್ಟಾಯ್ತು ಅನ್ನೋ ಒಂದು ಎಕ್ಸಾಂಪಲ್ ತೋರ್ಸ್ಲಿಕ್ಕತ್ತ ನಿಮ್ ಸ್ಕ್ರೀನ್ ಮೇಲೆ ನೋಡ್ರಿ. ಶೇರ್ ಬಂಡವಾಳ 15 ಅಂತದ, ಅಂದ್ರ ಒಟ್ಟು ನಿಮ್ದು ಏನೋ ಅಮೌಂಟ್ ಇರ್ತದ, ಆ ಅಮೌಂಟ್ ನಾವೇನ್ ಮಾಡ್ಬೇಕಿಲ್ಲಿ ಕನ್ವರ್ಜನ್ ಇಂಟು ಪರ್ಸೆಂಟೇಜ್ ಮಾಡ್ಬೇಕಿಲ್ಲಿ. ಅಂದ್ರ ಇಷ್ಟಕ್ಕ ಇಷ್ಟದ 100ಕ್ಕೆ ಎಷ್ಟ ಅಂತ ಒಂದು ಫಾರ್ಮುಲಾದೊಳಗ ನಿಮ್ಮಲ್ಲಿರುವಂತ ಅಡಾವಿ ಮೊತ್ತವನ್ನ ಪರ್ಸೆಂಟೇಜ್ ರೂಪದಲ್ಲಿ ನೀವು ತೆಗೆದಿದ್ದೇ ಆದಲ್ಲಿ ಓದುಗರಿಗೆ ಮತ್ತಷ್ಟು ಅನುಕೂಲ ಆಗ್ತದ. ಅಂದ್ರ ಕೋಟಿ ಗಂಟ್ಲೆ ಅಮೌಂಟ್ ಓದ್ಕೋತ ಹೋಗೋದ್ರಿಂದ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ ಈಸಿ ಆಗೋದಿಲ್ಲ, ಸಾಮಾನ್ಯ ಮನುಷ್ಯನಿಗೂ ಈಸಿ ಆಗೋದಿಲ್ಲ. ಇದು ನೀವು ಪರ್ಸೆಂಟೇಜ್ ರೂಪದಲ್ಲಿ ಇಟ್ಟಿದ್ದೇ ಆದಲ್ಲಿ ಸಾಮಾನ್ಯ ಮನುಷ್ಯನಿಗೂ ಕೂಡ ತಿಳ್ಕೊಳ್ಳಕ ಸಾಕಷ್ಟು ಸಾಧ್ಯತೆಗಳಾಗ್ತಾವ. ಉದಾಹರಣೆ, ನಮ್ಮ ಶೇರ್ ಬಂಡವಾಳ ಎಷ್ಟದಪ್ಪ, ಒಟ್ಟ ನಮ್ಮ ಬ್ಯಾಲೆನ್ಸ್ ಶೀಟ್ ಮೊತ್ತಕ್ಕ 100 ಅದ ಅಂದ್ರ ಅಲ್ಲಿ 15% ಶೇರ್ ಅದ, 5% ನಿಧಿ ಅದಾವ. ಅಂದ್ರ ಠೇವ್ ಎಷ್ಟದ, 40 ರೂಪಾಯಿ ಠೇವ್ ಅದ. ಅಂದ್ರ 100ಕ್ಕೆ ನಾವು 40 ರೂಪಾಯಿ ಠೇವದ ರೂಪದಲ್ಲಿ ಪಡ್ಕೊಂಡಿದೀವು. ಇನ್ನ 20 ರೂಪಾಯಿ ಬ್ಯಾಂಕ್ ಸಾಲದ, ಇತರೆ ಕೊಡ್ತಕ್ಕ 5% ಅದ, ಮತ್ತು ಲಾಭ 15 ಆಗಿದೆ ಅಂತ ತೋರಿಸ್ತದ. ಇನ್ನು ಅದನ್ನ ಇಷ್ಟೆಲ್ಲ 100 ರೂಪಾಯಿ ಬಂದಿದ್ದನ್ನ ಎಡಗಡೆ ಪಾಠ ಸೋರ್ಸ್ ಆಫ್ ಫಂಡ್ ತೋರಿಸ್ತದ, ಬಲಗಡೆ ಪಾಠ ಇದನ್ನ ಎಲ್ಲಿ ಇಟ್ಟಿವಿ ಅನ್ನೋದು ತೋರಿಸ್ತದ. ಉದಾಹರಣೆಗಾಗಿ ನಗದು ಶುಲ್ಕ ನೋಡ್ರಿ 5% ಅದ, ಅಂದ್ರೆ 100ಕ್ಕೆ 5 ರೂಪಾಯಿ ಹೋಗಿ ಕೈ ಶುಲ್ಕ ಅದ, ಬ್ಯಾಂಕ್ನ್ಯಾಗ 25 ಇಟ್ಟದೀವು, ಹೂಡಿಕೆಗಳು 30% ಅದ, ಸಾಲ ಮುಂಗಡಗಳು 30 ಅದಾವ. ಈ ಬ್ಯಾಲೆನ್ಸ್ ಶೀಟ್ ಅನ್ನ ತಾವು ಏನಂತ ಅನಲೈಸಿಸ್ ಮಾಡ್ತೀರಿ ಅಂದ್ರ ನೋಡ್ರಿ, ಠೇವುಗಳನ್ನ 40 ರೂಪಾಯಿ ತಗೊಂಡಿದೀವು, ಅದನ್ನ ಹೋಗಿ ಏನ್ ಮಾಡಿದೀವು, ಹೂಡಿಕೆ ಮಾಡಿದೀವಿ ಎಲ್ಲೇ 30% ಒಳಗೆ, ಅಂದ್ರ 100ಕ್ಕೆ 30 ರೂಪಾಯಿ ಅಲ್ಲಿ ತೊಡಗಿಸಿದೀವಿ. ಅಂದ್ರ ನಾವು ಕೊಡುವಂತ ಡಿಪಾಸಿಟ್ ರೇಟ್ ಹೆಚ್ಚಿರ್ತದ, ಹೂಡಿಕೆ ಮೇಲೆ ಬರುವಂತ ಆದಾಯ ಕಡಿಮೆ ಆಗುವ ಸಾಧ್ಯತೆ ಇರ್ತಾವ. ಹಿಂಗ ಇದು ಮಿಸ್ ಮ್ಯಾಚ್ ಅನ್ನ ಮಾಡೋದ್ರಿಂದನೂ ಕೂಡ ನಮ್ಮ ಏನಾಗಿರ್ತತಿ, ಆರ್ಥಿಕ ಒಂದು ಆರೋಗ್ಯ ಕೂಡ ಕೆಡುವಂತ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಆಡಳಿತ ಮಂಡಳಿಯವರು ಅಥವಾ ಮುಖಾಣಿಯವರು ಈ ಒಂದು ಆರ್ಥಿಕ ತಥ್ಯಗಳನ್ನ ಈ ಪರ್ಸೆಂಟೇಜ್ ರೂಪದಲ್ಲಿ ಹಾಕೊಂಡು ತಾವು ಅಲ್ಲಿ ಅವರಿಗೆ ಗಮನ ಕೊಟ್ಟ ಅವರಿಗೆ ವಿವರಣೆ ಮಾಡಿದ್ದೆ ಆದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಅದ, ಪ್ರತಿ ಸಲನೂ ನಾವು ಇಲ್ಲಿ ಆರ್ಥಿಕ ತಥ್ಯಗಳನ್ನ ರೆಡಿ ಮಾಡಿದ್ಮೇಲೆ ಈ ರೀತಿ ತಾವು ಪರ್ಸೆಂಟೇಜ್ ನಲ್ಲಿ ಮಾಡಿ ಒಂದು ವಿಶ್ಲೇಷಣೆ ಮಾಡ್ಲಿಕ್ಕೆ, ಅಥವಾ ನಮ್ಮ ಯಾವ ದಿಕ್ಕಿ ಕಡೆ ಹೊಂಟದ ನಮ್ಮ ಸೌಹಾರ್ದ ಸಹಕಾರಿ, ನಮ್ಮ ಉದ್ದೇಶ ಈಡೇರ್ಲಿಕ್ಕೆ ಅಥವಾ ಇಲ್ಲನ್ನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗ್ತದ. ಇದೊಂದು ಸಂಕ್ಷಿಪ್ತ ಒಂದ ಮಾಹಿತಿ ತಮಗ ಬ್ಯಾಲೆನ್ಸ್ ಶೀಟ್ ಅನ್ನ ಯಾವ ರೀತಿ ಎನಲೈಸ್ ಮಾಡ್ಬೋದು. ಇಲ್ಲಿ ಕೂಡ ತಾವು ಎನಲೈಸ್ ಮಾಡ್ಬೋದು. ಏನಂದ್ರ ಓಕೆ, ಡಿಪಾಸಿಟ್ ಎಷ್ಟದ, 40% ಅದ, ಅಂದ್ರ ಲೋನ್ ಅನ್ನ 20% ಅದ. ಇಲ್ಲಿ ನಿಮ್ ಬ್ಯಾಲೆನ್ಸ್ ಶೀಟ್ ನ ಸ್ಕ್ರೀನ್ ಮೇಲೆ ನೋಡುವ. ಅಂದ್ರ ನಾವು ಟೋಟಲ್ ಹೊರಗಿನಿಂದ ಪಡೆದಂತ ಬಂಡವಾಳ ಎಷ್ಟದ, 60% ನಾವು ಹೊರಗಿನಿಂದ ಪಡ್ಕೊಂಡಿದ್ವಿ. 100ಕ್ಕೆ 60 ರೂಪಾಯಿ ಹೊರಗಿನಿಂದ ಅದ. ಅಂದ್ರೆ ಸ್ವಂತ ಎಷ್ಟದ ಇಲ್ಲಿ ನೋಡ್ರಿ, ಸ್ವಂತ ನಮ್ದು ಶೇರ್ ಬಂಡವಾಳ 15 ರೂಪಾಯಿ, ನಿಧಿಗೆ ನಮ್ಮ ಸಂಬಂಧಪಟ್ಟಂತ ನಿಧಿಗಳು 5% ಅದಾವ,
ಪ್ರಾಫಿಟ್ ಇದು ಕೂಡ ನಮ್ಮ ಸೌಹಾರ್ದ ಸಹಕಾರಿಗೆ ಸಂಬಂಧಪಟ್ಟಿದ್ದು. ಒಟ್ಟಿಗೆ 40% ಇದು 40% ಹೊರಗಿನ ತಂದದಿವು ಅಂತ ತೋರಿಸ್ತದ. ಇದು ಒಟ್ಟಾರೆ ನಮ್ಮ ಸ್ವಂತ ಬಂಡವಾಳ ಅದ, ರಿಸ್ಕ್ ಎಟ್ಟದ, ಹೈ ಕಾಸ್ಟ್ ರಿಸ್ಕ್ ಅದನ್ನು, ಲೋ ಕಾಸ್ಟ್ ರಿಸ್ಕ್ ಅನ್ನೋದು ಕೂಡ ನಾವಿಲ್ಲಿ ಡಾವಿಯ ಮೂಲಕ ತಿಳಿದುಕೊಳ್ಳಲು ಸಾಧ್ಯ. ಇನ್ನ ಇಷ್ಟು ಹೇಳ್ತಾ ಈ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡಿದ್ಮೇಲೆ ಒಂದು ಸಣ್ಣದಾಗಿ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ, ಒಂದು ಎಕ್ಸೆಲ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಆ ಬ್ಯಾಲೆನ್ಸ್ ಶೀಟ್ ಹೆಂಗಿರ್ತದ ಅಂದ್ರೆ ತೋರಿಸ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಲಿಕ್ಕತ್ತದ ಒಂದು ಬ್ಯಾಲೆನ್ಸ್ ಶೀಟ್ ಇರ್ತದೆ. ಈ ಟೈಪ್ ಫಾರ್ಮೆಟ್ ಇರ್ತದ, ಅಂಕಿ ಅಂಶ ಒಳಗೆ ಇರ್ತಾವ. ಅಂದ್ರ ಲಕ್ಷ ಒಳಗ, ಕೋಟಿ ಒಳಗ ನಾವು ಲೋನ್ ಅನ್ನ ಕೊಟ್ಟಿರ್ತೀವಿ. ಇದನ್ನ ಅಬ್ರೀಜ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ಪರ್ಸೆಂಟೇಜ್ ರೂಪನಲ್ಲಿ ನೋಡ್ರಿ. ಈ ಪರ್ಸೆಂಟೇಜ್ ರೂಪನಲ್ಲಿ ಅಂದ್ರ ಇಷ್ಟು ನಮ್ಮ ಶೇರ್ ಬಂಡವಾಳಕ್ಕ ಮೆಂಬರ್ ಶೇರ್ ಎಷ್ಟದ, ಸಹ ಸದಸ್ಯರ ಶೇರ್ ಪರ್ಸೆಂಟೇಜ್ ಎಷ್ಟದ, ಇವೆರಡೂ ಕೂಡ ನಮ್ಗ 100% ಆಗಿರ್ತದ. ಅಂದ್ರೆ ಒಟ್ಟು ಶೇರ್ ಬಂಡವಾಳಕ್ಕೆ ನೀವು ಇಂಟರ್ನಲ್ ಫಂಡ್ ಅನ್ನು ಎಷ್ಟು ಪರ್ಸೆಂಟೇಜ್ ಅನ್ನೋದು ಕೂಡ ಇಲ್ಲಿ ನೋಡಬಹುದು. ತಮ್ಮ ಸ್ಕ್ರೀನ್ ಮೇಲೆ ಹಳದಿ ಒಳಗ ಸ್ಕ್ರೀನ್ ಅಂದ್ರ ನಮ್ಮ ಷೇರು ಬಂಡವಾಳ ಒಳಗ ಮೂಲತಃ ನಮ್ಮ ಮೆಂಬರ್ ಶೇರ್ ಪರ್ಸೆಂಟೇಜ್ ಎಷ್ಟದ, ಸಹ ಸದಸ್ಯರ ಪರ್ಸೆಂಟೇಜ್ ಎಷ್ಟದ ಅನ್ನೋದು ಕೂಡ ನೋಡ್ಬೋದು. ಇನ್ನ ಡಿಪಾಸಿಟ್ ಅದ, ಒಟ್ಟಾರೆ ನಮ್ ಡಿಪಾಸಿಟ್ ಎಷ್ಟದ ಇಲ್ಲಿ 2,47,55,965 ಅದ. ಇದ್ರೊಳಗೆ ಯಾವ್ಯಾವ ಡಿಪಾಸಿಟ್ ಪರ್ಸೆಂಟೇಜ್ ಎಷ್ಟದ ಅನ್ನೋದು ಕೂಡ ನಾವ್ ಏನ್ ಮಾಡ್ಬೇಕಿಲ್ಲ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಈಗ ನೋಡ್ರಿ ಇಲ್ಲಿ ಏನ್ ಗೊತ್ತಾಗ್ತದ, ಉಳಿತಾಯದ ಪರ್ಸೆಂಟೇಜ್ 1% ಅದ, ರಿಕರಿಂಗ್ ಡಿಪಾಸಿಟ್ 3% ಅದ, ಮುದ್ದತ ಠೇವಣಿ ಡಿಪಾಸಿಟ್ ಎಷ್ಟದ 80% ಅದ. 100ಕ್ಕೆ 80 ರೂಪಾಯಿ ನಾವು FD ಮೇಲೆ ಅವಲಂಬನೆ ಆಗಿದ್ದೀವಿ. ಇನ್ನ ಪಿಗ್ಮಿಯನ್ನ 14 ರೂಪಾಯಿಯನ್ನ ಪಡ್ಕೊಳಾಗ್ತದೆ. ಪಿಗ್ಮಿ ರೂಪದಲ್ಲಿ ನಾವು ತೋರಿಸ್ತದ. ಇದು ಸೋರ್ಸ್ ಆಫ್ ಫಂಡ್, ನಮ್ಮಲ್ಲಿ ಬರುವಂತ ಫಂಡ್ ಗಳನ್ನ ತೋರಿಸಿದ್ವಿ ನಾವು. ಇದನ್ನ ಅಪ್ಲಿಕೇಶನ್ ಎಲ್ಲೆಲ್ಲಿ ಮಾಡಿದೀವಪ್ಪ, ಈ ಕಡೆ ಸೈಡ್ ನೋಡಿದ್ವಿ ಅಂದ್ರೆ ನಿಮ್ಮ ಬಲಗಡೆ ಸಾಲಗಳು ಅಂತ ಐತಿ. ಇಲ್ಲಿ ಬಲಗಡೆ ಸಾಲದ, ಈ ಸಾಲು ಒಳಗ ಅಡಮಾನ ಸಾಲು ಅಂತ ನಾವು ಕೊಟ್ಟದೀವಿ. ಎಷ್ಟು ಕೊಟ್ಟದೀವಿ ಇಲ್ಲಿ 57% ಕೊಟ್ಟದೀವಿ ನಾವು. ಅಡಮಾನ ಸಾಲ ಎಷ್ಟದ ನೋಡ್ರಿ ಬಲಗಡೆ 57. ಈ ಅಡಮಾನ ಸಾಲಕ್ಕೆ ನಾವು ಎಂತ ಲೋನ್ ಅನ್ನ ಅಪ್ಲಿಕೇಶನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು. ಇಲ್ಲಿ ದೀರ್ಘಾವಧಿ ಪಡೆದಂತ ಠೇವುಗಳನ್ನ ದೀರ್ಘಾವಧಿ ಸಾಲಕ್ಕಾಗಿನ ಕೊಡಬೇಕು ನಾವು. ಅಂದ್ರ ಇಲ್ಲಿ ದೀರ್ಘಾವಧಿ ಪಡೆದಂತ ಠೇವು ಎಷ್ಟು ಪರ್ಸೆಂಟೇಜ್ ಐತಿ ನಮ್ಮಲ್ಲಿ? ಇಲ್ಲಿ ದೀರ್ಘಾವಧಿ ಪಡೆದಂತ ಪರ್ಸೆಂಟೇಜ್ ಕಡಿಮೆ ಅದ. ಅದಕ್ಕೆ ನಾವು ಧನಶ್ರೀ ಕ್ಯಾಶ್ ಸರ್ಟಿಫಿಕೇಟ್ ಕೇವಲ 48 ಪೈಸೆ ಅದ. ಅಂದ್ರೆ ಡಬಲ್ ಆಗೋ ರೊಕ್ಕ 48 ಪೈಸೆ ಅದ. ಅಲ್ಲಿ ಅಪ್ಲಿಕೇಶನ್ ಮಾಡಿದ್ದು 57%. ಹಿಂಗಿದ್ದಾಗ ಏನ್ ಸಮಸ್ಯೆ ಆಗ್ತದ, ಸಾಮಾನ್ಯವಾಗಿ ನಮ್ಮಲ್ಲಿ ಆರ್ಥಿಕ ಒಂದು ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತದ, ಫಂಡ್ ಬ್ಲಾಕೇಜ್ ಆಗಿಬಿಡ್ತದ. ಅಂದ್ರೆ ನಾವು ಪಡ್ಕೊಂಡಿದ್ದು ಕಡಿಮೆ ಅವಧಿಗಳಿಗೆ, ಇನ್ವೆಸ್ಟ್ ಮಾಡಿದ್ದು ದೀರ್ಘಾವಧಿ ಒಳಗ, ಅಂದ್ರೆ ಅದು ಬರುದು ಪರ್ಸೆಂಟೇಜ್ ಕಡಿಮೆ ಬರ್ತಿರ್ತದ, ಇಲ್ಲಿ ಕೊಡುದು ಜಾಸ್ತಿ ಆಗಿರ್ತದ. ಹಿಂಗಾದಾಗ ನಮ್ಮಲ್ಲಿ ಏನಾಗಿರ್ತದ, ಡೆಫಿಸಿಯನ್ಸಿ ಆಫ್ ಕ್ಯಾಶ್ ಆಗ್ತಿರ್ತದ. ಒಂದೊಂದ್ಸಲ ನಿಮ್ಮಲ್ಲಿ ಏನಾಗ್ತಿರ್ತದ ಅಂದ್ರ ಕ್ಯಾಶ್ ಶಾರ್ಟೇಜ್ ಬಿದ್ದದ. ಇವತ್ತು ಪೇಮೆಂಟ್ ಮಾಡಬೇಕಾಗೈತಿ, ಅವ್ರ ಕ್ಯಾಶ್ ಶಾರ್ಟೇಜ್ ಆಗೈತಿ. ಯಾಕೆ ಆಗಿರ್ತದ ಅಂದ್ರ ಈ ಒಂದು ನಾವು ನಿರ್ಣಯ ತೆಗೆದುಕೊಳ್ಳಂತಲೇನ ನಮ್ಗ ಇಲ್ಲಿ ಆಗುವಂತ ಒಂದು ಸಾಧ್ಯತೆ ಇರ್ತದ. ಅದಕ್ಕೆ ಈ ರೀತಿ ತಾವು ಪರ್ಸೆಂಟೇಜ್ ಒಳಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕಿದ್ದೆ ಆದಲ್ಲಿ ತಮಗೆ ನಿರ್ಣಯ ತೆಗೆದುಕೊಳ್ಳಕ್ಕೆ ಈಸಿ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ನನ್ನೊಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ.